ಕಲಾ ಸೇವೆಗೋಸ್ಕರ ನಾವು ಏನನ್ನು ಸಮರ್ಪಣೆ ಮಾಡ್ತೀವೋ ಅದರ 100 ಪಟ್ಟು ಪುಣ್ಯವು ಅದರ 100 ಪಟ್ಟು ಸಂಪತ್ತು ಕೂಡ ನಿಮಗೆಲ್ಲರಿಗೂ ದೇವರು ಅನುಗ್ರಹ ಮಾಡುವ ರೀತಿಯಲ್ಲಿ ಜಗನ್ಮಾತೆಯು ಒದಗಿಸಿಕೊಡಲಿ. ಸರ್ವೇಶ್ವರಿಯನ್ನು ಮಹಾಲಕ್ಷ್ಮಿಯು ಅದೇ ರೀತಿಯಾಗಿ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಮೇಧಾಶಕ್ತಿಯನ್ನು ಮಹಾಸರಸ್ವತಿಯು ಸರ್ವ ಸಮಾಜಕ್ಕೆ ಬರುವಂತಹ ಕಂಟಕಗಳನ್ನು ಮಹಾಕಾಳಿ ಸ್ವರೂಪಿಣಿಯಾಗಿ ಜಗನ್ಮಾತೆ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಇವತ್ತು ಆಗುವಂತಹ ಎಲ್ಲ ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ಭಜನಾ ಸೇವೆ ಇರ್ಬೋದು, ಮಧ್ಯಾಹ್ನ ಆಗುವಂತಹ ಅನ್ನದಾನಾದಿ ಸೇವೆಗಳಿರ್ಬೋದು, ರಾತ್ರಿ ಆಗುವಂತಹ ಕಲಾ ಸೇವೆ, ಸಭಾ ಕಾರ್ಯಕ್ರಮ, ಮಕ್ಕಳ ನೃತ್ಯ ವೈವಿಧ್ಯಾದಿ ಕಾರ್ಯಗಳೆಲ್ಲವೂ ಕೂಡ ಯಾವತ್ತೂ ವಿಗ್ರಹವು ಬಾರದ ರೀತಿಯಲ್ಲಿ ಪ್ರತಿಮಾತೆಯು ನಮಗೆ ಅನುಕೂಲವನ್ನು ಒದಗಿಸಿಬಿಟ್ಟು ಸರ್ವೋತ್ತರವಾಗಿ ಸಮಾಜಮುಖಿ ರಸಮುಖ ದೇವತಾ ಕಾರ್ಯವನ್ನು ಮಾಡಿಸಿದಂತಹ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹಿಸಬೇಕು ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯ ರೀತಿಯ ಐಕಮತ್ಯವನ್ನು ಮೇಧಾಶಕ್ತಿಯನ್ನು ಅನುಗ್ರಹಿಸಿ ಸತತವಾಗಿ ಆ ಜಗನ್ಮಾತೆಯು ಮಹಾಗಣಪತಿಯು ಗ್ರಾಮದೇವರಾಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ನಮ್ಮೆಲ್ಲರನ್ನು ಕಾಪಾಡಿಕೊಂಡು ಬರಬೇಕು ಅಂತ ವಿಶೇಷವಾಗಿ ಮಹಾಗಣಪತಿ ಹೋಮದ ಆರಂಭ ಕಾಲದಲ್ಲಿ ಮಹಾಗಣಪತಿಗೂ ದೇವರಿಗೂ ಪೂರ್ಣವಾದಂತಹ ಫಲವನ್ನು ಸಮರ್ಪಿಸಿ ಅಶ್ವತ್ಥ ನಾರಾಯಣನಲ್ಲಿ ಕೂಡ ವಿಶೇಷವಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯ ಸಹಿತವಾಗಿರುವಂತಹ ಅಶ್ವತ್ಥನಾರಾಯಣನಿಗೂ ವಂದನೆಯನ್ನು ಸಲ್ಲಿಸಿಕೊಂಡು ಪೂರ್ಣ ಫಲ ಸಹಿತವಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವುದು. महागणाधीश्वराय नमः यज्ञेश्वराय नमः दिव्यमंगल दीपं समर्पयामि एवं वायुवात्मना दिव्यमंगल दीपं दर्शयामि आवाहिताभ्य श्री महागणपति सहित वरुणदेवताभ्य श्री रक्षा सदर्शन महाविष्णवे नमः यज्ञेश्वराय नमः दिव्यमंगल दीपं समर्पयामि नैवेद्यताम्बूलानि सहितं नानाविध लड्डुकादि नष्टद्रव्य सहित नानाविध सत्तद्रुत सम्भूत फलताम्बूलानि समर्पयामि तदन्नमः जगते
ಸುಮುಹೂರ್ತಮಸ್ತು. ಅಚ್ಚುಕಟ್ಟಾಗಿ ಪಾರ್ಕಿಂಗ್ ಮಾಡುವುದು ನಮ್ಮಲ್ಲಿ नमो भजं वै श्रवणाय कुर्महे समे कामां कामकामाजपह्यं कामेश्वरो वै श्रवणो ददातु। ॐ गङ्गणपतये वरवरद सर्वजनं मे वशमानजा महागणाधीश्वराय नमः। दिव्यमङ्गलनीराजनं समर्पयामि। दिनं देवं जगत्कारणवत्सरम् आबद्धोतं गतिष्ठादो प्रकृते पुरुषात्परम् एवं ध्यायति यो नित्यं स योगी योगिनाम्बरः। नमो व्रातपतये नमो गणपतये नमः प्रमथपतये. ಈ ಮಂಗಲ ಸಂಬಂಧದ ಸರ್ವ ದೈವದೇವರಿಂದ ಗ್ರಾಮದೇವರಾಂಜನ ವಡಮಂಗಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವಿರ್ಜಾದು ಗ್ರಾಮದ ಕಾರಣೀಕ ಶಕ್ತಿಗಳಾಯುಂಟಿನ ರೂಮಾಣಿ ಹಿಂದಿನಾಣಿ ಇದ್ದಾಗಲೂ ಅದರಿಂದ ಸರ್ವ ಪರಿವಾರ ದೇವತಾ ಸಹಿತವಾದಿಪುರಂದಿನ ಸಮಸ್ತ ದೈವದೇವರಿಂದ ಈ ಭೂಮಿಗೆ ಸಂಬಂಧವಾದಿಪುರಂದಿನ ಸರ್ವ ದೈವದೇವರಿಂದ ಅವಿರ್ಜಾದ ಪರಿಸರದ ಅಶ್ವತ್ಥನಾರಾಯಣ ಸ್ವಾಮಿ ಅವಿರ್ಜಾದ ಸಲೀವಾಡದ ಮನಮ ಇಲ್ಲಳ ಆರಾಧನೆವಂತಂದಿನ ಸರ್ವ ದೈವದೇವರಿಂದ ಮನಸ್ಸಿಗೆ ಸ್ಮರಣೆ ಮಂದೊಂದು ವಿಶೇಷವಾದ 3ನೇ ವರ್ಷದ ಆಯುಧ ಪೂಜಾ ಸೇವಾ ಸಮಿತಿ ಪಂಚಂದಿನ ನಮ್ಮ ಈ ಪರಿಸರದ ಯುವ ಶಕ್ತಿದ ಮೂಲಕವಾದ ಈ ಸಲಟ್ ನಮ್ಮ ಇಡೀ ವರ್ಷ ಉಪಯೋಗ ಮನ್ಪಡಂಜಿನ ವಾಹನದ ಮಧ್ಯಡಿ ಪುಣಂಜಿನ ಒವೇ ರೀತಿಯ ದುಷ್ಟಾರಿಷ್ಟ ಇದ್ದಲ್ಲ ಏನು ಸಂಪೂರ್ಣ ಆಕಸ್ಮಿಕವಾದಿತ್ತು ಅವೇ ರೀತಿಯಾದ ನಮಗೆ ತೆರೆದೋ ತೆರೆಯಾಂದನೋ ಜಾತಕವಶಾತ್ ಬರ್ಪಡಂಜಿನ ಒವೇ ರೀತಿಯ ದೋಷವಶಾತ್ ಬರ್ಪಡಂಜಿನ ದುರಿತಗಳಿಪ್ಪು ಬರ್ಪಣ ಉಂಡುದಾಂಟ ಏನು ಸಂಪೂರ್ಣ ಸುದರ್ಶನ ಮಹಾವಿಷ್ಣುದೇವಿರ್ಲ ಅವೇ ರೀತಿಯಾದ ಗ್ರಾಮದೇವರಾಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಲ ಮಹಾಗಣಪತಿಲ ಆ ದೋಷನ ಪರಿಹಾರ ಮಂತ ಹೊರತು ನಮ್ಮ ಕಲಾಂತರಿಗಳ ಶರೀರದ ಆರೋಗ್ಯ ಭಾಗ್ಯ ಮಾನಸಿಕವಾದ ನೆಮ್ಮದಿ ಅವೇ ರೀತಿಯಾದ ನಮ್ಮ ಸಮಾಜ ಸೇವಾ ಕಾರ್ಯಗೂಡಾತಲ ಪ್ರತಿದಿನಲ ಐದು ತೊಡಗಿಸಾವಂತರ ಒಂದು ಶಕ್ತಿನಿಲ್ಲ ಭಕ್ತಿನಿಲ್ಲ ಯೋಗ ಭಾಗ್ಯನಿಲ್ಲ ದೇವರು ಒದಗಾತ ಹೊರತು ನಮ್ಮ ಉಪಯೋಗ ಮನ್ಪಡಿನ ವಾಹರತೆ ಏಪಗುಲ ಸುದರ್ಶನ ಮಹಾವಿಷ್ಣುವಿನ ದೈವದೇವರಿನ ರಕ್ಷೆ ನಮಗೆ ಓಪನಂತಿರ ಸರೈಡಾದಿಪ್ಪು ಅವೇ ರೀತಿಯಾದಿತ್ತಿರ ಇಲ್ಲಳಿಪ್ಪು ಹೋಗಿನವಳಿತ್ತು ಏಪಗುಲ ಬೆರಿಸಹಾಯಾತ ಉಂಟುದು ಈಗ ರಕ್ಷಣೆ ಮಂತೊಂದು ಬರಡು ನನಾತು ಸಮಾಜಮುಖಿ ಕೆಲಸನ ಮನ್ಪಡಂತಿನ ಒಂದು ಶಕ್ತಿನಿಲ್ಲ ಯೋಗ ಭಾಗ್ಯನಿಲ್ಲ ದೈವದೇವರು ಒದಗಾತ ಹೊರತು ಈ ಸಲಟ್ ಇಂಥ ದಿನ ಆಪಣಂತಿನ ಮಹಾಗಣಪತಿ ಹೋಮಕ ಸಹಿತವಾದ ಭಜನಾ ಸೇವೆ ಮಧ್ಯಾಹ್ನ ಕಾಲಗ ಆಪಣಂತಿನ ಅನ್ನದಾನ ಸಾಯಂಕಾಲದ ಹೊರತುಗ ಆಪಣಂತಿನ ನೃತ್ಯ ಕಲಾ ಸೇವೆ ಆದಿತ್ತು ಅವೇ ರೀತಿಯಾದ ಸಭೆ ಸಮಾರಂಭ ಆದಿತ್ತು ವೈಕುಲ ವಾವಂಜಿ ವಿಘ್ನಲ ಬರಂದಲಕ್ಕ ಒಳ್ಳುಟು ಈ ಕಾರ್ಯನ ನಡಪಾತ ಕೊರತು ಈ ಕಾರ್ಯಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಎಷ್ಟೋ ಜನ ಯುವಕರು ಮಾತ್ರ ಇದು ಮಾಂತೆಲ್ಲ ಸಹಾಯಲ್ಲ ಅವೇ ರೀತಿಯಾದ ಸರ್ವ ರೀತಿಗಳ ಒಳಗಿಸಾವಂತಿಲ್ಲರು ನಂತರಂತಿನ ಈ ಬೇರೆಟು ಸಮಾಜಕ್ಕೆ ಕೂಡಾತು 10 ಜನಕ್ಕೆ ಕೂಡಾತು ಮಂತಂತಿನ ಬೇರೆ ಐದಾವರ ಪ್ರಕೃತಿ ಮಾತೆಲ್ಲ ಎಂಗಳಿಗೆ ಅನುಕೂಲವಾದ ಉಂಟು ದಿನದ ದಿನ ಒಳ್ಳುಟು ಈ ಸಮಾರಂಭನು ಪರಿಪೂರ್ಣವಂತ ಕೊರತು ನಿರ್ತಾತು ಈ ಪರಿಸರದ ಕೀರ್ತಿ ನನಾದು ಸ್ಥಳಕ್ಕಲ ಎತ್ತಿದು ಐದಾವರ ಜನಬಲಳ ಪ್ರಧಾನವಾದ ಸಂಪದ್ಬಲಳ ಐತೊಟ್ಟಿಗೆ ದೈವಬಲಳ ವಾತಾಲಗಳ ಕೊರತೆ ಆವಂದಲಿಕ ಮಹಾಗಣಪತಿ ದೇವರು ಇತರೋತ್ತರವಾದ ಸರ್ವೇರಲ್ಲ ಸೌಖ್ಯದ ರಕ್ಷಣೆವಂತೊಂದು ಬರಡು ಕುರಿತು ಒವೇ ರೀತಿಯ ದೃಷ್ಟಿಬಾಧಾದೋಷಗಳ ಆಭ್ಯತಾರಾದಿ ಬಾಧಾದೋಷಗಳನ್ನು ನಾಂದ ಆ ಸಂಪೂರ್ಣ ಮಹಾಗಣಪತಿ ದೇವರು ಐದು ಪರಿಹಾರವಂತ ಬರೆದು ಯಜ್ಞ ಮುಖೇನವಾದ ನಮ್ಮ ವಾರೀತ್ಯಾದ ಹವಿಸ್ಸು ಸಮರ್ಪಣೆ ಮಂತಂದ ಐನ ಯಜ್ಞನಾರಾಯಣಿ ಐನೆ
ఆయన ಪೂರ ಸ್ವೀಕಾರ ಮಂತ್ರಿ ಭಸ್ಮ ಪ್ರಸಾದನೆಗಳಿಗಿಂತ ಅನುಗ್ರಹ ಮಂತ್ರಿನ ಅವೇ ರೀತಿಯಾದ ಆ ರೀತಿಯ ದೋಷಗಳು ಉಂಡು ಅಲ್ಲ ಸಂಪೂರ್ಣ ಭಸ್ಮವಾತ್ ಸಮಾಜಕ್ಕೆ ಉನ್ನತವಾದ ರಕ್ಷಣ ಏಪುಗಳ ಅನುಗ್ರಹ ಮಂತ್ರೋಪಟ್ಟು ದೇವರ ಪ್ರಾರ್ಥನೆ ಸಲ್ಲಿಸಾತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗಜಾನನ ಐಕಮತ್ಯಂ ಭವೇದೇಶಾಂ ಬ್ರಾಹ್ಮಣಾನಾಂ ಮನೀಷಣಾಂ ನಿರ್ವೈರತಾಜದಾಜೇತ ಸಂವಾದಾಗ್ನಿ ಪ್ರಸೀದತು ಅತ್ಯುಂತ ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಧಿಧೀಮಹಿ ತನ್ನಃ ಶಕ್ತಿರ್ಪ್ರಚೋದಯಾತ್ ಸುದರ್ಶನಮಹಾಸ್ಮೈ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಮಹಾಗಣಾಧೀಶ್ವರಾಯ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಎಲ್ಲ ಜಾತಿ ಧರ್ಮದ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕರ್ನಾಟಕ ಘನ ಸರ್ಕಾರದ ಸಚಿವರಾದ ರಹೀಂ ಖಾನ್ ರವರೇ, ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರವರೇ, ಇದರ ಮಾಲಕರಾದ ಡಾ ಅಶ್ರಫ್ ബഹുമാനപ്പെട്ട കർണാടക നിയമസഭാ സ്പീക്കർ ശ്രീ യു ടി ഖാദർ അവർകൾ, ബഹുമാനപ്പെട്ട भोदीपदेवी रूपात्वं कर्मसाक्षी ह्यविघ्नकृते यावत् कर्मदाननं नमामि विघ्नहर्तारं श्रेयसे वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा श्री महागणाधीश्वर प्रसाद सुदर्शनाय विद्महे महाज्वालाधिधीमहि विष्णुप्रियदां
ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಮಂದಮಲೆಯ ಮಾರುತ ಕಲೆಯ ನಾಡುವ ಮಂದಮಲೆಯ ಮಾರುತ ಕಲೆಯ ನಾಡುವ. ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ.
ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವತಾ ಸುಧೆಯ ರಸವ ನೆರಚುವಂತಿದೆ. ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವತಾ ಸುಧೆಯ ರಸವ ನೆರಚುವಂತಿದೆ. ಬಾಧಿಸುತ್ತಿಹ ಭವದ ತಾಪ ಒಡಗಿದಂತಿದೆ, ಬಾಧಿಸುತ್ತಿಹ ಭವದ ತಾಪ ಒಡಗಿದಂತಿದೆ. ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ, ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಒಳಿಯಿತು, ಲಕುಮಿ ಮುರಳಿ ರೂಪದಲ್ಲಿ ಇಹುದು ಒಳಿಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, 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 ಕೊಳಲನೂದುವ ಕೃಷ್ಣ ಕೊಳಲನೂದುವ. ರಾಘವೇಂದ್ರ ತೀರ್ಥನೀತ ರಾಜಿಸುವಾತ, ರಾಘವೇಂದ್ರ ತೀರ್ಥನೀತ ರಾಜಿಸುವಾತ. ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ, ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ. ರಾಘವೇಂದ್ರ 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 ಪಾಹಿ ಮಾಂ, ರಾಘವೇಂದ್ರ 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 ರಕ್ಷ ಮಾಂ, ರಾಘವೇಂದ್ರ 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 ಪಾಹಿ ಮಾಂ, ರಾಘವೇಂದ್ರ 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 ರಕ್ಷ ಮಾಂ. ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ, ಬಗಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ. ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ, ಬಗಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ. ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ, ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ. ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ, ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ. ರಾಘವೇಂದ್ರ ತೀರ್ಥನೀತ ರಾಜಿಸುವಾತ, ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿ
पुण्यगळीवात राघवेंद्र 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 पाहि मां राघवेंद्र 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 रक्ष मां राघवेंद्र 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 पाहि मां राघवेंद्र 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 रक्ष मां ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಕಾಮ ಕ್ರೋಧಾದಿಗಳನ್ನ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ ಶ್ರೀಮದ್ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ
కనకరూపణి కామిని సంగదూరణి శరణు సాంబనా ప్రీతి పుత్రనే శరణు సాంబనా ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂಗಣಪತಯೇ ನಮಃ 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂಗಣಪತಯೇ ನಮಃ 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 ಮೂಷಿಕಾಸನ ಶೇಷಭೂಷಣ ಈ ಜಾಗಿಡು ನೆಲೆಯಾಯಿನ ದೈವದೇವರೇನು ದುಂಬುದಿ ಒಂದು ಕೂಡಿ ಕಲಾಭಿಮಾನಿಲಿನು ಮೋಕಿಡಿ ಎದುತ್ಕೊಂಡು ಆಯುಧ ಪೂಜಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಶ್ವತ್ಥಕಟ್ಟೆ ಒಡ್ಯ ಮುಲ್ಪದ ಜಮನೇರ್ನ ಅಠನಿಡು 3ನೇ ವರ್ಷದ ಆಯುಧ ಪೂಜಾ ಕಾರ್ಯಕ್ರಮದ ಸಾಂಸ್ಕೃತಿಕ ಲೇಸಿಗೆ ಸೇದಿನ ಮಾತೆರೆಗ್ಲ ಉಡಲ್ದಿಂಜಿನ ಸ್ವಾಗತ ಸುಸ್ವಾಗತ ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೆ ಕರುಣಾಂಬುರಾಸಿ ಧೀಂ ತಾರ ಧೀಂ ಧೀಂ ತಾರ ಜತುಲತೋ ಪ್ರಾಣಮೇ ನಾಟ್ಯಂ చేసే గతులతో నామ శతం మూల నతులతో నా పైన నీ చూపు ఆపేరా నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి
ಪಾಲಿ ನೀವೇ ಅನಾಥ ರಕ್ಷಣ ನೀವಿಧಿ ಕಾದಟೆ ಮೊರವಿನಿ ಚೇರವಟೆ ಕಮ್ಮನ್ ಸಿಂಗ್ ಕ್ವೀನ್ ತೇಡಿ ಬಂದಾಂ ಕಿಂಗ್ ಡೈಲಾ ಡೈಲಾ ಪಿಪಿ ಡುಮ್ಮೆ மால மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ கப்பல கப்பல கோலு இவ சிங்கல சுத்தின கேளு சங்கதி என்னன்னு கேளு இனி வந்தா ஆளு கிளி நெக்கிளி மீன் ஒரு கத்துல சுத்தின நீனு நிக்குது நிக்குது லைன் நீ மினுக்குற மூணு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ
என்னடி சித்திரமே இங்க நீ பத்திரமே சொல்லிடி கட்டளை எத்தனை நான் செய்வேனே அன்புல பெட்டகமே தங்குற கட்டடமே ரத்தமே முத்தமே சாமியே கொட்டுற வரும் திட்டுறனே உன்னை கண்டு விட்டுறனே சேட்டையில சிக்கிறனே கொஞ்சம் கொஞ்சம் மிதந்து போகிறேன் నీ చుట్టూ గొదగి చుట్టూ పక్కల సరా పెరింది బేబీ నాటు సరకన పిల్ల నువ్వే కిక్కంటారే లారీలకి వచ్చేతారే నువ్వంటే చచ్చిపోతారే అల్లో నేరేడు అల్లో నేరేడు అల్లో నేరేడు పళ్ళే అచ్చం నా కళ్ళు నన్నే చూస్తే కోరికలోనే అవుతాయి గుర్రాలు డియో డియో డిసక 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 డియో డియో డిసక 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 డి చూపుల కోరేటు ఆటల కోరేటు నవ్వుల కోరేటు నా నడుము కోరేటు కంపా గుత్తక కావాలంటే ఇస్తారు రిపేటు డియో డియో డిసక 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 డియో డియో డిసక 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 డి ముంపు సింపుల్ సే జస్ట్ సింపుల్ సే ఇది నాటుకొస్తే చూపిస్తాను చాలా యాంగిల్స్ డియో 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 డిసక 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 డియో డియో డిసక 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 డిసక
ಫೈಟ್ ಆಗಿಲ್ಲ నైట్ చేస్తా నేను ఫ్రంట్ యాంగిల్ టెంప్ట్ చేస్తా ఫుల్ టైట్ యాంగిల్ ఒక్కోడికి ఒక్కో యాంగిల్ నచ్చేస్తుంటా తప్పి నీకే యాంగిల్ నచ్చుతో చూసుకోరా ఎంకట సూపి నీ డియోడ్రెంట్ నన్నే అవ్వాలా మరుదాని 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 విరే అడిపోడి దీపాలి మరుదాని విరే అడిపోడి దీపాలి ஆகாயம் மண் மீது சாயாது நிஜமான காதல்தான் நிலையான பாடல்தான் அதன் ஓசை என்னாலும் ஓயாது చుట్టమల్లే చుట్టేస్తాంది తుంటరి చూపు ఊరికే ఉండదు కాసేపు అస్తమానం నీలోకమే నామై మరపు చితనితి నువ్వే నన్నా నాన్నెత్తర కులాసా నీ కలలకి చేసా నీ కోసం వయసు వాకిలి కాసారా నా అసలు పోగేసా నీ గుండెకు అచ్చేసా నీ రకకు రంగం సిద్ధం చేసా ఎందుకు పుట్టిందో పుట్టింది ఏమో నువ్వంటే ముచ్చట పుట్టింది పుడతాని నీ పిచ్చి పట్టింది ఈ పేరు పెట్టింది వయ్యారం ఓడి కట్టింది గోరింట పెట్టింది స్వామికి ముక్కులు కట్టింది చుట్టమల్లే చుట్టేస్తాంది చుట్టేస్తాంది చుట్టమల్లే చుట్టేస్తాంది చుట్టమల్లే చుట్టేస్తాంది తుంటరి చూపు ఊరికే ఉండదు కాసేపు
परदेसिया है तेरे प्यार में जब से झनकार सी है दिल के तार में तब से परदेसिया है तेरे प्यार में जब से झनकार से है दिल के तार में तब से तुम हो मेरी जानता हूँ मगर पहुँचाऊँ तुम तक ये कैसे खबर कब से हूँ मैं उम्मीद में है अनकहा जो सुन लो अगर परदेसिया मिला है तू मुझे जब से मैं कदर हूँ तेरे भी प्यार में तब से ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ Check 1 2 3 हाथों का योग बनावम बस ट्रिप करते जावम बस ट्रिप करते जावम ओम जिमाम बिंग बिंग बो तन सस्ते न से तार चिपक गई छाती से ओम जिमाम बिंग बिंग बो तन सस्ते न से तार है ढीली कौन कसे 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 वेद की बत्तियां बुझा के बस ट्रिप लैंड दो ए लूप में ट्यून बजा के थोड़ा हिट होड़ दो दुनिया दी परवाह कदे नहीं करीदा खुश होके जीना ना कि सड़ मरीदा जसका भूलो बदी बात प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे गई रात भूलो बदी बात प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं
मैं सारा जहां सोगाड़ा तारा छबीला तारा रंगीला तारा रंग बेर जुए तारी बात सोगाड़ा तारा ओए छबीला तारा ओए रंगीला तारा रंग बेर जुए तारी बात रे सोगाड़ा तारा ओए छबीला तारा ओए रंगीला तारा रंग बेर जुए तारी बात रे तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां सोगाड़ा तारा छबीला तारा रंगीला तारा रंग बेर जुए तारी बात सोगाड़ा तारा ओए छबीला तारा ओए रंगीला तारा रंग बेर जुए तारी बात रे सोगाड़ा तारा ओए छबीला तारा ओए रंगीला तारा रंग बेर जुए तारी बात रे ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು കൊച്ചു പെണ്ണെ കുയിലാളിരുത്തി താരേത് കൊട്ടു വേണം കുഴൽ വേണം കുരവ വേണം കൊട്ടു വേണം കുഴൽ വേണം കുരവ വേണം ഓ
ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು पलिए मुखड़े ते दिल ललचावे लौंग दा वेला शिकारा जान लेना जावे देखे बिना देखे तेनू राह भी न जावे रूप सलोना तेरा सोना चंगदा दुपट्टा तेरा ना रंगदा हाय नी मेरा दिल मंगदा दुपट्टा तेरा ना रंगदा हाय नी मेरा दिल मंगदा ಮೂಡಾಯಿ ಬಾನೋಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿದುನ ಗಾಳಿದ ರಾಗ ಡೆನ್ನ 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 ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏತೈ ಸಿರ ತುಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದಿ ಒಂದು ಬರುವಲ ಮುಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಗ ನಮ್ಮ ತುಳುವ ಪೇ ಬರ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ತುಳುವ ಪೇ ಬರ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ देखो उड़ी उड़ी जाए कहने को तो खेल है ये तेरा
पर मेरा दिल है पतंग और तेरी नजर मांझा। मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए। दिल की पतंग देखो उड़ी उड़ी जाए। दो दिल उड़े ऊंचे आसमानों में जुड़े। दो दिल उड़े ऊंचे आसमानों में जुड़े। मुझे कब था पता इसका, तेरे प्रेम का एक तारा मन में यूं पल पल बाजेगा। मुझे कब थी खबर इसकी, मेरे मन के सिंहासन पर तू सदा को यूं विराजेगा। कोई भी कठिनाई हो या कोई हो मजबूरी, तेरी मेरी एक भी पल होवे नहीं दूरी। माझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए। दिल की पतंग देखो उड़ी उड़ी जाए, उड़ी उड़ी जाए, उड़ी उड़ी जाए। दिल की पतंग देखो उड़ी उड़ी जाए। हेतनो हुडो करने करनो मेलो जाम्यो हेतनो हुडो। हल्ला कोरी रवि लये मेलो थाचे पुरो। करने करनो मेलो जाम्यो हेतनो हुडो। करने करनो मेलो जाम्यो हेतनो हुडो। मेरे जीवन के गले में तेरा प्यार ही तो मेरा धन है। तू है तो धनवान हूँ मैं। प्रेम के इस मोहल्ले में मेरा घर तेरा ही तो ये मन है कि तेरी मेहमान हूँ मैं। जैसे सुगंध फूल के संग चांद के संग किरण, जैसे रसादार हो के संग बाबी के संग नगन। मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए। दिल की पतंग देखो उड़ी उड़ी जाए। ये जो पतंग है तेरे ही संग है, तेरी ही ओर देख मुड़ी मुड़ी जाए। दो दिल उड़े ऊंचे आसमानों में जुड़े। दो दिल उड़े ऊंचे आसमानों में जुड़े। അരപ്പട്ട് ചെലിനാലേ അരക്ക് തരമണിയും ചുഞ്ചോല ചെന്നിനാലേ പുഞ്ചിരി തൂകുമ്പോഴേ അമ്മ വാരിക്കൊണ്ടരുമ്പോഴേ കണ്ണ നിറയണക്കാട് ആടാട് ആടാടാടാട്
बारिश का बोसा है, कोसा है, कोसा है, बारिश का बोसा है। जल 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 थल जल थल जल 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 बहता जल। नन्ना रे 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 बरसो रे छम 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 छम। जुल्फों से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र मैं नाचूं आज छम 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 छम। मैं नाचूं आज छम 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 छम। ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಆಯುಧ ಪೂಜಾ ಸೇವಾ ಸಮಿತಿ ರಿಜಿಸ್ಟರ್ ಅಶ್ವತ್ಥಕಟ್ಟೆ ಒಡ್ಯ ಪಾಣಾಜೆ ಪುತ್ತೂರು ತಾಲೂಕು ಇಲ್ಲಿ ಈ ವರ್ಷ 3ನೇ ವರ್ಷದ ವಿಜೃಂಭಣೆಯ ಆಯುಧ ಪೂಜಾ ಕಾರ್ಯಕ್ರಮ ಜರುಗುತ್ತಾ ಇದೆ. ಬೆಳಗ್ಗಿನಿಂದ ಮೊದಲುಗೊಂಡು ಇದೀಗ ನಾವು ನೇರವಾಗಿ ಸಭಾ ಕಾರ್ಯಕ್ರಮದತ್ತ ತೆರಳುತ್ತಾ ಇದ್ದೇವೆ. ಒಂದು ಕಾವ್ಯದ ನೆನಪಾಗ್ತಾ ಇದೆ ನನಗೆ. ರನ್ನನ ಕಾವ್ಯದ ಕೊಂಬನ್ನು ಊದಿ ದೇಹವೆಲ್ಲ ಶೌರ್ಯವ ತುಂಬಿ ಪಂಪನ ಹೆಸರನ್ನು ಸೊಂಟಕ್ಕೆ ಸುತ್ತಿ ರನ್ನನ ಭೀಮನ ಗದೆಯನ್ನು ಎತ್ತಿ ಹುಕ್ಕನ ಬುಕ್ಕನ ಶಸ್ತ್ರವ ಹೂಡಿ ವಿದ್ಯಾರಣ್ಯರ ಚರಿತೆಯ ಹಾಡಿ ದಸರೆಯ ಹಬ್ಬದ ಹಬ್ಬಸಿರಿ ಕನ್ನಡ ನಾಡನ್ನು ಹಿಗ್ಗಿಸಿರಿ ಎನ್ನುವ ಒಂದು ಮಾತು ಒಬ್ಬರು ಕವಿ ಹೇಳಿದಂತಹ ಮಾತು. ಆ ಮಾತಿಗೆ ಪೂರಕವೆಂಬಂತೆ ಈ ಒಡ್ಯ ಪರಿಸರದ ಸಮಾನ ಮನಸ್ಕ ಯುವಕರು ಸೇರಿ ಈ ಒಂದು ಪರಿಸರದಲ್ಲಿ ಆಯುಧ ಪೂಜಾ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುವುದರ ಜೊತೆಗೆ ಇವತ್ತು 3ನೇ ವರ್ಷದ ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕಾತರದಿಂದ ಬಂದಿದ್ದೇವೆ. ಇನ್ನು ಈ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಲಿಕ್ಕಿದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಿರುವವರು ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿತ್ತಮಾರು, ಅಧ್ಯಕ್ಷರು TMC ಪಾಣಾಜೆ. ಅದೇ ರೀತಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ಮಾಡಲಿರುವವರು ಶ್ರೀ ವರದರಾಜ ನಾಯಕ್, ಸ್ನೇಹ ಟೆಕ್ಸ್ಟೈಲ್ಸ್ ಆರ್ಲಪದವು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಶ್ರೀ ಕೃಷ್ಣ ಬೆಟ್ಟೆಮೊಲೆ, ಗೌರವಾಧ್ಯಕ್ಷರು ಆಯುಧ ಪೂಜಾ ಸೇವಾ ಟ್ರಸ್ಟ್ ಅಶ್ವತ್ಥಕಟ್ಟೆ ಒಡ್ಯ. ಅದೇ ರೀತಿ ಶ್ರೀ ಶಿವಪ್ಪ ನಾಯಕ ಮುಂಡಿತಡ್ಕ, ಶ್ರೀ ಶಂಕರ್ ರೈ ಬಾಳಮೊಲೆ, ಶ್ರೀಮತಿ ಆಶಾ ಬೆಳ್ಳಾರೆ, ಮುಖ್ಯ ಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು, ಶ್ರೀಮತಿ ಯಶೋಧ ಎಂ, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಮಹಿಳಾ ಸಂಘ ಒಡ್ಯ. ಇವರೆಲ್ಲರೂ ಜೊತೆಯಲ್ಲಿ ಶ್ರೀಯುತ ಜಯರಾಜ್, ಅಧ್ಯಕ್ಷರು ಆಯುಧ ಪೂಜಾ ಸೇವಾ ಸಮಿತಿ ಒಡ್ಯ. ಅದೇ ರೀತಿ ಹಿರಿಯರಾದಂತಹ ಮೊಯ್ದು ಕುഞ്ഞി ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಶ್ರೀಯುತ ಉಮೇಶ್ ರೈ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರನ್ನ ಆಯುಧ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಜ್ ಪಿ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅತಿಥಿಗಳು ವೇದಿಕೆಗೆ ಬರುತ್ತಿದ್ದಂತೆಯೇ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ದೀಪ ಪ್ರಜ್ವಲನೆಯನ್ನು ಮಾಡುವಂತಹ ಶ್ರೀಯುತ ವರದರಾಜ ನಾಯಕ್ ಮೂಲತಃ ಸುಳ್ಯ ಪದವಿನಲ್ಲಿ ಹುಟ್ಟಿ ಬೆಳೆದು ಆ ನಂತರ ಆರ್ಲ ಪದವಿನಲ್ಲಿ ತನ್ನ ಉದ್ಯಮ ಕ್ಷೇತ್ರವನ್ನ ಮುಂದುವರಿಸಿಕೊಂಡು ಪರಿಚಿತರಾಗಿರುವಂತಹ ಶ್ರೀಯುತ ವರದರಾಜ್ ನಾಯಕ್. ಅದೇ ರೀತಿ ಉಮೇಶ್ ರೈ
ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಉಮೇಶ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು. ಸರ್, ನಿಮ್ಮ ಉಪಸ್ಥಿತಿ ವೇದಿಕೆಯಲ್ಲಿ ಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯನ್ನ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನ ಶ್ರೀಯುತ ರಮಾನತರೈ ಪಡ್ಯಂಬಿಟ್ಟು ತಾವುಗಳು ಕೂಡ ವೇದಿಕೆಗೆ ಬರಬೇಕು ಅಂತ ನಿಮ್ಮನ್ನ ಅತ್ಯಂತ ಆದರದಿಂದ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಶಾರದ ಜನನಿ ಶೃಂಗೇರಿ ವಾಸಿನಿ सरस्वती माते सौभाग्यदाते शारद जननी शृंगेरी वासिनी सरस्वती माते सौभाग्यदाते वीणापाणि विद्यावाणी पन्नगवेणी परम कल्याणी नित्यानन्दे निर्मल रूपे शान्ति प्रदाते नमो नमस्ते शारद जननी शृंगेरी वासिनी सरस्वती माते सौभाग्यदाते नाना रूप धारिणी अम्बा नाना पात्र धारिणी अम्बा शंकर गुरुवर पूजिते अम्बा तुंगा तीर निवासिनी अम्बा शारद जननी शृंगेरी वासिनी सरस्वती माते सौभाग्यदाते सरस्वती माते सौभाग्यदाते. ಶ್ರೀಮತಿ ರಕ್ಷಿತಾ ಚಿನ್ಮಯ ಕಾಕೆಕುಚ್ಚಿ ಇವರಿಗೆ ಧನ್ಯವಾದಗಳು. ನಮಸ್ಸಭಾಭ್ಯಃ ಸಭಾಪತಿಭ್ಯಶ್ಚ. ನಮ್ಮ ಈ ಒಡ್ಯ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾರಣೀಕ ಶಕ್ತಿಗಳನ್ನು ಮೊತ್ತ ಮೊದಲಾಗಿ ಪೊಡಮಡುತ್ತಾ ಯಾವುದೇ ಕೆಲಸದ ಆರಂಭದಲ್ಲಿ ಬರುವಂತಹ ವಿಘ್ನಗಳ ನಿವಾರಣೆಗೋಸ್ಕರ ವಿಘ್ನೇಶ್ವರನ ಆರಾಧನೆಯೊಂದಿಗೆ ಆರಂಭಗೊಂಡಂತಹ ಇಂದಿನ ಕಾರ್ಯಕ್ರಮವು ನಾವು ಇಡೀ ವರ್ಷ ಉಪಯೋಗ ಮಾಡುವಂತಹ ವಾಹನಗಳಲ್ಲಿಯೂ ಕೂಡ ಭಗವಂತನನ್ನು ಕಂಡು ಅದನ್ನು ಕೂಡ ಆರಾಧಿಸುವಂತಹ ವಾಹನ ಪೂಜೆ ಅಥವಾ ಆಯುಧ ಪೂಜೆ ಈ ನಾಮಾಂಕಿತವನ್ನು ಮೂಲೋದ್ದೇಶವಾಗಿಟ್ಟುಕೊಂಡು ಒಡ್ಯ ಪರಿಸರದಲ್ಲಿ ಆರಂಭಗೊಂಡಂತಹ ಆಯುಧ ಪೂಜಾ ಸೇವಾ ಸಮಿತಿ ಎಂಬಂತಹ ಯುವ ಶಕ್ತಿಯ ಉಗಮ ಇಂದಿಗೆ 3ನೇ ವರ್ಷದ ಸಂಭ್ರಮದಲ್ಲಿದೆ. ಪ್ರತಿ ವರ್ಷವೂ ಕೂಡ ತನವನ್ನು ಬಿಟ್ಟುಕೊಡದೆ ನಾಡಿನ ಸಂಸ್ಕೃತಿಯ ಅನುರಣನ ಈ ಪ್ರದೇಶದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಈ ಪರಿಸರದ ಜನತೆಗೆ ಶರನ್ನವರಾತ್ರಿಯ ಹಬ್ಬವು ಬೇರೆಲ್ಲೋ ಸಿಗಬೇಕು ಅಂತ ಇಲ್ಲ, ಇಲ್ಲಿಯೇ ಎಲ್ಲವನ್ನು ಉಣಬಡಿಸಬೇಕು ಎಂಬಂತಹ ಧ್ಯೇಯವನ್ನಿಟ್ಟುಕೊಂಡು ಹಲವಾರು ದಿನಗಳಿಂದ ಇದಕ್ಕೋಸ್ಕರ ಪರಿಶ್ರಮಪಟ್ಟು ನಾನಾ ಪ್ರದೇಶಗಳಿಗೆ ತೆರಳಿ ಕೈಲಾದ ಸಹಾಯವನ್ನು ಯಾಚಿಸುತ್ತಾ ಒಂದು ಶಕ್ತಿಯಾಗಿ ಬೆಳೆದು ಇಂದಿಗೆ 3ನೇ ವರ್ಷವು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆಯುಧ ಪೂಜಾ ಸೇವಾ ಸಮಿತಿ ರಿಜಿಸ್ಟರ್ ಆಗಿ ಇಂದಿಗೆ 3 ವರ್ಷಗಳು ಕಳೆಯಿತು. ಅಶ್ವತ್ಥ ನಾರಾಯಣನ ಸನ್ನಿಧಿಯಲ್ಲಿ ಅಶ್ವತ್ಥ ಪೂಜೆಯೊಂದಿಗೆ ವಾಹನಗಳ ಪೂಜೆ
ಅದೇ ರೀತಿಯಾಗಿ ಸಾಯಂಕಾಲದ ಸಮಯದಲ್ಲಿ ಪರಿಸರದ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದೌತಣ, ಅದರೊಂದಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಗೈದಂತಹ ಮಕ್ಕಳಿಗೆ ಅವರನ್ನು ಗುರುತಿಸುವಿಕೆ, ಪ್ರೋತ್ಸಾಹ ಇತ್ಯಾದಿ 10 ಹಲವು ಸಮಾಜಮುಖಿ ಕೆಲಸದೊಂದಿಗೆ ಆರಂಭಗೊಂಡಂತಹ ಈ ಯುವಶಕ್ತಿ ಇಂದು ಕೆಲವೊಂದು ಮಕ್ಕಳಿಗೆ ಪ್ರೋತ್ಸಾಹ ಬಹುಮಾನಗಳನ್ನು ಕೂಡ ನೀಡುವವರಿದ್ದಾರೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಿನಲ್ಲಿ ಮುಗಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ವಂದಿಸುತ್ತಾ, ಈಗ ಎಲ್ಲೆಡೆಯೂ ನವರಾತ್ರಿಯ ಆಡಂಬರ. ಅದು ಇಲ್ಲಿ ಗ್ರಾಮೀಣ ಪ್ರದೇಶವಾದ ವಡ್ಯದಲ್ಲಿಯೂ ಆಯುಧ ಪೂಜೆಯ ಸಡಗರ. ಈ ಸಡಗರದಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಿದ್ದೇವೆ ಹಾಗೂ ಎಲ್ಲರಿಗೆ ಶುಭ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಈ ಆಯುಧ ಪೂಜೆಯ ಶುಭಾಶಯನ ಕೋರುತ್ತಾ ವೇದಿಕೆಯಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ, ಸಭೆಗರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆ ಹೆಚ್ಚೇನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಎಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಹೇಳಿದ್ದೆ. ಕುಮಾರಿ ತನುಶ್ರೀ ಇವಳು ರಾಮಚಂದ್ರ ಕಾಕೆಕೊಚ್ಚಿ ಇವರ ಮಗಳು ಮತ್ತು ಸೀತಾ ಕಾಕೆಕೊಚ್ಚಿಯವರ ಮಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪೆಟ್ಟಂಪಾಡಿ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇವರು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ತಮಗೆ ಅಭಿನಂದನೆಗಳು. ಆಯುಧ ಪೂಜಾ ಸೇವಾ ಸಮಿತಿ ವಡ್ಯದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವ ಪ್ರತಿಭೆ ಸುಷ್ಮಿತಾ ಜಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಈಶ್ವರ ನಾಯ್ಕ್ ಗುಡ್ಡೆ ಮತ್ತು ಆನಂದಿ ಇವರ ಸುಪುತ್ರಿಯಾದಂತಹ ಸುಷ್ಮಿತಾ ಜಿ ಸುಬೋಧ ಪ್ರೌಢಶಾಲೆ ಪಾಣಾಜಿಯಲ್ಲಿ ನಡೆದ 2024-25ನೇ ಶೈಕ್ಷಣಿಕ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ತಾವು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವರು ತನ್ವಿ SP, ಶ್ರೀಯುತ ಸುಧಾಕರ ಪಡ್ಯಂಬೆಟ್ಟು ಮತ್ತು ಪ್ರೇಮ S ಇವರ ಸುಪುತ್ರಿ. ನಿಮ್ಮನ್ನು ಕೂಡ ಅತ್ಯಂತ ಆದರದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ವಡ್ಯ ಇಲ್ಲಿಯ ವಿದ್ಯಾರ್ಥಿಯಾಗಿದ್ದು, ಇಲ್ಲಿ 8ನೇ ತರಗತಿಯಲ್ಲಿ ನಡೆಯುವ NMMS ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು NMMS ಸ್ಕಾಲರ್ಶಿಪ್ಗೆ ಆಯ್ಕೆಯಾದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಮುಂದೆ ಬಂದು ಈ ಅವರ ಪ್ರತಿಭೆಗಳಿಗೆ ನಾವು ಕೊಡುವಂತ ಒಂದು ಸಣ್ಣ ಕಾಣಿಕೆಯನ್ನು ನೀಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿತಮಾರು ಇವರು ಶಾಲು ಹೊದಿಸುವುದರ ಮೂಲಕ, ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಈ 3 ಮಕ್ಕಳನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಡ್ಯ ಈ ಅಶ್ವತ್ಥಕಟ್ಟೆಯ ಯುವ ಮನಸ್ಸುಗಳು ಸೇರಿ ಪ್ರತಿಭೆಗಳನ್ನ ಗುರುತಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ಇದು. ಮಕ್ಕಳ ಪಾಲಿಗೆ ಇದು ಒಂದು ಪಂಚಾಮೃತ. ಯಾಕೆಂದ್ರೆ ಊರಿನಲ್ಲಿ ದೊರಕುವಂತಹ ಸನ್ಮಾನ ಅದು ಶಾಲೆಯಲ್ಲಿ ಸಿಗುವ ಸನ್ಮಾನಕ್ಕಿಂತ ಮಿಗಿಲು. ಎಲ್ಲರೂ ಬಯಸುವುದು ಅದನ್ನೇ. ಊರಲ್ಲಿ ತಾನು ಏನು ಪಡೆದುಕೊಂಡಿದ್ದೇನೆ, ಯಾವ ರೀತಿಯಲ್ಲಿ ನನ್ನನ್ನು ನೋಡಿದ್ದಾರೆ ಊರಿನವರು, ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಮಗುವಿನ ಮನಸ್ಸಿನಲ್ಲಿ ಸದಾ ನೆನಪಿರುತ್ತದೆ. ಅಂತಹ ಒಂದು ಸುಂದರ ಅವಕಾಶ
ಈ ಮಕ್ಕಳ ಪ್ರತಿಭೆಗೆ ನಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಮುಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೂಡ ಇವರು ತಮ್ಮ ಪ್ರತಿಭೆಯನ್ನ ಇನ್ನಷ್ಟು ಅನಾವರಣಗೊಳಿಸಲಿ ಎನ್ನುತ್ತಾ ಮಕ್ಕಳೇ, ಇಲ್ಲಿ ಸಿಕ್ಕಿದಂತಹ ಪುರಸ್ಕಾರ ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸಿನ ಹಾದಿಗೆ ನೀವು ಮುಂದೆ ನಿಮ್ಮನ್ನು ನೀವು ತೆರೆದುಕೊಳ್ಳಬೇಕು. ಆ ಮೂಲಕವಾಗಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಶ್ರೀ ದೇವರಲ್ಲಿ ನಾವೆಲ್ಲರೂ ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮನ್ನ ಹೆತ್ತ ತಂದೆ ತಾಯಿಗಳನ್ನ ಯಾವತ್ತೂ ಮರೆಯಬೇಡಿ, ಕಲಿಸಿದಂತಹ ಗುರುಗಳನ್ನು ಎಂದೂ ಕೂಡ ಮರೆಯಬೇಡಿ. ನಿಮಗೆಲ್ಲರಿಗೂ ಶುಭವಾಗಲಿ. ಆಯುಧ ಪೂಜಾ ಸೇವಾ ಸಮಿತಿ ಅಶ್ವತ್ಥ ಕಟ್ಟೆ ಒಡ್ಯ ಇವರ 3ನೇ ವರ್ಷದ ಧಾರ್ಮಿಕ ಸಭೆ, ಪೂಜೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಸರ್ವಧರ್ಮ ಸಭೆಯ ಈ ವೇದಿಕೆಯಲ್ಲಿ ಕೂತಿರುವ ಎಲ್ಲ ಜ್ಯೇಷ್ಠರೇ ಹಾಗೂ ಮುಂಭಾಗದಲ್ಲಿ ಕೂತಿರುವ ಎಲ್ಲ ವಿದ್ವಜ್ಜನರೇ, ಮಹಿಳೆಯರೇ, ಬಹುಶಃ ಬಹಳ ಒಂದು ವಿಶೇಷ ಈ ಕಾಡಿನ ಮಧ್ಯದಲ್ಲಿ. ಯಾಕಂದರೆ ಇದರ 3 ಸುತ್ತು ಕಾಡೆ. ಬಹುಶಃ ನಾವು ಕಾಡಿನಲ್ಲಿ ವಾಸಿಸೋರು. ನಾನು ಮೂಲತಃ ಇದೇ ಕಾಡಿನ ಮಧ್ಯದಲ್ಲೇ ಬೆಳೆದು ಬಂದವ. ಬಹುಶಃ ನಾನು ಮೊದಲು ಅನ್ನಪ್ರಾಶನ ಮಾಡಿದ್ದು ಇದೇ ಮಣ್ಣಿನಿಂದ. ಬಹುಶಃ ನನಗೂ ಅದು ಒಡ್ಯಕ್ಕೊಂದು ಅವಿನಾಭಾವ ಸಂಬಂಧವೂ ಇದೆ. ಬಹಳ ಖುಷಿ ನನಗೆ ಒಡ್ಡಿ ಅಂತ ಹೇಳಿದರೆ. ಬಹುಶಃ ಇಷ್ಟು ಸಣ್ಣ ಪರಿಸರದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲ ಜಾತಿ ಮತ ಪಂಥ, ಬಹುಶಃ ಇಲ್ಲಿ ಭೇದ ಭಾವ ಎಂಬ ಶಬ್ದ ಇಲ್ಲಿ ಶಾಲೆಯಲ್ಲಿ ಕಲಿಸಲಿಲ್ಲೋ ಗೊತ್ತಿಲ್ಲ. ಬಹುಶಃ 1ರಿಂದ 8ನೇ ಕ್ಲಾಸ್ವರೆಗೆ ಬಹುಶಃ ಪಾಠ ಪುಸ್ತಕದಲ್ಲಿ ಬಹುಶಃ ಈ ಶಬ್ದ ಇರಲಿಲ್ಲೋ ಗೊತ್ತಿಲ್ಲ. ಬಹುಶಃ ಇದ್ದರೂ ಸಹ ಅದನ್ನೆಲ್ಲ ಮರೆತು ಇವತ್ತು ಎಲ್ಲರೂ ಒಂದಾಗಿದ್ದಾರೆ. ಇದು ಒಳ್ಳೆಯ ಶುಭ ಸೂಚನೆ. ಯಾಕೆಂದರೆ ನಾವು ಭಾರತೀಯರು, ಸನಾತನ ಸಂಸ್ಕೃತಿಯವರು, ನಮ್ಮ ಪರಂಪರೆ ಬಹಳ ಹಿರಿದಿದೆ. ವೇದಕಾಲ, ಋಗ್ವೇದ, ಸಾವಿರ. ಯಾಕೆಂದರೆ ನಮ್ಮ ಸನಾತನ ಸಂಸ್ಕೃತಿಗೆ ಆದಿಯೇ ಇಲ್ಲ, ಹುಟ್ಟಿನ ತಾರೀಖೇ ಇಲ್ಲ, ಆದ ಕಾರಣ ಅದಕ್ಕೆ ಮರಣದ ತಾರೀಖೂ ಇಲ್ಲ. ಬಹುಶಃ ಅಂಥ ಸಂಸ್ಕೃತಿಯ ಪ್ರತಿಬಿಂಬ ಇವತ್ತು ಒಡ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಬಹಳ ಆನಂದ. ಯಾಕೆಂದರೆ ಬಹಳ ಪೇಟೆಯಲ್ಲಿ ವಿದ್ವಜ್ಜನರಿದ್ದಲ್ಲೆಲ್ಲ ಗಲಾಟೆಗಳು. ಆದರೆ ಇಲ್ಲಿ ಎಲ್ಲ ವಿದ್ವಜ್ಜನರೆಲ್ಲ ಇದ್ದರೂ ಸುಸಂಸ್ಕೃತರು. ಬಹುಶಃ ಈ ಸುಸಂಸ್ಕೃತರು ಮತ್ತು ವಿದ್ವಜ್ಜನರು ಇದರ ಎರಡರ ಮಧ್ಯದ ವ್ಯತ್ಯಾಸಗಳು ಬಹುಶಃ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಡ್ಯದಲ್ಲಿ ತುಂಬ ವ್ಯತ್ಯಾಸಗಳಿದೆ. ಬರೀ ಒಂದು ವಿದ್ಯೆ ಮಾತ್ರ ಸುಸಂಸ್ಕೃತಿಯನ್ನು ಕಲಿಸೋದಿಲ್ಲ. ಬಹುಶಃ ಮನೆಯಲ್ಲಿ ಹಿರಿಯರು, ತಾಯಂದಿರು ಆ ಸಂಸ್ಕಾರವನ್ನು ಕೊಟ್ಟಾಗ ಬಹುಶಃ ಆ ವಿದ್ಯೆ ಇಲ್ಲದಿದ್ದರೂ, ಅಕ್ಷರಾಭ್ಯಾಸ ಇಲ್ಲದೇ ಇದ್ದರೂ ಸುಸಂಸ್ಕೃತ ಸಂಪನ್ನರಾಗಿ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈ ಒಡ್ಯದಲ್ಲಿ ಆಯೋಜಿಸಿದಾಗ ಬಹುಶಃ ಇಲ್ಲಿ ಆಯೋಜಕರು ಎಲ್ಲ ಯುವಕರೇ. ಬಹುಶಃ ಆ ಯುವಕರಿಗೆ ನಾನು ಪ್ರಥಮವಾಗಿ ನನ್ನ ವೈಯಕ್ತಿಕ ಮತ್ತು ಎಲ್ಲ ಆ ಪಾಣಾಜೆಯ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪರಂಪರೆಯನ್ನು ಬೆಳೆಸ್ತಾ ಇದ್ದಾರೆ. ಅಷ್ಟಮಿ ಕಾರ್ಯಕ್ರಮ ಅದು ಸಹ ಪ್ರಥಮವಾಗಿ ಇಲ್ಲಿ ಆರಂಭಗೊಂಡು ಅದು ಸರ್ವಧರ್ಮ ಸಭೆ. ಬಹುಶಃ ಇದು ಇನ್ನೊಂದು ಸರ್ವಧರ್ಮ ಸಭೆ. ಬಹುಶಃ ಇನ್ನೇನೇ ಬಹುಶಃ ಅದ್ಭುತವೇ ಇಲ್ಲಿ ಅದು ಒಂದು ಒಡ್ಯದ್ದು. ಬಹಳ ಸಣ್ಣ ಪ್ರದೇಶ, ಒಂದು ಗ್ರಾಮದ 20% ಇಲ್ಲ ಇದರ ವ್ಯಾಪ್ತಿ. ಬಹುಶಃ ಇಷ್ಟು ಸಣ್ಣ ವ್ಯಾಪ್ತಿಯಲ್ಲಿ ಎಲ್ಲರನ್ನು ಅಂತರ್ರಾಜ್ಯದವರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಏನೇ ಇರಲಿ, ಇವತ್ತಿನ ಈ ಕಾಲಘಟ್ಟ 9 ದಿವಸ ಬಹುಶಃ ನವರಾತ್ರಿ ಎಲ್ಲರಿಗೂ ಗೊತ್ತಿದ್ದದ್ದೇ. ಎಲ್ಲ ನಾವು ನೋಡ್ತೇವೆ ಬೋರ್ಡಲ್ಲಿ, ಬಹುಶಃ ನಿಮ್ಮ ಪ್ಯಾಂಪ್ಲೆಟಲ್ಲಿ ಎಲ್ಲ ಇದೆ. ಜಗದಾಂಬಾಯಿ ನಮ್ಮ ಗಣಪತಿ ಹೋಮ ಎಲ್ಲ ಇದೆ. ನಿಮಗೆ ಯಾರೂ ನೋಡೋದಿಲ್ಲ. ಬಹುಶಃ ಇವತ್ತು ನೋಡಿದ್ದೆ ಅಂತ ಹೋದರೆ ಮೊನ್ನೆಯಿಂದ ಒಂದು 15 ದಿವಸದಿಂದ ಹೆಚ್ಚಿನವರು ನಾವೆಲ್ಲರೂ ನೋಡಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ಗಂಟೆಗೆ ಶುರುವಾಗುವುದು, ಎಷ್ಟು ಗಂಟೆಗೆ ಮುಗಿಯುವುದು, ನನ್ನ ಮನೆ ಮತ್ತು ನನ್ನ ಮನೆಯವರಿಗೆ ಎಷ್ಟು ಗಂಟೆ ಅದರಲ್ಲಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗ್ತದೆ. ಇದು ಮಾತ್ರ ಕೇಂದ್ರ ಬಿಂದು ಆಗಿ ಬರ್ತದೆ. ಬಹುಶಃ ಇದನ್ನು ಬದಲಾಯಿಸಬೇಕು ನಾವು. ಯಾಕೆಂದರೆ ಅದು ಒಂದೇ ನಮ್ಮ ಗುರಿಯಲ್ಲ. ಬಹುಶಃ ಇಂತಹ ಕಾರ್ಯಕ್ರಮಗಳು ಮಾಡೋದು ಯಾಕೆ, ಈ ಧಾರ್ಮಿಕ ಕಾರ್ಯಕ್ರಮ ಯಾಕೆ, ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮ ಪರಿಸರದವರಲ್ಲಿ ಆ ಒಂದು ಧಾರ್ಮಿಕ ಭಾವನೆ ಬರಬೇಕು, ಸಂಸ್ಕಾರಗಳು ಹುಟ್ಟಬೇಕು, 10 ಜನರೊಟ್ಟಿಗೆ ಹೇಗೆ ವ್ಯವಹರಿಸಬೇಕು, ಒಂದು ವ್ಯವಸ್ಥೆ ಒಳಗೆ ಜಾತಿ ಧರ್ಮ ಭೇದವನ್ನು ಮರೆತು ಮತ್ತು ಜ್ಯೇಷ್ಠ, ಉತ್ತಮ ಕುಲ ಸಂಜಾತ, ಇನ್ನು ಕೆಳಗಿನ ಕುಲ ಸಂಜಾತ, ಇಂಥ ಎಲ್ಲರನ್ನೂ ನಾವು ಸಮಾನವಾಗಿ ಕಂಡು ಒಂದು ಒಳ್ಳೆಯ ಸಂಘಟನೆಯನ್ನು ನೋಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳು ಆಗ್ತಾಯಿದೆ. ಮೊನ್ನೆ ಗಣಪತಿಯದಾಯಿತು, ಶಾರದೋತ್ಸವ ಬರಲಿಕ್ಕಿದೆ. ಇನ್ನು ಈ ಎಲ್ಲ ಕಾರ್ಯಕ್ರಮಗಳ ಮೂಲ ಗುರಿ ಅಂದರೆ ನಮ್ಮನ್ನೆಲ್ಲ ಒಂದೇ ಇದರಲ್ಲಿ ಸಂಘಟಿಸಬೇಕು. ನಾವು ಬೇರೆ ಬೇರೆ ತುಂಡುಗಳಾಗಿ ಹೋಗಿದ್ದೇವೆ ಇವತ್ತು. ನಮ್ಮ ಸಮಾಜ, ಸನಾತನ ಸಮಾಜ ಹರಿದು ಹಂಚಿ ಹೋಗ್ತಾ ಇದೆ. ಇದರ ಸಂಘಟನೆಗಳಿಗೋಸ್ಕರ ನಮ್ಮ ಹಿರಿಯರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಳ್ಳಿಯಲ್ಲಿ ಮಾಡಬೇಕು. ನಮ್ಮ ಎಲ್ಲ ಮಾತೆಯರು ಮಹನೀಯರನ್ನೆಲ್ಲ ಒಂದು ಕಡೆ ಸೇರಿಸಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಹೇಳೋ ಒಂದು ಸದ್ಭಾವನೆಯನ್ನು ಜಗತ್ತಿಗೆ ಕೊಡಬೇಕೆಂದು ಹೇಳೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು
ಹಮ್ಮಿಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಬಹುಶಃ ಇದನ್ನು ಮಾತ್ರ ನಾವು ಬರೀ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇ ದೃಷ್ಟಿಯಿಂದ ನೋಡಿದೆ, ಎಲ್ಲ ದಿಕ್ಕುಗಳಿಂದ ನಾವು ಯೋಚನೆ ಮಾಡಿದಾಗ ಖಂಡಿತ ನಮ್ಮ ಸಮಾಜದಲ್ಲಿ ಬದಲಾವಣೆ ಬರ್ಬೋದು. ಇಲ್ಲಾಂತೇಳಿ ಏನಾಗ್ತದೆ, ನಮಗೆ ಎಲ್ಲ ಒಂದು ಏನು ಮಾನಸಿಕವಾಗಿ ಬಹುಶಃ ಭಾರತೀಯರು ಏನಾಗಿದ್ದಾರೆ ಅಂದರೆ ಕುಗ್ಗಿ ಹೋಗಿದ್ದಾರೆ. ಈ ಒಂದು ವಿದೇಶಿ ಸಂಸ್ಕೃತಿಯ ಒತ್ತಡದಿಂದ ಇವತ್ತು ಬಹಳ ಕುಗ್ಗಿ ಹೋಗಿದ್ದಾರೆ. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಿದೆ ನಮ್ಮಲ್ಲೆಲ್ಲ. ನಾವು ಭಾರತೀಯರು ಬಜಿ ಪೊಕ್ಕಡೆ ಅಂತ ಹೇಳಿದಾಗ, ಬಜಿ ಪೊಕ್ಕಡೆ ಅಂತ ಹೇಳಿದಾಗ ನಾವೆಲ್ಲರೂ ಹೇಳಿ ಭಾರತದ ಸಾಮಾನ್ಯ ಪೊಕ್ಕಡೆ, ಭಾರತೀಯರೆಲ್ಲ ಪೊಕ್ಕಡೆ, ಪೂರ ಪೊಕ್ಕಡೆ ಅಂತ ಹೇಳುವ ಒಂದು ಆ ಶಬ್ದಕ್ಕೆ ನಾವು ಅಂಟಿಕೊಂಡಿದೆ. ನಮಗೆ ಯಾಕೆ ನಾವು ಪೊಕ್ಕಡೆ ಅಂತ ಹೇಳಬೇಕು? ಬಹುಶಃ ಹಿಂದಕ್ಕೆ ನಾವು ನಮ್ಮ ಚರಿತ್ರೆಯನ್ನು ಯೋಚನೆ ಮಾಡಿದರೆ ನಾವೆಲ್ಲ ನಂಬರ್ ಒನ್ಗಳೇ. ಈ ಪ್ರಪಂಚಕ್ಕೆ ಸೊನ್ನೆ ಕೊಟ್ಟವರು ಯಾರು? ಪೂಜ್ಯವಾದ ಪೂಜ್ಯವನ್ನು. ಬಹುಶಃ ಈಗ ಪೂಜ್ಯ ಶಬ್ದ ಉಪಯೋಗ ಇಲ್ಲ. ಬಹುಶಃ ನನ್ನ ಅಣ್ಣ ನಾರಾಯಣ ಭಟ್ರು ಶಾಲೆಗೆ ಕಲಿಯುವಾಗ ಈ ಪೂಜ್ಯ ಎಂಬ ಶಬ್ದ ಇತ್ತು. ನನ್ನ ಹಿರಿಯರೆಲ್ಲ ಮಾತನಾಡುವಾಗ ಬರೆಯುವಾಗ ಪೂಜ್ಯ ಒಂದು ಆ ರೀತಿ ಸಂಬೋಧನೆ ಮಾಡ್ತಿದ್ರು. ಸೊನ್ನೆ ಅಂತ ಯಾರೋ ಸಂಬೋಧನೆ ಮಾಡ್ತಿದ್ರಲ್ಲ. ಈಗೆಲ್ಲ ನಾವು ವಿದೇಶಿಗೆ ಬಂದು ಸೊನ್ನೆ ಆಯಿತು, ಇನ್ನು ಜೀರೋಕ್ಕೆ ಬಂದೆವು. ನಾವು ಸಂಸ್ಕೃತಿ ಸಂಸ್ಕಾರದಲ್ಲಿ ಆ ಜೀರೋದ ಹತ್ತಿರ ಹೋಗ್ತಾ ಇದ್ದೇವೆ. ಬಹುಶಃ ಪೂಜ್ಯವಾದ ಸೊನ್ನೆಯನ್ನು ಕೊಟ್ಟವರು ಯಾರು ಪ್ರಪಂಚಕ್ಕೆ? ನಾವೇ. ಖಗೋಳಶಾಸ್ತ್ರವನ್ನು ಕೊಟ್ಟವರು ಯಾರು? ಉತ್ತಮ ಸಂಗೀತವನ್ನು ಕೊಟ್ಟವರು ಯಾರು? ಪ್ರಪಂಚಕ್ಕೆ ಮೊದಲು ಅಗ್ನಿ ಎಂಬ ಬೆಳಕನ್ನು ಪರಿಚಯಿಸಿದವರು ಯಾರು? ಸನಾತನ ಧರ್ಮ, ಭಾರತೀಯರು. ವೇದದಲ್ಲಿ ಮೊದಲಿರೋದು ಅಗ್ನಿ ಹೆಸರು, ವೇದದ ಪ್ರಥಮ ಭಾಷೆಯಲ್ಲಿ. ಯಾಕೆ ಬಂತು? ನಮಗೆ ಇನ್ನೂ ಸಹ ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವೇನಿಲ್ಲ, ನಾವು ಬಹಳ ಕಡಿಮೆ ಅಂತ. ಅಮೆರಿಕದವರು ಅದ್ಭುತ ಮಾಡಿದ್ದಾರೆ ಅಂತೇಳಿ. ಏನು ಅದ್ಭುತ ಮಾಡಿದ್ದಾರೆ ಅಮೆರಿಕವರು? ನಮ್ಮಿಂದ ಅದ್ಭುತ ಕೆಲವು ಹಂತಗಳಲ್ಲಿ ಹೋಗಿರ್ಬೋದು. ಇವತ್ತು ನಾಸಾದಲ್ಲಿ 70% ವಿಜ್ಞಾನಿಗಳು ನಾಸಾದಲ್ಲಿರೋದು ಭಾರತೀಯರು. ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ? ನಾವು ಯಾಕೆ ಈ ಮಾನಸಿಕತೆಯಿಂದ ಹೊರಗೆ ಬರ್ತಾ ಇಲ್ಲ? ಆ ದಾಸ್ಯದ ಮನೋಭಾವ ನಮಗೆ, ಆ 100-200 ವರ್ಷದ ದಾಸ್ಯದ ಮನೋಭಾವದಿಂದ ನಾವು ಇವತ್ತು ನಮ್ಮ ಸಮಾಜ ಎಚ್ಚೆತ್ತುಕೊಳ್ಳಿಲ್ಲ. ಬಹುಶಃ ಈಗ ಏನು ಮಹಿಳೆಯರಿಗೆ ವಿದ್ಯಾಭ್ಯಾಸದ ಒಂದು ಆರಂಭವಾಯಿತು ನಮ್ಮ ಈ ಸ್ವಾತಂತ್ರ್ಯ ಭಾರತದ ನಂತರದ ಈಗಿನ ದೆಸೆಯಲ್ಲಿ, ಅಲ್ಲಿಂದ ಬದಲಾವಣೆ ಆರಂಭವಾಗಿದೆ. ಬಹುಶಃ ಇವತ್ತು ಹಳ್ಳಿಯ ಮಹಿಳೆಯರು, ಮಕ್ಕಳು ಇವತ್ತು ಧೈರ್ಯವಾಗಿ ಈ ಒಡ್ಯದ ಮಣ್ಣಿನಲ್ಲಿ ಈ ಒಂದು ವೇದಿಕೆಗೆ ಹತ್ತಬೇಕಿದ್ರೆ, ಮೊದಲೆಲ್ಲ ನಾನು ಒಂದು 20-22 ವರ್ಷ ಹುಡುಗುವಾಗ ನನಗೊಂದು ವೇದಿಕೆಗೆ ಹತ್ತುವ ಧೈರ್ಯವೇ ಇರಲಿಲ್ಲ. ಅಲ್ಲಿ ನೋಡುವಾಗ ಬೆವರ್ತಿತ್ತು, ತೊದಲು ನುಡಿಯೂ ಬರ್ತಿರಲಿಲ್ಲ. ಯಾಕೆ? ನಮಗೆ ಯಾರು ಬ್ಯಾಕಪ್ ಇರಲಿಲ್ಲ. ಎಲ್ಲ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿದ್ದು. ಈಗಿನ ಆ ವಿದ್ಯಾಭ್ಯಾಸದ ಒಂದು ಬದಲಾವಣೆಯಿಂದ ಇವತ್ತೆಲ್ಲ ಮಹಿಳೆಯರು, ಎಷ್ಟು ಮಹಿಳೆಯರು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ಅಜ್ಜ ಅಜ್ಜಿ ಎಲ್ಲರೂ ಬಂದು ಸಂಸಾರ ಸಮೇತ ಬಂದು ಇಲ್ಲಿ ಕೂತು ನನ್ನ ಒಂದು ಪುಳ್ಳಿಯ ಕಾರ್ಯಕ್ರಮ ನೋಡಬೇಕು, ಅದನ್ನು ಆಸ್ವಾದಿಸಬೇಕು, ಅವಳಿಗೊಂದು ಅವಕಾಶ ಕೊಡಬೇಕು, ಅವಳ ಪ್ರತಿಭೆಯನ್ನು ಬೆಳಗಿಸಬೇಕು. ಈ ದೃಷ್ಟಿಯ ಯೋಚನೆ ಇವತ್ತು ತಾಯಂದಿರು ಮಾಡ್ತಾರೆ. ಬಹುಶಃ ನಮಗೆ ತಾಯಂದಿರು ಇವತ್ತು ಈ 9 ದಿವಸವೂ ನಮಗೆ ತಾಯಿಯೇ. 9 ದಿವಸವೂ ನಾವು ತಾಯಿಯನ್ನು ಪೂಜೆ ಮಾಡುವಂಥ ಒಂದು ಸುಸಂದರ್ಭ ದಿವಸ ಇದು. ಯಾಕೆ ಪೂಜೆ ಮಾಡ್ತೇವೆ ತಾಯಿಯನ್ನು? ನಾವು ಯಾರಾದರೂ ಯೋಚನೆ ಮಾಡ್ತೇವಾ? ಸುಮ್ಮನೆ ನವರಾತ್ರಿ ಬತ್ತು, ಶಾಲೆಗೆ ರಜೆ, ಅಜ್ಜನ ಮನೆಗೆ ಹೋಗುವುದು, ಐಸ್ ಕ್ರೀಮ್ ತಿನ್ನೋದು, ಇಷ್ಟು ಬಿಟ್ಟರೆ ನಾವು ನವರಾತ್ರಿಯ ಬಗ್ಗೆ ಏನಾದರೂ ಒಂದು ಚಿಂತನೆಯನ್ನು ನಮ್ಮ ಒಂದು ಅರ್ಧ ಗಂಟೆ ಅದರ ಯೂಟ್ಯೂಬಲ್ಲಿ ಆದರೆ ಅಟ್ಲೀಸ್ಟ್ ಎಲ್ಲರಿಗೂ ಇದೆ. ಈಗ 80 ವರ್ಷದ ಮುದುಕರು ಯೂಟ್ಯೂಬ್ ನೋಡ್ತಾರೆ. ಅದರಲ್ಲಿ ಒಮ್ಮೆ ನವರಾತ್ರಿ ವಿಶೇಷತೆಗಳು ಏನು ಅಂತೇಳಿ ಹಾಕಿದರೆ ಎಲ್ಲ ಕನ್ನಡದಲ್ಲಿ ಬರ್ತದೆ, ಮಲಯಾಳದಲ್ಲಿ ಬರ್ತದೆ, ತಮಿಳಲ್ಲಿ ಬರ್ತದೆ, ಎಲ್ಲ ಭಾಷೆಯಲ್ಲಿ ಬರ್ತದೆ. ನೋಡಿದ್ದೇವೆ ನಾವು ಯಾರಾದರೂ? ಇಲ್ಲ. ಯಾಕೆ? ಗೊತ್ತಿಲ್ಲ. ನಮಗೆ ಯಾರು ಹಿರಿಯರು ಹೇಳಲಿಲ್ಲ. ಆಯಿತು, ಹೇಳಲಿಲ್ಲ. ಈಗ ನಾವು ವಿದ್ಯಾವಂತರು ಆಗ್ತಾ ಬಂದಿದ್ದೇವೆ, ಸಂಸ್ಕಾರವಂತರೂ ಆಗಬೇಕಲ್ಲ ನಾವು. ನಾಳೆ ನಮ್ಮ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ನಮ್ಮ ಮಕ್ಕಳ ಮೂಲಕ ನಮಗಿದೆ ಅಲ್ಲ, ತಾಯಂದಿರಿಗೆ. ಹಾಗೆ ಉಳಿದವರಿಗಿದೆ ಅಲ್ಲ. ಹಾಗೆ ತಾಯಿಯನ್ನು ಪೂಜಿಸುವ ಈ 9 ವಿಶೇಷ ದಿವಸಗಳು ಬೇರೆ ಬೇರೆ ದೃಷ್ಟಿಯಲ್ಲಿ ತಾಯಿಯನ್ನು ನೋಡೋದು. ಒಂದು ಶಾರದೆಯಾಗಿ ನೋಡ್ತೇವೆ, ಬೇರೆ ಬೇರೆ ದೃಷ್ಟಿಯಲ್ಲಿ ನಾವು ನೋಡಿ ಉಗ್ರ ದುರ್ಗೆಯಾಗಿ ನೋಡ್ತೇವೆ. ಆ 9 ವಿಶಿಷ್ಟ ರೀತಿಯಲ್ಲಿ ತಾಯಿಯನ್ನು ಆರಾಧಿಸುವಂಥ ವಿಶಿಷ್ಟ ದಿವಸ. ಆ ತಾಯಂದಿರಾದರೂ ಇದನ್ನೊಂದು ಇವತ್ತಾದರೂ ಹೋಗಿ ನಾಳೆ ಬೆಳಿಗ್ಗೆ ಆದರೆ ಎದ್ದು ಒಂದು ಬೆಳಿಗ್ಗೆ ಯೂಟ್ಯೂಬಲ್ಲಿ ನೋಡಿದರೆ ಬಹುಶಃ ಇವತ್ತು ಈ ನಮ್ಮ ಯುವಕರೆಲ್ಲ ಇವತ್ತು ಮಾಡಿದ ಕಾರ್ಯಕ್ರಮ ಧನ್ಯೋಸ್ಮಿ ಅಂತ ಅವರು ಹೇಳ್ಬೋದು. ಇಷ್ಟು ಲಕ್ಷ ಖರ್ಚು ಮಾಡಿ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾ ಅಂತ ಭಿಕ್ಷೆ ಬೇಡಿ ಅವರು ಮಾಡಿದ ಕಾರ್ಯಕ್ರಮ, ಆ ಧನ್ಯತಾ ಭಾವ ಬರಬೇಕಿದ್ರೆ ನಾಳೆ ಆದರೂ ನಾವೆಲ್ಲರೂ ಹೋಗಿ ಒಮ್ಮೆ ಯೂಟ್ಯೂಬಲ್ಲಿ ಆ 9 ದಿವಸದ ಆ ಮಹಿಮೆಯನ್ನು ಒಮ್ಮೆ ಓದಿ ನಮ್ಮ ಮನಸ್ಸಿನ ಒಳಗೆ ತಗೊಂಡ್ರೆ ಖಂಡಿತ ಅದರ ಪರಿಣಾಮಗಳು ಬರಬಹುದು. ಏನು ತಾಯಿ ಅಂದರೆ? ಬಹುಶಃ ತಾಯಿಯಷ್ಟು ಒಂದು ಅದ್ಭುತವಾದ ಪ್ರಪಂಚದಲ್ಲಿ ಶಕ್ತಿ ಯಾವುದಿದೆ? ಸಂಬಂಧಗಳಲ್ಲಿ ಎಲ್ಲ ವಿದೇಶಿ ಸಂಸ್ಕೃತಿ. ನಮಗೆ ಏನಿದೆ ವಿದೇಶಿ ಸಂಸ್ಕೃತಿಯಲ್ಲಿ? ಅಕ್ಷರ ಇರೋದು 26. ನಮ್ಮ ಭಾಷೆಯಲ್ಲಿ 52 ಅಕ್ಷರ ಉಂಟು, ಡಬ್ಬಲ್ ಅಕ್ಷರ ಉಂಟು. ಆಯಿತು, ವಾಕ್ಯಗಳ ರಚನೆಯಲ್ಲಿ ನಮ್ಮಲ್ಲಿ ಹೇಗೆ ಬರೆದರೂ ಸರಿಯೇ. ಅವರಲ್ಲಿ ನೀವು ಒಂದು ಉದಾಹರಣೆ ನೋಡಿ, ರಾಮ ಕೀಳ್ದ ರಾವಣ, ಉಲ್ಟಾ ಮಾಡಿ ಏನಾಯಿತು? ಉತ್ತರವೂ ಉಲ್ಟಾ ಬರ್ತದೆ, ಸುಸೈಡಲ್. ಹಾಗೆ ನೀವು ಕನ್ನಡದಲ್ಲೇ ಬರೀರಿ, ರಾವಣನು ಕೊಂದನು ರಾಮನು ರಾವಣನನ್ನು. ತಪ್ಪಿತ ಇಲ್ಲಿ ಅದರ ಅರ್ಥ? ತಪ್ಪಲಿಲ್ಲ. ಅಂಥ ಅದ್ಭುತ ಭಾಷೆ ಕೊಟ್ಟ ಈ ದೇಶ, ಈ ಸಂಸ್ಕೃತಿ, ಆದರೂ ನಾವು ಅದನ್ನು ಹೀನವಾಗಿ ನೋಡ್ತೇವಲ್ಲ. ನಮಗೆ ವಿದೇಶವೇ ಬೇಕಲ್ಲ. ಇಂಥದ್ದು ತುಂಬ ಇದೆ. ಎಲ್ಲವನ್ನು ಪಟ್ಟಿ ಮಾಡಿ ನೀವು ಓದಿದರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು. ಆಯಿತು, ನಮ್ಮ ಪಾಠಶಾಲೆಯಲ್ಲಿ ಅದಾದರೂ ಉಂಟಾ?
ನಮಗೆ ಆ ವಿದೇಶಿ ಸಂಸ್ಕೃತಿ ಬಂದ ಮೇಲೆ ನಮ್ಮ ಪಾಠಗಳೆಲ್ಲ ನಮ್ಮಲ್ಲಿಗೆ ಅವ ದಾಳಿ ಮಾಡಿದ, ಖಿಲ್ಜಿ ದಾಳಿ ಮಾಡಿದ, ಹುಮಾಯೂನ್ ದಾಳಿ ಮಾಡಿದ, ಅಲೆಕ್ಸಾಂಡರ್ ದಾಳಿ ಮಾಡಿದ, ಎಲ್ಲ ನಮ್ಮ ಮಕ್ಕಳ ಮನಸ್ಸಲ್ಲಿ ನಮ್ಮ ಮೇಲೆಲ್ಲ ಪೆಟ್ಟೇ ತಿಂದದ್ದು. ನನ್ನ ಮನೆಯಲ್ಲಿ ನನ್ನ ಮಗುವಿಗೆ ಹೇಳು, ನಿನಗೆ ಹುಮಾಯೂನ್ ಬಡದ, ನಿನ್ನ ಅಜ್ಜನಿಗೆ ಅಕ್ಬರ್ ಬಡದ, ಎಲ್ಲ ಇದನ್ನೇ ಹೇಳಿಕೊಂಡು ಕೂತದ್ದು ನಾವು. ಒಂದು ಧೀರೋದಾತ್ತ ನಮ್ಮ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ಒಂದು ಒಳ್ಳೆಯ ಹೋರಾಟಗಾರ ಒಂದಾದರೆ ಕತೆ ಇದೆಯಾ? ಇಲ್ಲ. ಸಣ್ಣಗೊಂದು ಮದನ್ಲಾಲ್ ದಿಂಗ್ರ ಸಣ್ಣದು ಅರ್ಧ ಪೇಜು ಮಾತ್ರ ಪಾಠ, ಇಲ್ಲ, ಪಾಠವೇ ಇಲ್ಲ. ಯಾಕೆ? ನಾವು ಈ ದಾಸ್ಯದ ಮನೋಭಾವದಲ್ಲೇ ಇದ್ದೇವೆ, ಇನ್ನೂ ಹೊರಗೆ ಬರಲಿಲ್ಲ. ನಮ್ಮ ಚಿಂತಕರು ಯಾಕೆ ಯೋಚನೆ ಮಾಡೋದಿಲ್ಲ? ನಾವು ಯೋಚನೆ ಮಾಡಬೇಕು. ತಾಯಿ ಎಂತಹ ಅದ್ಭುತವಾದ ತಾಯಿ. ಎಲ್ಲಿಯಾದರೂ ತಾಯಿಯ ಬಗ್ಗೆ ಪಾಠ ಉಂಟಾ? ಕಾ ಕಮಲ ಲಾ ಲಂಗ, ಇದು ನಮಗೆ ಭಾಷೆ ಕಲಿಸೋದು. ಒಂದು ತಾಯಿಯ ಬಗ್ಗೆ ಒಂದು ಪಾಠ ಇಡ್ಬೋದಿತ್ತಲ್ಲ, ಒಂದು ಸಂಸ್ಕಾರದಲ್ಲಿ ಬದಲಾವಣೆ ಮಾಡ್ಬೋದಿತ್ತಲ್ಲ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾರು ಯೋಚನೆ ಮಾಡಬೇಕು? ನಾವು ಯೋಚನೆ ಮಾಡಬೇಕು, ಅವರು ಮಾಡಿದ್ರೆ. ಯಾಕೆಂದರೆ ನಮ್ಮೆಲ್ಲ ಮನೆಯಲ್ಲಿ ಈಗ SLC ಆಗಿ ವಿದ್ಯಾವಂತ ಮಹಿಳೆಯರಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಕಲಿಸುವ ಶನಿವಾರ ಆದಿತ್ಯವಾರ ಏನು ಅಂತೇಳಿ. ತಾಯಿ ಎಂಥ ಅದ್ಭುತವಾದ ಬಹುಶಃ ಒಂದು ಗರ್ಭವತಿಯಾದ ತಾಯಿ ನೋವು, ಆಹಾರ ಮೆಚ್ಚದೆ, ವಾಂತಿ ಎಲ್ಲ ಸಮಸ್ಯೆಗಳನ್ನು ಮಾಡಿ 9 ತಿಂಗಳು ಹೊತ್ತು ಆ ಒಂದು ಅದ್ಭುತವಾದ ನೋವು. ಬಹುಶಃ ಒಬ್ಬರು ವಿಶೇಷವಾಗಿ ಹೇಳ್ತಾರೆ, ತ್ರಿಶೂಲ ಹಾಕಿ ಹೊಟ್ಟೆಗೆ ಹಾಕಿ ತಿರುಗಿದರೆ ಎಷ್ಟು ನೋವು, ಅದಕ್ಕಿಂತ ಹೆಚ್ಚು ನೋವು ಒಂದು ಹೆರಿಗೆ ನೋವು ಅಂತೇಳಿ ನನಗೆ ಹಿರಿಯರೇ ಹೇಳಿದ ನೆನಪು ಬರ್ತದೆ. ನನ್ನ ಹೆಂಡತಿ ನನ್ನಲ್ಲಿ ಹೇಳಿಲ್ಲ, ಹಿರಿಯರು ಹೇಳಿದ ನೆನಪನ್ನು ನಾನು ಹೇಳ್ತೇನೆ. ಅಷ್ಟು ಇದ್ದರೂ ಸಹ ಆ ತಾಯಿ ಒಮ್ಮೆ ಆ ಮಗುವನ್ನು ನೋಡುವಾಗ ಅದರ ಮಂದಸ್ಮಿತ, ಅಷ್ಟು ನೋವು ತಿಂದ ಆ ಒಂದು ಕ್ಷಣ ಮಗುವನ್ನು ಎದುರು ನರಸ ಹಿಡಿದಾಗ ಅದನ್ನು ನೋಡಿ ಪಡುವಂಥ ಒಂದು ಆನಂದವನ್ನು ಒಮ್ಮೆ ಎಲ್ಲ ಮಹಿಳೆಯರು ಯೋಚನೆ ಮಾಡಿ, ಅದ್ಭುತವಾದ ಆನಂದ. ಯಾಕೆ? ಅದಾ ತಾಯಿತನ. ಬಹುಶಃ ಅದಕ್ಕೆ ತಾಯಿ ತಾಯಿ ಅಂತೇಳೋ ಶಬ್ದಕ್ಕೆ ಇಷ್ಟು ಗೌರವ ಬಂದದ್ದು. ಅಂತಹ ತಾಯಂದಿರು ನಾವು, ನಮ್ಮ ಜವಾಬ್ದಾರಿ ಏನು? ನೀವು ಇಷ್ಟು ತೊಂದರೆ ಮಾಡಿದ್ರು ನಿಮ್ಮ ಮಗುವಿಗೆ ಏನೂ ಮಾಡೋದಿಲ್ಲ. ಬೆರಳಲ್ಲಿ ಒಂದು ಪೆಟ್ಟು ಕೊಡ್ತೀರಿ ನಿಮ್ಮ ಬೆನ್ನಿಗೆ, ಮೂತ್ರ ಮಾಡಿದೆ ಮಗುವೆ ಅಂತ. ಪುನಃ ನಿಮ್ಮ ಬಟ್ಟೆಯಲ್ಲಿ ಮೇಲಿಂದ ಕೆಳವರೆಗೆ ಒಸರಿಸಿರಿ. ಈಗ ನೋಡಿದೆ ನೀವು, ಹೀಗೆ ಬರುವಾಗ ಶೀತ ಆದರೂ ಸಹ ಬಹುಶಃ ಮಕ್ಕಳು 9,000 ಸೀರೆಯಲ್ಲಿ ಆದರೂ ಆ ಮಗುವಿನ ಮುಖವನ್ನು ಕ್ಲೀನ್ ಮಾಡ್ತಾರೆ. ಇನ್ನೊಬ್ಬರು ನೋಡಿ ನನ್ನ ಮಗುವನ್ನು ನೆಗಾಡಿದೆ ಅಂತ. ನನ್ನ ಮಗುವಿನ ಮಾನ ಮರ್ಯಾದೆಯನ್ನೂ ಕಾಪಾಡುವಂಥ ಅದ್ಭುತವಾದ ಮಾನಸಿಕತೆಯವರ ತಾಯಿ ಎಂಬ ಶಬ್ದವನ್ನು ಒಮ್ಮೆ ಯೋಚನೆ ಮಾಡಿದರೆ ಈ 9 ದಿವಸವೂ ನಾವು ಅದನ್ನು ಯೋಚನೆ ಮಾಡಬೇಕು. ನಾವು ಮಕ್ಕಳು ಯೋಚನೆ ಮಾಡಬೇಕು, ನನ್ನ ತಾಯಿ ಎಷ್ಟು ತ್ಯಾಗ ಮಾಡ್ತಾಳೆ ನನಗಾಗಿ ಅಂತ. ಯಾಕೆ ತ್ಯಾಗ ಮಾಡಬೇಕು ಅವಳಿಗೆ? ವಿದೇಶಿ ಸಂಸ್ಕೃತಿಯಲ್ಲಿ ಇಲ್ಲ. ಈಗೆಲ್ಲ ಬೇರೆ ಬೇರೆ ರೀತಿಯಾಗಿದೆ. ಮಗುವೇ ಬೇಡ, ಇಂಥ ಪರಿಸ್ಥಿತಿ ಬಂತು. ನಾವು ಸಹ ಅದನ್ನು ಯಾಕೆ ಅಳವಡಿಸ್ತೇವೆ? ನಮಗೊಂದು ಜವಾಬ್ದಾರಿ ಇದೆ. ನಾವೊಂದು ಮಂತ್ರ ಹೇಳಿಯೇ ಮದುವೆ ಆಗುವಂಥದ್ದು. ಬಹುಶಃ ನಿಮಗೆ ಯಾರು ಕಿವಿ ಕೊಡಲಿಕ್ಕಿಲ್ಲ. ಧರ್ಮ ಅರ್ಥ ಕಾಮ ಪ್ರಜಾ ಸಂಪತ್ತು ಅಭಿವೃದ್ಧ್ಯರ್ಥಂ ಇಮಾಂ ಕನ್ಯಾಂ. ಬಹುಶಃ ಗೊತ್ತಿರೋರು ಇಲ್ಲಿ ಒಂದು 2 ಜನ ಇರುವುದಷ್ಟೇ ಅಲ್ವಾ? ತಪ್ಪಲಿಲ್ಲ, ನಾನಿಲ್ಲ, ತಪ್ಪಿದ್ದರೆ ಕ್ಷಮಿಸಿ ನನಗೆ. ಇಂಥ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಕೊಟ್ಟದನ್ನು ಭಟ್ರು ಹೇಳ್ತಾರೆ. ಭಟ್ರು ಹೇಳುವಾಗ ನಾವು ಫೋಟೋವಿಗೆ ನೋಡುದು, ನನ್ನ ಫೋಟೋ ನಗಾಡಿ ಬಂತ, ಅಡ್ಡ ಬಂತ ಅಂತ ಫೋಟೋಗ್ರಾಫರ್ ಹೇಳಿದಾಗೆ ಹೇಳೋದು. ಈಗ ಪುರೋಹಿತರು, ಮನೆಯವರು, ಹಿರಿಯರು ಆಯಿತು, ಮಂತ್ರ ಇಲ್ಲದಲ್ಲಿ ಸೋದರ ಮಾವನ 4 ಶಬ್ದ ಹೇಳ್ತಾರೆ ಕೆಲವು ಸಂಸಾರಗಳಲ್ಲಿ, ಅದಕ್ಕೂ ಕಿವಿಗೊಡುವುದಿಲ್ಲ, ನೋಡುವುದು ಒಂದೇ ಕ್ಯಾಮರಾವನ್ನು. ಬಹುಶಃ ಈ ರೀತಿ ನಾವು ಪಾಶ್ಚಾತ್ಯ ಇದಕ್ಕೆ ಬದಲಾವಣೆ ಇದ್ದರೆ ಮುಂದೊಂದು ದಿನ ನಾವೇ ಪಾಪ ಪಡುವಂಥ ವ್ಯವಸ್ಥೆ ಇರುವುದು. ಅದಕ್ಕಾಗಿ ಈ ವ್ಯವಸ್ಥೆಗಳ ಬದಲಾವಣೆ ನಾವೆಲ್ಲ ನಮ್ಮ ಎಲ್ಲರ ಮನೆಯ ದೋಸೆ ತೂತು ಅಂತೇಳಿ ಆ ಒಂದು ಇದರ ಪ್ರಕಾರ ನಾವೆಲ್ಲ ಇಲ್ಲಿ ಸೇರಿ ನಮ್ಮ ಮನೆಯ ಸಮಸ್ಯೆಗಳನ್ನು ನಾವೇ ಪರಿಹರಿಸ್ತಾ, ಬಹುಶಃ ಪರಿಹರಿಸದಿರಬೇಕು. ಕಾನೂನು ಪೊಲೀಸರು ಬರಬೇಕು ನಮಗೆ. ನಾವು ಕಾನೂನು ಉಲ್ಲಂಘನೆ ಮಾಡಿದರೆ ನಮಗೆ ಪೊಲೀಸರು ಬೇಕು, ಅದಿಲ್ಲದೆ ಪೊಲೀಸ್ ಇಲಾಖೆ ನಮಗೆ ಬೇಡ. ಯಾರು ಜವಾಬ್ದಾರಿ ಇದಕ್ಕೆ? ಕಾನೂನುಗಳು ವಸ್ತು ಬದಲಾವಣೆ ಆಗ್ತದೆ, ಜವಾಬ್ದಾರಿ ಯಾರು? ನಾವೇ. ಉಲ್ಲಂಘನೆ ನಾವು ಮಾಡಿದರೆ ಸಮಸ್ಯೆ ಆಗ್ತದೆ, ಸರಿ ಮಾಡಬೇಕಾಗ್ತದೆ. ನಾವು ಉಲ್ಲಂಘನೆ ಮಾಡದಿದ್ದರೆ ಬಹುಶಃ ಈ ರೀತಿಯ ಎಲ್ಲ ವ್ಯವಸ್ಥೆಗಳಲ್ಲಿ ನಾವು ಇಂಥ ಸಭೆ ಸಮಾರಂಭಗಳು ಎಲ್ಲ ಜಾತಿ ಮತ ಬಿಟ್ಟು ಸೇರಿ, ಬಹುಶಃ ಮೊನ್ನೆ ಒಂದು ಒಳ್ಳೆಯ ನೋಡಿದೆ ನಾನು, ಮೈಸೂರು ದಸರಾ ಏನೋ ಗಲಾಟೆಗಳಾಯಿತು. ತತ್ಪರಿಣಾಮ ಗಲಾಟೆಗಳ ಪರಿಣಾಮದಿಂದ ಏನೊಂದು ಹೊಸ ದಿಕ್ಕು ಕೊಟ್ಟಿತಲ್ಲಿಗೆ ವ್ಯವಸ್ಥೆಗೆ. ಬಹುಶಃ ಎಲ್ಲರಲ್ಲೂ ದೇವರನ್ನು ಕಾಣುವವರು ನಾವು, ಪ್ರತಿಯೊಂದರಲ್ಲಿ ದೇವರನ್ನು ಕಾಣುವವರು. ಅದು ನಮ್ಮ ಅದ್ಭುತ. ಆ ಅದ್ಭುತದಿಂದಾಗೆ ನಮ್ಮ ಈ ಸಂಸ್ಕಾರ ಸಂಸ್ಕೃತಿ ಅನಾದಿಯಿಂದ ಇವತ್ತಿನವರೆಗೆ ಉಳಿದಿದೆ. ಬಹುಶಃ ಹಿರಿಯರು ಶುರು ಮಾಡುವಾಗಲೇ ಹೇಳ್ತಾರೆ ನಮ್ಮ ಇದರಲ್ಲಿ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಮೈ ನಮೋ ನಮಃ. ಬಹುಶಃ ಎಲ್ಲ ಒಂದು ಕಲ್ಲು ಮಣ್ಣು ಹೃದಯ TV ಒಳಗೆಲ್ಲ ದೇವಿ 9 ದಿವಸ ಆರಾಧಿಸುವಂಥ ದೇವಿ ನಮ್ಮ ಮನ ಪ್ರತಿಯೊಂದರಲ್ಲಿ ಇದ್ದಾಳೆ ಅಂತೇಳಿ ಚಿಂತನೆ ಮಾಡಿದರೆ ನಮಗೆ ಯಾವುದು ಕೆಟ್ಟದ್ದು ಕಾಣಲಿಕ್ಕಿಲ್ಲ. ಇಲ್ಲದ್ರೆ ಪ್ರತಿಯೊಂದರಲ್ಲಿ ನಮಗೆ ಮನಸ್ಸಿಗೆ ಸರಿಯಿಲ್ಲದೆ ಎಲ್ಲದರಲ್ಲಿ ಕೆಟ್ಟ ಮಾಡೋದು. ಅತ್ತೆ ಮಾಡಿದ ಸಾಂಬಾರಲ್ಲಿಯೂ ಕೆಟ್ಟದೇ ಕಾಣೋದು, ಹೆಂಡತಿ ಮಾಡಿದ ಸಾಂಬಾರಲ್ಲಿಯೂ ಕೆಟ್ಟದೇ ಕಾಣೋದು. ಒಳ್ಳೆಯದು ಕಾಣಬೇಕು, ನಮ್ಮ ಅಂತಃಶಕ್ತಿಯನ್ನು ಬಿಡಿಸಿ ಒಮ್ಮೆ ನೋಡಬೇಕು ಒಳ್ಳೆಯದು ಅಂತ ಹೇಳಿ. ಆಗ ಮಾತ್ರ ಬದಲಾವಣೆ ನಮ್ಮೊಳಗಿನ ಸಂಬಂಧಗಳು ಉಳೀತದೆ. ಇಲ್ಲಾಂದರೆ ಈಗಿನ ಸಂಬಂಧಗಳು ಬಹುಶಃ ಈ ಸಂಬಂಧ ಹೀಗೆ ಮುಂದುವರೆದ್ರೆ, ಬಹುಶಃ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಲೇಖನ ಬಂದಿತ್ತು, 8:02 ನಿಮಿಷ ಉಂಟು, 2030ನೇ ಇಸವಿಗೆ ಪ್ರಪಂಚದಲ್ಲಿ, ಅದು ವಿಶೇಷವಾಗಿ ಭಾರತದಲ್ಲಿ, ನಾನು ಪುನಃ ಉಲ್ಲೇಖ ಮಾಡಿದ್ದೆ ಅದನ್ನು, ಒಳ್ಳೆಯ ಇಂಡಸ್ಟ್ರಿ ಯಾವುದು ಅಂತ ಹೇಳಿದರೆ ವೃದ್ಧಾಶ್ರಮ.
ಬಹುಶಃ ವೃದ್ಧಾಶ್ರಮಕ್ಕೆ ನಾವು ಹೋಗುವಂಥ ವ್ಯವಸ್ಥೆ ಬೇಡ. ನಾವು ಪ್ರೀತಿ ವಿಶ್ವಾಸದಲ್ಲಿ ವಿಪರೀತ ಕೊಂಗಾಟ ಇಲ್ಲದೆ ಒಂದು ಸಂಸ್ಕಾರಯುತವಾದ ಮಗುವನ್ನು ಈ ದೇಶಕ್ಕೆ ನಾವು ಸಮರ್ಪಣೆ ಮಾಡಿದರೆ ಈ ದೇಶ, ಈ ಸಮಾಜ ನಮ್ಮನ್ನು ಗೊತ್ತಿಲ್ಲದೆ ನಮಗೊಂದು ಬೇಲಿಯಾಗಿ ಉಳಿತದೆ. ಒಳ್ಳೆಯ ಮಕ್ಕಳು ನೆರೆಕರೆಯಲ್ಲಿ ಇದ್ದರೂ ಸಾಕು, ಅವರೇ ಹೇಳ್ತಾರೆ ನನ್ನ ಮಗು ಒಬ್ಬ ಕೆಟ್ಟದಾದರೂ ನೀನು ಕೆಟ್ಟದ್ದು ಮಾಡಬೇಡಪ್ಪ, ನೀನು ಒಳ್ಳೆಯದು ಮಾಡುವಂಥ. ಅದಕ್ಕೆ ಒಂದು ಬೇಲಿ ಇರುವಂಥದ್ದು. ಆ ಬೇಲಿಯನ್ನು ನಾವು ನಿರ್ಮಾಣ ಮಾಡುವಂಥ ಜವಾಬ್ದಾರಿ. ಹಾಗೆ ಒಳ್ಳೆಯ ಪ್ರಜೆಗಳನ್ನು ಹೆತ್ತು ಹೊತ್ತು ಈ ಪ್ರಪಂಚಕ್ಕೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಮುಂದಿನ ಜವಾಬ್ದಾರಿ ಇಲ್ಲ ಯುವಕ ಯುವತಿಯರಿಗಿದೆ. ಬಹುಶಃ ನಮಗೆ ಒಂದೇ ಕಾಣುವಂಥದ್ದು ಎದುರು ನೋಡುವಾಗ ಈಗಿನ ಪ್ರಪಂಚದಲ್ಲಿ ಲವ್ ಲವ್ ಲವ್. ಬಹುಶಃ ಲವ್ ಜಿಹಾದ್ವರೆಗೆ ಹೋಗ್ತದೆ. ನಾನು ಅದನ್ನು ಹೆಚ್ಚು ಉಲ್ಲೇಖ ಮಾಡೋದಿಲ್ಲ. ಬಹುಶಃ ಯೋಚನೆ ಮಾಡಿ, ಎಲ್ಲರಿಗೂ ಯೋಚನೆ ಮಾಡದ ನಿರ್ಧಾರ ತಗೊಂಡದ್ದು ಎಲ್ಲವೂ. ಈಗ ಲವ್ ಕೆಟ್ಟದ್ದು ಒಳ್ಳೆಯದಲ್ಲ ಇದೆ, ಗಾಂಧಾರ ವಿವಾಹವನ್ನು ಇತಿಹಾಸದಲ್ಲಿ ಇದೆ, ತಪ್ಪು ಅಂತ ಎಲ್ಲಿಯೂ ಶಾಸ್ತ್ರ ಸಮ್ಮತ. ಅದು ನಾನು ಶಾಸ್ತ್ರ ಅಸಮ್ಮತ ಅಂತ ಹೇಳೋದಿಲ್ಲ. ಶಾಸ್ತ್ರ ಸಮ್ಮತ ಆದರೂ ಅದರಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಬೇಕಾದಂಥ ವ್ಯವಸ್ಥೆ ಈಗಿನ ಯುವತಿಯರು ವಿಶೇಷವಾಗಿ ಮಾಡಬೇಕು. ಮನೆ ಒಂದು 3 ಬಾಗಿಲಲ್ಲಿ ನಿಮಗೆ ಒಂದು ನಾಳೆ ಒಬ್ಬ ಬಡವನನ್ನು ಮದುವೆ ಆಗೋದು, ಅವ 30 ದಿವಸಕ್ಕೆ ಅವನಿಗೆ ಲಾಟ್ರಿ ಹೊಡೆಯೋದು, 38 ದಿವಸ ಅರಮನೆ ಕಟ್ಟೋದು, 40 ದಿವಸದಲ್ಲಿ ಅವ ಫಾರಿನಿಗೆ ಹೋಗೋದು. ಇದು ಪುಸ್ತಕದ ಬದನೆ ಹೇಗೆ, ಅದು ನಮ್ಮ ಜೀವನದಲ್ಲಿ ನಡೀಲಿಕ್ಕಿಲ್ಲ. ಆದ ಕಾರಣ ಕನಸುಗಳಿಗೆ ತಿರುಕನ ಕನಸನ್ನು ಯೋಚನೆ ಮಾಡದೆ ಸ್ವಲ್ಪ ಹಿರಿಯರಲ್ಲಿ ಬೇಡ, ಮನೆಯವರು ವಿರೋಧ ಮಾಡಿದರೆ ಅಧ್ಯಾಪಕರಿದ್ದಾರೆ, ನೆಂಟರಿದ್ದಾರೆ, ಎಲ್ಲರಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ನಾವು ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿದರೆ ಮಾತ್ರ ಭವಿಷ್ಯ ಒಳ್ಳೆಯದಾಗ್ತದೆ. ಇಲ್ಲೇ ಇದ್ದರೆ ಭವಿಷ್ಯ ಎಲ್ಲ ಅಂಧಕಾರಮಯ ಆಗ್ತದೆ. ಬಹುಶಃ ಈ ರೀತಿಯಲ್ಲಿ ಯೋಚನೆ ಮಾಡಿ ಆ ನವದುರ್ಗೆಯರನ್ನು ಪೂಜೆ ಮಾಡಿ, ಬಹುಶಃ 9 ದಿವಸ ನಮಗೆ ಹಿರಿಯರು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ 9 ದಿವಸ ಆದರೂ ಉಪವಾಸ ಇದ್ದು ಆ ದುರ್ಗೆಯನ್ನು ದೇವಿ ಸ್ವರೂಪಿಯನ್ನು ಆರಾಧನೆ ಮಾಡಿ ಒಂದು ಒಳ್ಳೆಯ ಪರಿವರ್ತನೆ ಮಾಡುವ ನಮಗೊಂದು ಹೊಸ ವರ್ಷದ ಕಲ್ಪನೆ ಬಹುಶಃ ಇವತ್ತಿನಿಂದ ನಮಗೆಲ್ಲ ಸನಾತನಿಗೆ. ಹಾಗೆ ಈ ಸನಾತನ ವ್ಯವಸ್ಥೆಯನ್ನು ಉಳಿಸಿಕೊಂಡು ಎಲ್ಲವನ್ನು ಬೆಳೆಸಿಕೊಂಡು ನಮ್ಮಲ್ಲಿ ಏನು ಹೇಳ್ತಾರೆ, ಒಂದು ಶಬ್ದ ಹೇಳಿ ನಾನು ನಿಲ್ಲಿಸ್ತೇನೆ. ಪುರೋಹಿತರ ನಮಗೆ ಉಲ್ಲೇಖ ಆಗ್ತದೆ. ಬಹುಶಃ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಎಲ್ಲ ಪೂಜೆ ಎಲ್ಲ ಮಾಡುವಾಗ ಒಂದು ಬ್ರಹ್ಮಾರ್ಪಣೆ ಬಿಡಿ ಅಂತ ಹೇಳ್ತಾರೆ ಪುರೋಹಿತರು, ಅಲ್ವಾ ಶ್ರೀಕೃಷ್ಣಣ್ಣ? ಏನು ಹೇಳ್ತಾರೆ ಬ್ರಹ್ಮಾರ್ಪಣೆ? ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯತೆ ಏನು? ಅಸ್ಮಾಕಂ ಅಲ್ವಾ, ಅಸ್ಮಾಕಂ ಸಹಕುಟುಂಬಾನಾಂ. ಅದರ ಎಡೆಯಲ್ಲಿ ಅಣ್ಣಲ್ಲೇ ಬೆಳಿಗ್ಗೆ ಜಗಳ ಆಗಿ ಅಣ್ಣನಲ್ಲಿ ಹೋಗೋರ್ಗೆ ಬಿಟ್ಟು ಬರ್ತಿರ್ತಾನೆ. ಇವ ದಿವಸಕ್ಕೆ ಬೆಳಿಗ್ಗೆ ಗಲಾಟೆ ಮಾಡಿ ಅಣ್ಣನ ಹೊತ್ತಿಗೆ ಎಲ್ಲೋ ನಿನ್ನ ಮನೆ ಮೆಟ್ಟುಗಲ್ಲು ಹತ್ತುದಿಲ್ಲ ಅಂತ ಹೇಳಿ ಬರ್ತಾನೆ. ಆದರೂ ಇಲ್ಲಿ ಬಂದು ಕೂತಾಗ ಪುರೋಹಿತರು ಹೇಳೋದಷ್ಟೇ, ಸಪರಿವಾರಾಣಂ ದ್ವಿಪದೇ ಚತುಷ್ಪದೇ ಸಹಿತಾನಂ ಕ್ಷೇಮಸ್ಥೈರ್ಯ ಅಲ್ವಾ? ಸರಿಯಲ್ಲ ಸರ್? ಯಾಕೆ ಹೇಳಬೇಕು? ಯಾರು ಕಿವಿ ಕೊಡೋದಿಲ್ಲ. ನಮ್ಮಲ್ಲಿ ಏನು ಅದ್ಭುತ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ 2 ಕಾಲಿನ 4 ಕಾಲಿನ ಪ್ರಾಣಿಗೂ ನನ್ನ ಮನೆಯಲ್ಲಿರೋ ನಿನ್ನೆ ಹಾಲನ್ನು ಕುಡಿದು ಕದ್ದು ಓಡಿದ ಬೆಕ್ಕಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಸನಾತನ ಸಂಸ್ಕಾರ ಇರುವಂಥದ್ದು ನಮ್ಮಲ್ಲಿ. ಅದನ್ನು ಉಳಿಸಿ ಬೆಳೆಸಿದರೆ ಮಾತ್ರ ವಿವೇಕಾನಂದರು ಹೋಗಿ ಅಲ್ಲಿ ಒಳ್ಳೆಯ ಹೆಸರು ತಗೊಂಡು ಬಂದದ್ದು. ನಾವು ಅದನ್ನು ನಮ್ಮದು ಒಳ್ಳೆಯದೇ, ಅವರಿಗೆ ಕೇಡಾಗಿರ್ಬೋದು, ಆದರೆ ನಮ್ಮ ಒಳ್ಳೆಯದನ್ನು ಉಳಿಸಿ ಮುಂದಿನ ದಿನಗಳಲ್ಲಿ ವಿವೇಕಾನಂದರಂತೆ ನಾವೆಲ್ಲರೂ ಎಲ್ಲರಿಂದಲೂ, ಪ್ರಾಜ್ಯರಿಂದ ಅಲ್ಲ ವಿದೇಶದಿಂದ ಒಂದು ಒಳ್ಳೆಯ ಭಾರತ ಅಂತ ಹೇಳೋ ಸದೃಢ ಸಮರ್ಥ ಯೋಗ್ಯ ಸಂಸ್ಕಾರಯುತ ಭಾರತ ಅಂತ ಹೇಳುವ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಎಲ್ಲರೂ ಮುನ್ನಡೆದರೆ ಭವಿಷ್ಯ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ನಾವು ವೃದ್ಧಾಶ್ರಮಕ್ಕೆ ಹೋಗದಂಥ ಒಂದು ಒಳ್ಳೆಯ ವ್ಯವಸ್ಥೆ ದೇವರು ನಮಗೆಲ್ಲರಿಗೂ ಕರುಣಿಸಲಿ. ಎಲ್ಲ ಧರ್ಮಗಳ ಯುದ್ಧ ನಿಲ್ಲಿ, ಒಳ್ಳೆಯ ಈ ಧರ್ಮ ಸಭೆಯಿಂದ ಒಳ್ಳೆಯ ಸಂದೇಶ ಒಡ್ಡಿದಿಂದ ಹೋಗಲಿ. ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಎಲ್ಲ ಯುವಕರಿಗೆ ಆ ನವದುರ್ಗೆಯರು ಒಳ್ಳೆಯದು ಮಾಡಲಿ. ಅವರಿಗೆ ಸಂಪತ್ತೋ ಏನು ಬೇಕು ಅವರಿಗೆ ಇಷ್ಟಾರ್ಥ ಸದ್ದಿಷ್ಟಾರ್ಥಗಳನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಆಯುಧ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಜ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಭಗವದ್ಭಕ್ತರೇ, ಈ ದಿನ ನಮ್ಮ ಜೊತೆ ಅಧ್ಯಕ್ಷರಾಗಿ ಶುಭ ನುಡಿಗಳನ್ನ ಆಡಿ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿ ಆ ಮೂಲಕ ನಮ್ಮನ್ನೆಲ್ಲ ಎಚ್ಚರಿಸಿದಂತ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲ್ಲಿ ತಮ್ಮಾರು ಇವರಿಗೆ ಅನಂತಾನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ದೀಪ ಪ್ರಜ್ವಲನೆಯನ್ನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಶ್ರೀಯುತ ವರದರಾಜ್ ನಾಯಕ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಶ್ರೀ ಶಂಕರ್ ರೈ ತಮಗೂ ಕೃತಜ್ಞತೆಗಳು ಸರ್. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಶಿವಪ್ಪ ನಾಯ್ಕ, ಶ್ರೀಮತಿ ಯಶೋಧ ಎಂ, ಶ್ರೀ ಮೊಯ್ದ್ ಕುಂಜಿ, ಶ್ರೀ ಉಮೇಶ್ ರೈ, ಶ್ರೀ ಜಯರಾಜ್, ಶ್ರೀ ಲೋಕೇಶ್, ಶ್ರೀ
ರಮಾನಾಥ ರೈ ಪಡ್ಯಂಬೆಟ್ಟು ತಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಅದಕ್ಕಿಂತ ಮೊದಲು ಈ ಆಯುಧ ಪೂಜಾ ಸೇವಾ ಸಮಿತಿ ಬೆಳೆದು ಬಂದಂತಹ ಒಂದು ದಾರಿಯನ್ನ ನಿಮ್ಮ ಮುಂದೆ ಇದೀಗ ಓದಿ ಹೇಳಲಿಕ್ಕಿದ್ದಾರೆ ಸ್ವಾತಿ ಇವರು. ಪಾಣಾಜೆ ಗ್ರಾಮದ ಒಟ್ಯ ಎಂಬಲ್ಲಿ ಸತತವಾಗಿ 15 ವರ್ಷಗಳಿಂದ ವಾಹನ ಪೂಜೆಯನ್ನು ಬಸ್ಸಿನ ಮಾಲಕರ ನೇತೃತ್ವದಲ್ಲಿ ಹರ್ಷವರ್ಧನ ಆಚಾರ್ಯ ಇವರು ನಡೆಸಿಕೊಂಡು ಬರುತ್ತಿದ್ದರು. 2023ರಲ್ಲಿ ಕೆಲವು ಉತ್ಸಾಹಿ ಯುವಕರು ಸೇರಿಕೊಂಡು ಈ ವಾಹನ ಪೂಜೆಯನ್ನ ಒಡ್ಯ ಅಶ್ವತ್ಥಕಟ್ಟೆಯ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನಡೆಸುವ ಯೋಜನೆಯನ್ನು ರೂಪಿಸಿಕೊಂಡರು. 5 ರಿಂದ 7 ಜನರಿದ್ದ ತಂಡ ನೋಡುತ್ತಿದ್ದಂತೆ 15-30ರವರೆಗೆ ಬೆಳೆದು ನಿಂತು 32 ಜನರ ಆಯುಧ ಪೂಜಾ ಸೇವಾ ಟ್ರಸ್ಟ್ ರಿಜಿಸ್ಟರ್ ಆಗಿ ಬೆಳೆದು ನಿಂತು ಹಗಲಿರುಳೆನ್ನದೆ ಬಿಸಿಲು ಗಾಳಿ ಲೆಕ್ಕಿಸದೆ ಯುವಕರು ಒಮ್ಮನಸ್ಸಿನಿಂದ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮವಹಿಸಿ ದುಡಿಯತೊಡಗಿದರು. ಕೇವಲ 38 ದಿನಗಳ ಅಂತರದಲ್ಲಿ ಯುವಕರು ಸಂಘಟಿಸಲ್ಪಟ್ಟು ವೇದಿಕೆಯ ನಿರ್ಮಾಣ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿ ಕಾರ್ಯಕ್ರಮದ ರೂಪುರೇಷೆಯನ್ನ ಸಿದ್ಧಪಡಿಸಿ ಊರೇ ಕಂಡು ಕೇಳರಿಯದ ಅದ್ಧೂರಿ ಕಾರ್ಯಕ್ರಮವನ್ನ ಅಕ್ಟೋಬರ್ 23ರಂದು ಜನರೇ ನಿಬ್ಬೆರಗಾಗುವಂತೆ ನಡೆಸಿಕೊಟ್ಟರು. ಇದಕ್ಕಾಗಿ ಊರವರು 10 ಸದಸ್ಯರು ಸಹೃದಯ ದಾನಿಗಳ ನೆರವು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚೇ ದೊರೆತದ್ದು ನಮ್ಮ ಸೌಭಾಗ್ಯ. ಗಣಹೋಮ, ಭಜನೆ, ವಾಹನ ಪೂಜೆ, ಊರವರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಾಯೋಜಿತ ಕಾರ್ಯಕ್ರಮವು ಊರವರ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗುವಂತೆ ಮೊದಲ ವರ್ಷವೇ ದೈವಾನುಗ್ರಹ ದೊರೆಯಿತು. ಮೊದಲ ವರ್ಷದ ಹುಮ್ಮನಸ್ಸಿನಿಂದ 2024ರಲ್ಲಿ 2ನೇ ವರ್ಷದ ಕಾರ್ಯಕ್ರಮಕ್ಕಾಗಿ ಸಮಿತಿಯನ್ನ ಕಾನೂನಿನಡಿಯಲ್ಲಿ ರಿಜಿಸ್ಟರ್ ಮಾಡಿ ಹಲವಾರು ಊರ ಉಪಕಾರಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಸುತ್ತಮುತ್ತಲಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಆಯುಧ ಪೂಜಾ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಶ್ವತ್ಥಕಟ್ಟೆ ಒಡ್ಯ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡರು. ನವರಾತ್ರಿಯ 4ನೇ ದಿನದಂದು ಪ್ರತಿ ವರ್ಷವೂ ಕಾರ್ಯಕ್ರಮವನ್ನ ನಡೆಸುವುದೆಂದು ತೀರ್ಮಾನಿಸಿ ಈ ವರ್ಷ ಸಂಗೀತ ರಸಮಂಜರಿಯೊಂದಿಗೆ ಊರ ಪ್ರತಿಭೆಗಳಿಗೆ ಮುಕ್ತ ಅವಕಾಶಗಳನ್ನು ಮಾಡಿಕೊಡಲಾಯಿತು. ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಗಳಲ್ಲಿ ಕಲಾಭಿಮಾನಿಗಳ ಆಗಮನ ನಮ್ಮ ಉತ್ಸಾಹವನ್ನ ಇಮ್ಮಡಿಗೊಳಿಸಿತು. ಹಿರಿಯರ ಅನುಭವಸ್ಥರ ಸಲಹೆಗಳೊಂದಿಗೆ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬಂದು ಒಡ್ಯದಲ್ಲಿ ಚರಿತ್ರೆಯನ್ನ ಸೃಷ್ಟಿಸಿತು. ಅಲ್ಲಗಳೆಯುವಂತಿಲ್ಲದೆ ಕಾರ್ಯಕ್ರಮಗಳನ್ನು ನಡೆಸಿ ಅನುಭವ ಹೊಂದಿಲ್ಲದ ಸಮಿತಿ ಸದಸ್ಯರಿಗೆ ಮಾರ್ಗದರ್ಶನದ ಮೂಲಕ ಉತ್ತುಂಗಕ್ಕೆ ಕೊಂಡೊಯ್ದು ನಿಮ್ಮೆಲ್ಲರಿಗೆ ಸದರಣಿಯಾಗಿರುತ್ತೇವೆ. ದುರದೃಷ್ಟವಶಾತ್ ನಮ್ಮ ಸಮಿತಿಯ ಶ್ರಮಜೀವಿ ಗಣೇಶ್ ಕಲ್ಲಪದವ್ ಇವರು ದೈವಾಧೀನರಾಗಿದ್ದು ನಮ್ಮ ಸಮಿತಿಗೆ ದುಃಖಕರವಾದ ಸಂಗತಿ. ಇವರಿಗೆ ಸಂತಾಪ ಸೂಚಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಂತೆಯೇ 3ನೇ ವರ್ಷದ ಅದ್ಧೂರಿ ನವರಾತ್ರಿಯ 4ನೇ ದಿನವಾದ ಇಂದು ಗಣಹೋಮದೊಂದಿಗೆ ಅಶ್ವತ್ಥ ವೃಕ್ಷ ಪೂಜೆ, ವಾಹನ ಪೂಜೆ, ಭಜನಾ ಕಾರ್ಯಕ್ರಮದೊಂದಿಗೆ ಊರ ಕಲಾಭಿಮಾನಿಗಳ ಸಾಂಸ್ಕೃತಿಕ ರಸದೌತಣದ ನಂತರ ಸಭಾ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ತದನಂತರ ಪ್ರಸಿದ್ಧ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯ ಸಂಗೀತ ರಸಮಂಜರಿ ನಿಮ್ಮ ಮುಂದೆ ನಡೆಯಲಿದೆ. ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಕೂಡ ನಾಡಹಬ್ಬ ದಸರಾದ ಶುಭಾಶಯಗಳು. ದಸರಾ ಅಂತ ಹೇಳಿದಾಗ ನಮಗೆ ನೆನಪಾಗೋದು ಒಂದೇ, ಮೈಸೂರಿನಲ್ಲಿ ಅರಮನೆ ಉಂಟು, ಅರಮನೆಯಲ್ಲಿ ಒಂದು ಆನೆ ಉಂಟು, ಆನೆಯ ಮೇಲೆ ಅಂಬಾರಿ, ಅಂಬಾರಿಯೊಳಗೆ ತಾಯಿ ಚಾಮುಂಡೇಶ್ವರಿ. ಇದು ನಮ್ಮ ಕಲ್ಪನೆಯ ದಸರಾ. ಆದರೆ ದಸರಾ ಅಂತ ಹೇಳಿದರೆ ಹಾಗಲ್ಲ, ಅದು 10 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲ್ಪಡುವಂಥ ಹಬ್ಬ. ಈ ವರ್ಷ ಸೆಪ್ಟೆಂಬರ್ 22ಕ್ಕೆ ಅನಾವರಣಗೊಂಡಂತಹ ದಸರಾ ಅಕ್ಟೋಬರ್ 2ರವರೆಗೂ ಇರ್ತದೆ.
ಮೊದಲಿಗೆ ತಾಯಿ ಶೈಲಪುತ್ರಿಯಿಂದ ಹಿಡಿದು ಕೊನೆಯದಾಗಿ ಸಿದ್ಧಿದಾತ್ರಿಯವರೆಗೂ ನವದುರ್ಗಿಯರನ್ನು ಈ ಒಂದು ನವರಾತ್ರಿ ದಸರಾ ಹಬ್ಬದಲ್ಲಿ ನಾವು ಆಚರಿಸುತ್ತಾ ಬರುತ್ತೇವೆ. ಕರ್ನಾಟಕದಲ್ಲಿ ನಾವು 9 ದಿನಗಳ ಕಾಲ ದಸರಾ ಎಂಬ ಹಬ್ಬವನ್ನು ಆಚರಿಸ್ತೇವೆ. ದಸರಾ ಅಂತ ಹೇಳಿದರೆ ಮೈಸೂರು ದಸರಾ ಪಕ್ಕ ನೆನಪಾಗ್ತದೆ ನಮಗೆ. ಮೈಸೂರು ದಸರಾದಲ್ಲಿ ಈ ವರ್ಷ ಏರ್ ಶೋ, ಫಲಪುಷ್ಪ ಪ್ರದರ್ಶನ, ಅದೇ ರೀತಿ ಹಲವಾರು ವಿವಿಧತೆಗಳುಂಟು. ಇನ್ನು ಮಂಗಳೂರು ದಸರಾದ ಕಡೆಗೆ ಬಂದರೆ ಹುಲಿವೇಷ ಆಗಿರ್ಬೋದು, ಮಾರ್ನೆಮಿ ಅಂತ ಕರಿತೇವೆ ನಾವು, ಸಿಂಹ ಬರ್ತದೆ, ಕರಡಿ ಬರ್ತದೆ, ವಿವಿಧ ವೇಷಗಳೆಲ್ಲ ನಮ್ಮ ಮನೆಗೆ ಬರ್ತದೆ. ಹಾಗಾಗಿ ದಸರಾ ಅಂತ ಹೇಳುವಂಥದ್ದು ಕೇವಲ ಕನ್ನಡಿಗರಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ದೇಶದಲ್ಲಿ ಇದನ್ನು ನವರಾತ್ರಿ ಅಂತ ಆಚರಿಸಲಾಗುತ್ತದೆ. ಈ ನವರಾತ್ರಿಯಲ್ಲಿ ನವದುರ್ಗಿಯರನ್ನು ವಿವಿಧ ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ. ನಾವೆಲ್ಲರೂ ವಿದ್ಯಾದಿ ದೇವತೆಯಾದ ಗಣಪತಿಯನ್ನು ಆರಾಧಿಸುವವರು. ಇವತ್ತು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ಸಾಂಸ್ಕೃತಿಕ ವೈವಿಧ್ಯ ತಂಡದಿಂದ ನಾವಿಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ಒಡ್ಯ ಇಲ್ಲಿನ ಸಮಸ್ತ ಜನತೆಗೆ ನಾನು ಶಿರಬಾಗಿ ನಮಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಸಾದರ ಪ್ರಣಾಮಗಳು ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಣ ಕಣದಲ್ಲೂ ದೇವರನ್ನು ಕಾಣುವ ಸಂಸ್ಕೃತಿ ನಮ್ಮದು. ಜೀವ ನಿರ್ಜೀವ ಎಲ್ಲ ವಸ್ತುಗಳು ನಮಗೆ ಪೂಜನೀಯ. ಈ ನೆಲದ ಸಂಸ್ಕೃತಿ, ಈ ನೆಲದ ಇತಿಹಾಸ, ಈ ನೆಲದ ಆದರ್ಶ ಪರಂಪರೆಗಳನ್ನು ತಮ್ಮ ಮುಂದಿಡುವ ಚಿಕ್ಕ ಪ್ರಯತ್ನ ನಮ್ಮದು. ಹಾಗಾಗಿ ಮೊದಲನೆಯದಾಗಿ ಪ್ರಥಮ ವಂದಿತನಾದ ಶ್ರೀ ವಿಘ್ನ ನಿವಾರಕನಾದಂತಹ ಗಣಪತಿಯನ್ನು ಪುಷ್ಪಾಂಜಲಿಯೊಂದಿಗೆ ಸ್ಮರಿಸಲು ಬರುತ್ತಿದ್ದಾರೆ ನನ್ನ ಸಹಪಾಠಿಗಳು. ಇದೀಗ ತಮ್ಮ ಜೋರಾದ ಕೈ ಚಪ್ಪಾಳೆಯ ಮೂಲಕ ನನ್ನ ಸಹಪಾಠಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತದ್ಧಿತ್ತಾಂ ತದ್ಧಿತ್ತಾಂ ತಜ್ಜನಕಿಟ ತಗತಾಂ ಝನಕಿಟ ಝನಕಿಟ ತಾಂ ಝನಕಿಟ ಝನಕಿಟ ತಗ ಝನ್ನಕಿಟ್ಟತಾಂ ತದ್ಧಿತ್ತಾಂ ತದ್ಧಿತ್ತಾಂ ತಜ್ಜನಕಿಟ ತಗತಾಂ ಝನಕಿಟ ಝನಕಿಟ ತಾಂ ಝನಕಿಟ ಝನಕಿಟ ತಗ ಝನ್ನಕಿಟ್ಟತಾಂ ತದ್ಧಿತ್ತಾಂ ತದ್ಧಿತ್ತಾಂ ತಜ್ಜನಕಿಟ ತಗತಾಂ ಝನಕಿಟ ಝನಕಿಟ ತಾಂ ಝನಕಿಟ ಝನಕಿಟ ತಗ ಝನ್ನಕಿಟ್ಟತಾಂ ತದ್ಧಿತ್ತಾಂ ತದ್ಧಿತ್ತಾಂ ತಜ್ಜನಕಿಟ ತಗತಾಂ ಝನಕಿಟ ಝನಕಿಟ ತಾಂ ಝನಕಿಟ ಝನಕಿಟ ತಗ ಝನ್ನಕಿಟ್ಟತಾಂ
ಎಂದರೆ ಎಲ್ಲರಿಗೂ ಬಹಳ ಪ್ರಿಯ. ಗಣಪನನ್ನು ನೋಡುವುದೆಂದರೆ ಕಣ್ಣಿಗೆ ಅದೇನೋ ಒಂದು ರೀತಿಯಾದಂತಹ ಆನಂದ. ದೊಡ್ಡದಾದಂತಹ ಕಿವಿ, ಉದ್ದನೆಯ ಸೊಂಡಿಲು, ಡೊಳ್ಳು ಹೊಟ್ಟೆ, ಸೊಂಟದಲ್ಲಿ ಹಾವು, ಮೂಷಿಕ ವಾಹನನಾದಂತಹ ಹಾಗೂ ಲಡ್ಡು ಪ್ರಿಯನಾದಂತಹ ಗಣಪನೆಂದರೆ ನಮಗೂ ಕೂಡ ಪ್ರಿಯನೇ. ಹೌದು, ಇದೀಗ ಬಾಲಗಣಪನನ್ನು ಸ್ತುತಿಸುತ್ತಾ ನಮ್ಮ ಶಾಲೆಯ ಪುಟ್ಟ ಮಕ್ಕಳು ತಮ್ಮ ಮುಂದೆ ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ದಿಮ್ಮಿ ಕಿಡದಗ ದಿಕ್ಕುತ್ತಾನ ದಿಮ್ಮಿ ಕಿಡದಗ ಧಕ್ಕಡದಗ ಧಕ್ಕಡದಗ ಧಕ್ಕತ ಓಡುತ್ತಾಂ. ದಿಮ್ಮಿ ಕಿಡದಗ ದಿಕ್ಕುತ್ತಾನ ದಿಮ್ಮಿ ಕಿಡದಗ ಧಕ್ಕಡದಗ ಧಕ್ಕಡದಗ ಧಕ್ಕತ ಓಡುತ್ತಾಂ. ಉದನಿ ತನಕ ದಿಮ್ಮಿ ದಿತಾಂ ದಿತಾಂ ತೋಂ ತೈ ತೈ ಗಣಪತಿ ನಾಂ ಸದಾ. ಅವರ ವಾಸವೇ ಕರಂಬಾಜತಿ ಅಕೆ ನಾಂ ಸದೂರ್ ಗಣರಾಜ. ಅವರ ವಾಸವೇ ಕರಂಬಾಜತಿ ಅಕೆ ನಾಂ ಸದೂರ್ ಗಣರಾಜ. ತಾಳ ಮಂದಿರ ಬಹುತು ತಾಮ ಸತ್ಸುರ ಮಂಡಲ ಕಿ ಸುರಭಾಜ. ತಾಳ ಮಂದಿರ ಬಹುತು ತಾಮ ಸತ್ಸುರ ಮಂಡಲ ಕಿ ಸುರಭಾಜ. ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಉದನಿ ತನಕ ದಿಮಿದಿತಾಂ ದಿತಾಂ ತೋಂ ತೈ ತೈ ಗಣಪತಿ ನಾಂ ಸದಾ. ವೇಣುವಾಸರೆ ಅಮೃತ ಕುಂಡಲಿಕೆ ತಾರಿ ಕಡದಗ ದಾರಿ ಕಡದಗದ ವಾಲ್ಕಜ. ವೇಣುವಾಸರೆ ಅಮೃತ ಕುಂಡಲಿಕೆ ತಾರಿ ಕಡದಗ ದಾರಿ ಕಡದಗದ ವಾಲ್ಕಜ. ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇ ವರ್ಸರ್ಗ. ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇ ವರ್ಸರ್ಗ. ಬೊಮ್ಮ ಬೊಮ್ಮದ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ಅವರ ವಾಸವೇ ಕರಂಬಾಜತಿ ಧ್ರುಮಿ 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 ಮೃದಂಗ. ಅವರ ವಾಸವೇ ಕರಂಬಾಜತಿ ಧ್ರುಮಿ 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 ಮೃದಂಗ. ನವಾಬ್ ಸಾರಂಗಿ ಸಿತಾರ್ ಕಿನರೆ ಅವರ ವಾಸ ಗೈ ಮುಗರ್ ಸಿಂಗ. ನವಾಬ್ ಸಾರಂಗಿ ಸಿತಾರ್ ಕಿನರೆ ಅವರ ವಾಸ ಗೈ ಮುಗರ್ ಸಿಂಗ. ಬೊಮ್ಮ ಬೊಮ್ಮದ ತಯ್ಯ ತಯ್ಯ ನಕ ದಿನ ಕನಕ ದಿನ ಭಜಂಕರೆ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಂ ಸದಾ. ತೈ ತೈ ನನ್ನ ತಂದಿ ನಾಂ ಸದಾ. ತೈ ತೈ ಗಣಪತಿ ನಾಂ ಸದಾ. ನಾವೆಲ್ಲರೂ ಕೇರಳದ ಹತ್ತತ್ರವೇ ಇದ್ದೇವೆ. ಕೇರಳ ಅಂತ ಹೇಳುವಾಗ ನಮಗೆ ನೆನಪಾಗುವುದು ತೈಯಮ್ಮ, ಕಥಕ್ಕಳಿ, ಮೋಹಿನಿಯಟ್ಟಂ ಎಲ್ಲ ನೆನಪಾಗ್ತದೆ. ಕೇರಳದಲ್ಲಿ ಪಂಪಾಪತಿಯಾದ ಗಣಪತಿ ಕೂಡ ಇದ್ದಾನೆ. ಅವನೊಂದಿಗೆ ಅಯ್ಯಪ್ಪನನ್ನು ಕೂಡ ನಾವು ಸ್ಮರಿಸ್ತೇವೆ. ಇದೀಗ ಕೇರಳದ ಪಂಪಾಪತಿಯಾದಂತಹ ಗಣಪತಿಯೊಂದಿಗೆ ಅಯ್ಯಪ್ಪನನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ತಂಡ. ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുതിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആഹാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ
നാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ചുള നാളം മിഴിതെളിയാനായി കാണും ഞാൻ. ഓദയാമയ പരാൽ പര ശരണജപങ്ങളോടെ നീക്കമേ. ഓദയാമയ പരാൽ പര ശരണജപങ്ങളോടെ നീക്കമേ. ഒരു നെയ്ത്തിരിക്കു പകരം എരിഞ്ഞു നരജന്മമെന്നു ഗുരുവും. പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്ക് ചേർക്കണം നെഞ്ചിൽ. വിഘ്നങ്ങൾ വിധിപോലെ തീർക്കണം മുമ്പിൽ. നെയ്യഭിഷേകം സ്വാമിക്ക്, പാലഭിഷേകം സ്വാമിക്ക്, തിരുവാഭരണം സ്വാമിക്ക്, തിരുവാഭരണം സ്വാമിക്ക്. നെയ്യഭിഷേകം സ്വാമിക്ക്, പാലഭിഷേകം സ്വാമിക്ക്, തിരുവാഭരണം സ്വാമിക്ക്, തിരുവാഭരണം സ്വാമിക്ക്. ನಮಗೆಲ್ಲರಿಗೂ ತಿಳಿದಿರುವಂತಹ ಪದ. ಹಾಗಾದರೆ ಜನಪದ ಎಂದರೇನಪ್ಪ ಎಂದು ಯೋಚನೆ ಮಾಡಿದರೆ, ಜನಪದ ಎಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಜಾನಪದ ಎಂದರೆ ಜನಪದದ ಬಗೆಗಿನ ಅಧ್ಯಯನ. ಜಾನಪದ ಕಲೆಗಳಲ್ಲಿ ಅನೇಕ ಪ್ರಕಾರಗಳಿರುತ್ತವೆ. ಜಾನಪದ ನೃತ್ಯ, ಜಾನಪದ ಹಾಡು ಇತ್ಯಾದಿ. ಕರ್ನಾಟಕದಲ್ಲಿ ನೋಡುವುದಾದರೆ ನಾವು ಕಂಸಾಳೆ, ವೀರಗಾಸೆ, ಕೊರಗ ಕುಣಿತ ಇತ್ಯಾದಿ ಸುಮಾರು ಕಲೆಗಳನ್ನು ನೋಡುತ್ತೇವೆ. ಹಾಗಾದರೆ ಇಂದೀಗ ನಾವು ನಿಮ್ಮ ಮುಂದೆ ತೋರಿಸಲಿರುವ ಜನಪದ ನೃತ್ಯ ಯಾವುದೆಂದರೆ ಏನುಗೊಡ ಏನುಗೊಡ. ಏನು ಕೊಡ
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ನಮಗೆಲ್ಲರಿಗೂ ಡೊಳ್ಳು ಹೊಟ್ಟೆ, ಅಗಲ ಕಿವಿ, ಉದ್ದ ಸೊಂಡಿಲಿನ ಗಣಪ ಅಂತ ಹೇಳಿದರೆ ಬಹಳ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪೂಜಿಸಲ್ಪಡುವಂತಹ ದೇವತೆ ಎಂದರೆ ಅದು ಗಣಪತಿ. ವಿದ್ಯಾರಂಭದಲ್ಲಿ, ಭಜನಾರಂಭದಲ್ಲಿ, ಕಾರ್ಯಾರಂಭದಲ್ಲಿ ನಾವು ಗಣಪತಿಯನ್ನು ಸ್ಮರಿಸ್ತೇವೆ. ಹಾಗಾಗಿ ಇದೀಗ ಭಜೆ ಮೃದಂಗದೊಂದಿಗೆ ಗಣಪತಿಯನ್ನು ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ತಂಡ. ಇದೀಗ ತಮ್ಮ ಮುಂದೆ ಭಜೆ ಮೃದಂಗ. ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. बाजे मृदुंग ताड़विना ये रे नाचत गौरी गणा. बाजे मृदुंग ताड़विना ये रे नाचत गौरी गणा. गणपति बाप्पा मोर्या मंगलमूर्ति मोर्या. गणपति बाप्पा मोर्या मंगलमूर्ति मोर्या. नाच नाच रे गजानना बाजे मृदुंग ताड़विना रे नाच गौरी गणा. बांधुळ घुंगुरु बाळा येई ठुमकत फूल बाळा. पायी बांधुळ घुंगुरु बाळा येई ठुमकत फूल बाळा. जनावडे कवहा काळा येई आनंद गौरी बाळा. लुक ये रे गुड़ गुड़ ये रे लुक ये रे गुड़ गुड़ ये रे लुक ये रे. शिवकूटाचे बाळा गणपती बाप्पा मोर्या मंगलमूर्ती मोर्या. नाच नाच रे गजानना बाजे मृदुंग ये रे नाचत गौरी गणा. सुखा चिंतने जमले सारे खाली गाल न मागिल तारे. नाचे चैतन्य आगे वारे आला पुरात भरलाची कोरे. नाचे चैतन्य आगे वारे आला पुरात भरलाची कोरे. कर्पूर गौरा जगदोधारा हे विघ्नेशा हे जगदीशा. हे विघ्नेशा हे जगदीशा हे गणे परमेशा. गणपती बाप्पा मोर्या मंगलमूर्ती मोर्या. गणपती बाप्पा मोर्या मंगलमूर्ती मोर्या. नाच नाच रे गजानना बाजे मृदुंग ताड़विना ये रे नाचत गौरी गणा. गणपति बाप्पा मोर्या मंगलमूर्ति मोर्या.
ಗರುಡ. ಗರುಡನು ತನ್ನ ಪರಾಕ್ರಮಕ್ಕೆ ಹೆಸರಾಗಿದ್ದಾನೆ. ಆತನು ತನ್ನ ದಾಸ್ಯವನ್ನು ತೊಲಗಿಸುವುದಕ್ಕಾಗಿ ತಾನೇ ಸ್ವತಃ ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಯುದ್ಧದಲ್ಲಿ ಸೋಲಿಸಿ ಅಮೃತ ಕಲಶವನ್ನು ಭೂಮಿಗೆ ತಂದವನು. ಆತನ ಪರಾಕ್ರಮಕ್ಕೆ ಮೆಚ್ಚಿದಂತಹ ಭಗವಾನ್ ವಿಷ್ಣು ಆತನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡನು. ಒಂದು ವೇಳೆ ಗರುಡ ದೇವರು ಜೋರಾಗಿ ಗಾಳಿ ಬೀಸಿದರೂ ಕೂಡ ಬೃಹತ್ತಾದಂತಹ ಮರಗಳು ಕೂಡ ಉರುಳಿ ಬೀರುತ್ತವೆ. ಇಂತಹ ಗರುಡನನ್ನು ಸ್ತುತಿಸುವಂತಹ ಗರುಡ ಗಮನ ತಮ್ಮ ಮುಂದೆ. ಮಂಗಳಾಯತನೋ ಹರಿ 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 तव चरण कमल मिह मनसि लसतु मम नित्यम् गरुड गमन तव चरण कमल मिह मनसि लसतु मम नित्यम् मनसि लसतु मम नित्यम् मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव जनयन विधि नमुचि हरण मुख विबुध विनुत पद पद्मा जल जनयन विधि नमुचि हरण मुख विबुध विनुत पद पद्मा विबुध विनुत पद पद्मा मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव शयन भव मदन जनक मम जनन मरण भयहारी भुजग शयन भव मदन जनक मम जनन मरण भयहारी जनन मरण भयहारी मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव चक्रधर दुष्ट दैत्य हर सर्वलोक शरणा शंख चक्रधर दुष्ट दैत्य हर सर्वलोक शरणा सर्वलोक शरणा मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव
पापमपा कुरुदेव मम तापमपा कुरुदेव मम पापमपा कुरुदेव भक्तवर्यमिह भूरि करुणया पाहि भारती तीर्थम् भक्तवर्यमिह भूरि करुणया पाहि भारती तीर्थम् पाहि भारती तीर्थम् मम तापमपा कुरुदेव मम पापमपा कुरुदेव मम तापमपा कुरुदेव मम पापमपा कुरुदेव गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपा कुरुदेव मम पापमपा कुरुदेव 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 ವಿಘ್ನ ನಿವಾರಕನಾದ ಪ್ರಥಮ ವಂದಿತನಾದ ಗಣಪತಿಯನ್ನು ಸ್ತುತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಮೊದಲನೆಯದಾಗಿ ನಾವು ಗಣಪತಿಯನ್ನು ಸ್ತುತಿಸುತ್ತೇವೆ. ಆತ ವೈವಿಧ್ಯಕರವಾದಂತಹ ಒಬ್ಬ ದೇವತೆ. ನಾವೆಲ್ಲರೂ ಪ್ರತಿಯೊಂದು ವಿಷಯದಲ್ಲಿ ವೈವಿಧ್ಯತೆಯನ್ನು ಹುಡುಕುವವರೇ. ಹಾಗಾಗಿ ದೇವತೆಗಳಲ್ಲಿ ಅಥವಾ ದೇವರಲ್ಲಿ ವೈವಿಧ್ಯತೆಯನ್ನು ಹುಡುಕಿದರೆ ಗಣಪತಿಯೇ ವೈವಿಧ್ಯಮಯ. ಹೇಗೆ ಅಂತ ಹೇಳಿದರೆ ಡೊಳ್ಳು ಹೊಟ್ಟೆ, ಅಗಲ ಕಿವಿ, ಏಕದಂತ. ಹಾಗಾಗಿ ಆತನನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೇ ಸರಿ. ಇದೀಗ ಮಹಾಗಣಪತಿಯನ್ನು ಮಹಾಗಣಪತಿ ಹಾಡಿನೊಂದಿಗೆ ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ತಂಡ. ತಮ್ಮ ಜೋರಾದ ಕೈ ಚಪ್ಪಾಳೆಯನ್ನು ತಟ್ಟಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. गणपतिं मनसा स्मरामि महागणपतिं 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 वसिष्ठवामदेवातिवन्तिद महागणपतिं मनसा स्मरामि महागणपतिं वसिष्ठवामदेवातिवन्तिद महागणपतिं गणपतिं Jam takita tam, tatakin
up to down. महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं पप्पमगमरि सरि सनि सपमगम पापनि सरि गमरि सरि सनि पमसनि पमगमनि पमरि गमरि स सानि पमरि समगम गणपतिं मनसा स्मरामि महागणपतिं वसिष्ठवामदेवादिमन्त्रितमहागणपतिं महागणपतिं शैलपुत्री च द्वितीयं ब्रह्मचारिणे तृतीयं चन्द्रघण्टेति कूष्माण्डेति चतुर्थकं पंचमं स्कन्दमातेति षष्ठं कात्यायनेति च सप्तमं कालरात्रीति महागौरीति चाष्टमं नवमं सिद्धिदात्री च नवदुर्गा प्रकीर्तिताः. ಇದು ದುರ್ಗಾ ಸಪ್ತಶತಿಯಲ್ಲಿ ಕಂಡುಬರುವಂತಹ ಒಂದು ಶ್ಲೋಕ. ಇದು ನಾವು ದಸರೆಯಲ್ಲಿ ಆಚರಿಸುವಂತಹ 9 ದುರ್ಗೆಯರ ಹೆಸರುಗಳನ್ನು ಸೂಚಿಸುತ್ತದೆ. ಹೌದು, ನಾವು ಈ 9 ದಿನ 9 ದುರ್ಗೆಯರನ್ನು ಪೂಜಿಸುವ ಮೂಲಕ ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ. ಇದೀಗ ತಮ್ಮ ಮುಂದೆ ನಮ್ಮ ಶಾಲಾ ತಂಡದವರಿಂದ ಐಗಿರಿ ನಂದಿನಿ. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. गिरि नंदिनि नंदित मेदिनि विश्व विनोदिनि नंदनुते गिरिवर विंध्य शिरोधिनि वासिनि विष्णु विलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि कर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्य
यज्ञवर्धिनि शैलसुते जय जय हे महिषासुरमर्दिनि यज्ञवर्धिनि शैलसुते ಒಂದು ತಂಡದ ನೃತ್ಯ ನೋಡಿದ್ದೇವೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯಿಂದ ಒಂದು ವೈಯಕ್ತಿಕ ನೃತ್ಯ. ಅವಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವಳನ್ನು ಸ್ವಾಗತಿಸಿಕೊಳ್ಬೇಕು ಅಂತ ನಿಮ್ಮಲ್ಲೆಲ್ಲರಲ್ಲಿ ನಾನು ಕೇಳ್ತಾ ಇದ್ದೇನೆ. சொந்தமில்லை கண்களுக்கு சொந்தமில்லை கண்ணோடு மணியானாய் அதனால் கண்ணை விட்டு பிரிவதில்லை நீ என்னை விட்டு பிரிவதில்லை இரவும் பகலும் வந்தாலும் நான்
ಕರ್ನಾಟಕದಲ್ಲಿ ಹಲವಾರು ಜಾನಪದ ಕಲೆಗಳಿವೆ. ಕಂಸಾಳೆ, ಡೊಳ್ಳು ಕುಣಿತ, ಕರಗ ನೃತ್ಯ ಹಲವಾರಿವೆ. ಮಂಗಳೂರು ಕಡೆಗೆ ಬಂದರೆ ಯಕ್ಷಗಾನ, ಕಂಬಳ, ಭೂತಕೋಲ ಹಲವಾರನ್ನು ನಾವು ಕಾಣ್ತೇವೆ. ಇನ್ನು ಪೂರ್ವ, ದಕ್ಷಿಣ, ಉತ್ತರದ ಕಡೆಗೆ ಹೋದರೆ ಕರಗ ನೃತ್ಯ, ಡೊಳ್ಳು ಕುಣಿತ, ನಂದಿ ಕುಣಿತ, ಕಂಸಾಳೆ ಮೊದಲಾದವುಗಳನ್ನು ನಾವು ಕಾಣ್ತೇವೆ. ಶ್ರೀಕೃಷ್ಣ ಮಥುರೆಯಲ್ಲಿ ಕಂಸನ ಕಾರಾಗೃಹದಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೋಲಾಟವನ್ನು ಆಡಿದ್ರಂತೆ. ನಂತರ ಶ್ರೀಕೃಷ್ಣ ಬೆಳೆದು ಬೃಂದಾವನಕ್ಕೆ ಬಂದು ವಯಸ್ಕನಾದ ಮೇಲೆ ರಾಧೆಯೊಂದಿಗೆ ರಾಸಲೀಲೆ ಆಡುವಾಗ ಕೋಲಾಟವನ್ನು ಆಡಿದ್ನಂತೆ. ಗೋಪಿಕೆಯರೊಂದಿಗೂ ಕೋಲಾಟವನ್ನು ಆಡಿದ್ದಾನೆ ಅಂತ ಹೇಳಿ ನಮಗೆಲ್ರಿಗೂ ತಿಳಿದಿದೆ. ಹಾಗಾಗಿ ಕರ್ನಾಟಕದ ಜನಪದ ಪ್ರಕಾರಗಳಲ್ಲಿ ಒಂದಾದ ಕೋಲಾಟವನ್ನು ಗೆಜ್ಜೆ ಮಾತಾಡುತ್ತಾವೋ ಎಂಬ ಹಾಡಿನೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲೇ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಬಂದು ನಿಂತಿದ್ದಾರೆ. ಅವರೆಲ್ಲರಿಗೂ ತಾವು ಮತ್ತೊಮ್ಮೆ ತಮ್ಮ ಕೈ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. 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 ತಾಯಿ ದೊಡ್ಡಮ್ಮನ ಪಟ್ಟೆಯ ನೊಗೆವಾರೆ, ಕಟ್ಟಿಲ್ಲವೆಂದ ಮಡಿವಾಳ ಗೆಜ್ಜೆ ಮಾತಾಡುತ್ತಾವೋ. ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ. ಏರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ. ಏರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಹಬ್ಬದ ಮನೆ ಚಂದ, ಇಬ್ಬರ ದನಿ ಚಂದ. ಉಪ್ಪೆದ್ದು ಹರಿವೋ ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವೋ. ಉಪ್ಪೆದ್ದು ಹರಿವೋ ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವೋ. ಉಪ್ಪೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ. ಉಪ್ಪೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ. ಉಪ್ಪಿ
ಹುಬ್ಬಿನ ಬೆಳಕೆ ಬಲು ಚಂದ ಗೆಜ್ಜೆ ಮಾತಾಡುತ್ತಾವೋ ಹುಬ್ಬಿನ ಬೆಳಕೆ ಬಲು ಚಂದ ಗೆಜ್ಜೆ ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಹಾವಿನ ಹಾಸಿಗೆ ಚಳಿನ ತಲೆದಿಂಬು ನಾಗಭೂಷಣದ ನಡುಕಟ್ಟು ಗೆಜ್ಜೆ ಮಾತಾಡುತ್ತಾವೋ ನಾಗಭೂಷಣದ ನಡುಕಟ್ಟು ಗೆಜ್ಜೆ ಮಾತಾಡುತ್ತಾವೋ ನಾಗಭೂಷಣದ ನಡುಕಟ್ಟು ಈ ಊರ ನಾಗಭೂಷಣದ ನಡುಕಟ್ಟು ಈ ಊರ ತಾಯಿಗೆ ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವೋ ತಾಯಿಗೆ ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು 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 ಮಾತಾಡುತ್ತಾವೋ ಒಂದು ಬಾರಿ ಬ್ರಹ್ಮದೇವರು ಹಾಗೂ ವಿಷ್ಣುದೇವರ ನಡುವೆ ಜಗಳವಾಗುತ್ತಿತ್ತು. ವಿಷಯ ಏನಪ್ಪ ಎಂದರೆ ಯಾರು ಶ್ರೇಷ್ಠ ಎಂದು. ಆ ಸಮಯದಲ್ಲಿ ಶಿವನು ಬೃಹತ್ತಾದಂತಹ ಲಿಂಗದ ರೂಪವನ್ನು ಧರಿಸಿ ತಿಳಿಸುತ್ತಾನೆ. ಇದರ ಆದಿ ಮತ್ತು ಅಂತ್ಯ ಎಲ್ಲಿದೆ ಎಂದು ಯಾರು ಕಂಡು ಹುಡುಕುತ್ತಾರೋ ಅವರೇ ಶ್ರೇಷ್ಠ ಎಂದು. ಸರಿ, ವಿಷ್ಣು ಆದಿಯನ್ನು ಹುಡುಕಲು ಹೋದ, ಬ್ರಹ್ಮನು ಅಂತ್ಯವನ್ನು ಹುಡುಕಲು ಹೋದ. ವಿಷ್ಣುವಿಗೋ ಆದಿಯನ್ನು ಹುಡುಕಿ ಹುಡುಕಿ ಸಾಕಾಯಿತು. ಕೊನೆಗೆ ಒಪ್ಪಿಕೊಂಡ ಶಿವದೇವರ ತೀರ ನೀವೇ ಶ್ರೇಷ್ಠ ಎಂದು. ಆದರೆ ಬ್ರಹ್ಮದೇವರು ಎಂತ ಮಾಡಿದ್ರು ಅಂದ್ರೆ ಅವರು ಸುಳ್ಳು ಹೇಳಿದ್ರು, ನನಗೆ ಅಂತ್ಯ ಸಿಕ್ಕಿತು, ನಾನೇ ಶ್ರೇಷ್ಠ ಎಂದು. ಆದರೆ ನಿಜವಾಗಿ ಹೇಳಬೇಕಾದ್ರೆ ಆ ಲಿಂಗಕ್ಕೆ ಆದಿಯೂ ಇರಲಿಲ್ಲ, ಅಂತ್ಯವೂ ಇರಲಿಲ್ಲ. ಆ ಸಮಯದಲ್ಲಿ ಬ್ರಹ್ಮದೇವರಿಗೆ 5 ತಲೆ ಇತ್ತು. ಆಗ ಶಿವದೇವರು ಕೋಪದಿಂದ ಸುಳ್ಳು ಆಡಿದ ತಲೆಯನ್ನು ಕತ್ತರಿಸಿ ಹಾಕ್ತಾರೆ. ಆಗ ಆ ತಲೆಯು ಶಿವದೇವರ ಕೈಯನ್ನು ಕಚ್ಚಿಕೊಂಡು ಬಿಡ್ತದೆ. ಆ ಸಮಯದಲ್ಲಿ ಶಿವದೇವರಿಗೆ ದಾರಿದ್ರ್ಯ ಬರ್ತದೆ. ಆಗ ಶಿವದೇವರು ಭಿಕ್ಷೆಯನ್ನು ಕೂಡ ಬೇಡಬೇಕಾಗಿ ಬರ್ತದೆ. ಹಾಗಾಗಿ ಇದೀಗ ತಮ್ಮ ಮುಂದೆ ಶಿವ ಭಿಕ್ಷೆಗೆ ಬಂದ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಇವನಂತ ಚಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಇವನಂತ ಚಲ್ವರಿಲ್ಲ ನೋಡು ಬಾರೆ.
ತ್ರಿಶೂಲ ಕಾಣೆ ಒಂದೇ ಕೈಲ ಜನಕ ಕೋಲ ಕಾಣೆ ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ನಂದೆಯ ಕೋಲ ಪದಕ್ಕೆ ಕಾಣೆ ಮತ್ತೊಂದೊಂದು ಪದದ ಶೌರ್ಯ ಕಾಣೆ ನಂದೆಯ ಕೋಲ ಪದಕ್ಕೆ ಕಾಣೆ ಮತ್ತೊಂದೊಂದು ಪದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಮೈಯೆಲ್ಲ ಹಾವಿನ ಹೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಹೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ವಯ್ಯಾರ ಮೂರು ಲೋಕ ಕರ್ತ ಕಾಣೆ ತಕ್ಕ ತಯ್ಯ ತಯ್ಯ ಎಂದ ಕುಣಿತನ್ ಕಾಣೆ ವಯ್ಯಾರ ಮೂರು ಲೋಕ ಕರ್ತ ಕಾಣೆ ತಕ್ಕ ತಯ್ಯ ತಯ್ಯ ಎಂದ ಕುಣಿತನ್ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಮನೆ ಮನೆ ಡಪ್ಪಲಿದೆ ಮಿಸಾಲೆ ಆತ ಹಣವನ್ನು ಕೊಟ್ರು ಒಲ್ಲನಂತೆ ಕಾಣೆ ಮನೆ ಮನೆ ಡಪ್ಪಲಿದೆ ಮಿಸಾಲೆ ಆತ ಹಣವನ್ನು ಕೊಟ್ರು ಒಲ್ಲನಂತ ಕಾಣೆ ತನಿವಣ್ಣ ನೀಡಬೇಕಂತ ಕಾಣೆ ಗೌರಿ ಮನಸ ಬಿಟ್ಟಿರಲಾರದಂತೆ ಕಾಣೆ ತನಿವಣ್ಣ ನೀಡಬೇಕಂತ ಕಾಣೆ ಗೌರಿ ಮನಸ ಬಿಟ್ಟಿರಲಾರದಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇವನಂತ ಚೆಲ್ವರಿಲ್ಲ ನೋಡುಬಾರೆ ಇದೇ ರೀತಿ ಹಲವಾರು ಜನಪದ ಕಲೆಗಳಿವೆ. ಮೊದಲನೆಯದಾಗಿ ಜನಪದ ಅಂದರೆ ಏನು? ಜನಪದ ಎನ್ನುವಂಥದ್ದು ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಜನಸಮೂಹಕ್ಕೆ ಸಂಬಂಧಪಟ್ಟಂತಹ ಪದ. ಈ ಜನಪದವನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಜಾನಪದ ಅಂತ ಕರಿತೇವೆ. ಜಾನಪದ ನೃತ್ಯ, ಜಾನಪದ ಕಲೆಗಳನ್ನು ನಾವು ಕೇಳಿಯೇ ಇರ್ತೇವೆ. ಹಾಗಾಗಿ ಇದೀಗ ತಿಂಗಳು ಮುಳುಗಿದವು, ರಂಗೋಲಿ ಬೆಳಗಿದವು ಎಂಬ ಜಾನಪದ ನೃತ್ಯದೊಂದಿಗೆ ನಮ್ಮ ತಂಡ ತಮ್ಮ ಮುಂದೆ. ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ
ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಒದರಿರಿ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಒದರಿರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೇ ವಧುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೇ ವಧುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ನಮ್ಮ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿ ಪ್ರತಿ ವರ್ಷ ಏಪ್ರಿಲ್ 10 ಹೌದು ಏಪ್ರಿಲ್ 10 ಅಂತ ಕೇಳಿದಾಕ್ಷಣ ನಮ್ಮ ಮೈ ಅದೇನೋ ತಕಬಕ ಅಂತ ಕುಣಿಲಿಕ್ಕೆ ಶುರು ಮಾಡ್ತದೆ. ಯಾಕೆ ಅಂದ್ರೆ ಏಪ್ರಿಲ್ 10ರಿಂದ ಶುರುವಾಗುವುದೇ ಹತ್ತೂರ ಒಡೆಯನಾದಂತಹ ಪುತ್ತೂರ ಮಹಾಲಿಂಗೇಶ್ವರನ ಪುತ್ತೂರ ಜಾತ್ರೆ. ಹೌದು, ಜಾತ್ರೆ ಅಂದರೆ ಯಾರಿಗೆ ಇಷ್ಟ ಅಲ್ಲ ಅಂತ ಹೇಳಿ? ಕಿರಿಯರಿಂದ ಹಿಡಿದು ಹಿರಿಯರ ತನಕ ಸರ್ವರಿಗೂ ಇಷ್ಟವಾದಂತಹ ಕೆಲವು ಸಂಗತಿಗಳಲ್ಲಿ ಒಂದು ಜಾತ್ರೆ. ಒಂದು ಕಡೆ ಭಕ್ತಿ ಭಾವ, ಇನ್ನೊಂದು ಕಡೆ ಮೋಜು ಮಸ್ತಿ ಮನೋರಂಜನೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಕೂಡ ಎಂತಾರು ಗೌಜಿ ಗದ್ದಲ ಇದ್ರೆ ಕೂಡ ನಾವು ಜಾತ್ರೆ ಅಂತಾನೆ ಹೇಳ್ತೇವೆ.
ಜಾತ್ರೆ ಅಂತ ಕೇಳಿದಾಕ್ಷಣ ಅದೇನೋ ಒಂದು ರೀತಿಯ ಆಕರ್ಷಣೆ, ಅದೇನೋ ಒಂದು ರೀತಿಯ ಸಂತೋಷ. ಬನ್ನಿ ಈಗ ನಾವು ಹೋಗೋಣ, ಬನ್ನಿ ಜಾತ್ರೆಗೆ. ಹೋಗೋಣ ಬಾಬಾ
ಇತಿಹಾಸವನ್ನು ಸೃಷ್ಟಿಸುತ್ತಾ ಬಂದಿರುವವನು ಭಗವಾನ್ ಶ್ರೀಕೃಷ್ಣ. ಕಂಸನ ಕಾರಾಗೃಹದಲ್ಲಿ ಜನಿಸಿ ಮುಂದೆ ಜಗತ್ತಿಗೆ ಧರ್ಮದ ಬೋಧನೆಯನ್ನ ಮಾಡ್ತಾನೆ. ಈತ 64 ವಿದ್ಯೆಗಳಲ್ಲಿ ಪ್ರವೀಣ. ಶ್ರೀಕೃಷ್ಣನೆಂದರೆ ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಇಷ್ಟಪಡುವಂತಹ ದೇವತೆ. ಈತನಿಗೆ 108 ಹೆಸರುಗಳಿವೆ. ಶ್ರೀಕೃಷ್ಣನು ಒಬ್ಬ ಹಿತೈಷಿಯಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಪುತ್ರನಾಗಿ, ಒಬ್ಬ ಪಿತೃವಾಗಿ, ಅದೇ ರೀತಿ ಒಬ್ಬ ಪತಿಯಾಗಿ, ಮಾರ್ಗದರ್ಶಕನಾಗಿ, ದುಷ್ಟರ ಪಾಲಿಗೆ ಸಂಹಾರಕನಾಗಿ, ಅದೇ ರೀತಿ ಕಪಟದಿಂದ ಮೋಸ ಮಾಡುವವರಿಗೆ ಕಪಟತನದಿಂದಲೇ ಉತ್ತರವನ್ನು ನೀಡಿದವನು ಭಗವಾನ್ ಶ್ರೀಕೃಷ್ಣ. ಈತನ ಶಂಖ ಪಾಂಚಜನ್ಯ, ಅದರಿಂದ ಮೊಳಗಿದಂತಹ ಪ್ರತಿಧ್ವನಿ ಇಡೀ ಜಗತ್ತಿಗೆ ಧರ್ಮ ವಿಜಯದ ಸಂಕೇತವನ್ನು ಬೋಧಿಸಿತು. ಇದೀಗ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ಸಾಂಸ್ಕೃತಿಕ ವೈವಿಧ್ಯ ತಂಡದ ಕೊನೆಯ ಕಾರ್ಯಕ್ರಮ ಶ್ರೀಕೃಷ್ಣ ಲೀಲೆ ತಮ್ಮ ಮುಂದೆ. मैं राधा का गुमान हूँ, मैं मीरा का मान हूँ, मैं हर माँ की खिलखिलाती गोद में हूँ, मैं प्रेयसी के हास्य विनोद में हूँ। हाँ मैं कृष्ण हूँ, मैं कृष्ण हूँ, मैं कृष्ण हूँ। मैं नारी के सत्कार में हूँ, संस्कृतियों के प्यार में हूँ। मैं परिवार का विश्वास हूँ तो समाज का विकास भी हूँ। मैं शांति के हर श्वास में हूँ, मैं बांसुरी की मधुर तान भी हूँ तो सुदर्शन चक्र की धार भी हूँ। मैं करुणा के हुंकार में हूँ, संस्कृति के हर प्रकार में हूँ। मैं अंत हूँ, प्रारंभ भी हूँ, नए युग का आरंभ भी हूँ। हाँ मैं कृष्ण हूँ, मैं कृष्ण हूँ, मैं कृष्ण हूँ।
कृष्ण गोविन्द हरे मुरारी हे नाथ नारायण वासुदेवा श्री कृष्ण गोविन्द हरे मुरारी हे नाथ नारायण वासुदेवा एकमात्र स्वामी सखा हमारे एकमात्र स्वामी सखा हमारे हे नाथ नारायण वासुदेवा श्री कृष्ण गोविन्द हरे मुरारी हे नाथ नारायण वासुदेवा अङ्गनामन्तरे माधवं 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 चान्तरे नाङ्गन इत्थमा कल्पिते मण्डले मध्यग सञ्जनौ वेणुना देवकी नन्दन अङ्गनामन्तरे माधवं 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 चान्तरे नाङ्गन इत्थमा कल्पिते मण्डले मध्यग सञ्जनौ वेणुना देवकी नन्दन कृष्ण 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 हरे कृष्ण 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 हरे कृष्ण क्वापि वीणाभिरा वीणा कम्पिता क्वापि वीणाभिरा किङ्किणी नर्तिता क्वापि वीणाभिरामान्तरं गापिता सञ्जगौ वेणुना देवकी नन्दनः क्वापि वीणाभिरा वीणा कम्पिता क्वापि वीणाभिरा किङ्किणी नर्तिता क्वापि वीणाभिरामान्तरं गापिता सञ्जगौ वेणुना देवकी नन्दनः कृष्ण 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 हरे कृष्ण 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 हरे कृष्ण चारु चन्द्रावली लोचने शुम्बितो गोप गोविन्द गोपालिका वल्लभः वल्लभी बृन्द बृन्दारक कामुक सञ्जगौ वेणुना देवकी नन्दनः चारु चन्द्रावली लोचने शुम्बितो गोप गोविन्द गोपालिका वल्लभः वल्लभी बृन्द बृन्दारक कामुक सञ्जगौ वेणुना देवकी नन्दनः अङ्गनामन्तरे माधवं 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 चान्तरे नाङ्गन इत्थमा कल्पिते मण्डले मध्यग सञ्जगौ वेणुना देवकी नन्दनः कृष्ण 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 हरे कृष्ण 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 हरे कृष्ण
व्युत्थानधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे। ಸಮಿತಿ ರಿಜಿಸ್ಟರ್ ಅಶ್ವತ್ಥಕಟ್ಟೆ ಒಡ್ಯ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಯಾರೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಕೊಟ್ಟಿರುವಿರೋ ಮತ್ತು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ಆನಂದಿಸುತ್ತಾ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವಿರೋ ಸರ್ವರಿಗೂ ಕೂಡ ಶಾಲಾ ಪರವಾಗಿ ಧನ್ಯವಾದಗಳು. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಳೆದು ಮರುಶತಕಕ್ಕಿದು ಹಿಂದುತ್ವ ವೀರ ಸೋನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಾಳೆಗಳು ನಮದೆನಿಸಿವೆ ನಾಳೆಗಳು ನಮದೆನಿಸಿವೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ ದುರ್ಗಾ ಮಾತಾ ಕೀ. ಧನ್ಯವಾದಗಳು. ಈ ಮಕ್ಕಳು 1ರಿಂದ 10ನೇ ತರಗತಿಯ ಮಕ್ಕಳಿದ್ದಾರೆ ಇದರಲ್ಲಿ. ನಾವು ನಿಜವಾಗಿ ಪೋಷಕರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸಬೇಕು. ಯಾಕೆಂತ ಹೇಳಿದರೆ ಇಷ್ಟು ಹೊತ್ತಿಗೆ ಈ ಮಕ್ಕಳನ್ನು ಕರೆತಂದು ಅವರನ್ನು ನಮ್ಮ ಜೊತೆ ಅವರು ಕಳಿಸಿಕೊಟ್ಟಿದ್ದಾರಲ್ಲ, ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಕೊಡಲೇಬೇಕು. ಯಾಕೆಂತ ಹೇಳಿದರೆ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಪೋಷಕರೇ ನಿಜವಾದಂತಹ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮನ್ನು ಇಲ್ಲಿ ಕರೆಸಿ ಈ ಮಕ್ಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಒಡ್ಯದ ಸಮಸ್ತ ಜನತೆಗೆ ಹೃದಯಾಳದ ಒಂದು ನಮನಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳಿಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ, ನಿಮ್ಮ ಮತ್ತು ಶ್ರೀದೇವರ ಕೃಪೆ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ವಿರಮಿಸ್ತಾ ಇದ್ದೇವೆ. ಒಡ್ಯ ಆಯುಧ ಪೂಜಾ ಸೇವಾ ಸಮಿತಿಯ ವತಿಯಿಂದ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ಹೊದಿಸಿ ಗೌರವಿಸುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಶುಭವನ್ನ ಹಾರೈಸುವಂತಹ ಒಡ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಗೆ ಬನ್ನಿ, ನಿಮ್ಮ ಜೊತೆ ನಾವು ಇದ್ದೇವೆ ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಸೇವಾ ಸಮಿತಿ ರಿಜಿಸ್ಟರ್ಡ್ ಅಶ್ವತ್ಥಕಟ್ಟೆ ಒಡ್ಯ ಇಷ್ಟು ಹೊತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ, ಸಭಾ ಕಾರ್ಯಕ್ರಮದಿಂದ ಹಿಡಿದು ಇಷ್ಟು ಹೊತ್ತಿನವರೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ ಸುಳ್ಯಪದವು ಇವರಿಗೆ ಆಯುಧ ಪೂಜಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಶ್ವತ್ಥಕಟ್ಟೆ ಇಲ್ಲಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ಒಂದು ಕಿರು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಶ್ರೀಮನ್ ಚಂದ್ರಶೇಖರ್ ಸುಳ್ಯಪದವು ತಾವು ವೇದಿಕೆಯಲ್ಲಿ
ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಚಂದ್ರಶೇಖರ ಸುಳ್ಯಪದವು ಇವರಿಗೆ ಆಯುಧ ಪೂಜಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಶ್ವತ್ಥಕಟ್ಟೆ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು ಶ್ರೀಮಾನ್. ನಮಗೆ ಸಿಹಿ ಭೋಜನವನ್ನು ನೀಡಿದಂತಹ, ಅದೇ ರೀತಿ ಬೆಳಗಿನ ಹೊತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಅಡುಗೆ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಭೋಜನದ ವ್ಯವಸ್ಥೆ ವ್ಯವಸ್ಥಿತವಾಗಿದ್ದರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದಕ್ಕೆಲ್ಲ ಕಾರಣಕರ್ತರಾದಂತಹ ರಾಜಣ್ಣ ಇವರನ್ನು ಗೌರವಿಸುವಂತಹ ಒಂದು ಸಂದರ್ಭ. ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸೇರಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿರೂಪಕರಾಗಿ ಸಹಕರಿಸಿದಂಥ ದೂರದ ಬೆಂಗಳೂರಿಂದ ನಿರೂಪಣೆಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಕುಮಾರಿ ಸ್ವಾತಿ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಗೆ ಒಮ್ಮೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಇಂಚರ ಮೆಲೋಡಿಯಸ್ ಇವರಿಂದ ರಸಮಂಜರಿ ಕಾರ್ಯಕ್ರಮ ಇಂಚರ ಮೆಲೋಡಿಯಸ್ ಸಂಗೀತ ರಸ ಸಂಜೆ ಇಂಚರ ಮೆಲೋಡಿಯಸ್ ಮಂಗಳೂರು ತಂಡದ ಗಾಯಕರಿಡಿದು ಈ ವೇದಿಕೆ ಸಂಗೀತ ರಸ ಸಂಜೆ ನಿಕ್ಲ ಮುಂದು ತೀವೊಂದುಲ್ಲ ಕಾರ್ಯಕ್ರಮನ ಶುರುಮಂತಂದುಲ್ಲ ದೇವೇರ್ನ ಸುಗಿಪು ತೊಟ್ಟುಗು ಕಾರ್ಯಕ್ರಮ ಪ್ರಾರಂಭವಂತಂದುಲ್ಲ ವೇದಿಕೆದ ಮಿತ್ತು ಜಿಲ್ಲೆಯ ಪ್ರಸಿದ್ಧ ಗಾಯಕಿ ವಿಜಯಶ್ರೀ ಮುಳಿಯ ಬೆರ್ನ ಸೊರಟು ಶ್ರೀ ದೇವೇರ್ನ ಸ್ತುತಿ ತೊಟ್ಟುಗು ಕಾರ್ಯಕ್ರಮನ ಪ್ರಾರಂಭವಂತಂದುಲ್ಲ ಜೋರಾಯಣ ಚಪ್ಪಾಳೆ ಕೊಡೋರ ಇಪ್ಪಡದು ಪಡೆದು ವೇದಿಕೆ ವಿಜಯಶ್ರೀ ಮುಳಿಯ ಮೊದಲು ಪ್ರಾರ್ಥಿಸುವೆ ಆದಿದೇವ ಗಣೇಶ.
ಮಹಾಗಣಪತಿ ದಿವ್ಯ ಗಣಪತಿ ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ನವರಾತ್ರಿಯ ಶುಭ ಸಂದರ್ಭದಲ್ಲಿದ್ದೇವೆ. ಎಲ್ಲರೂ ಡ್ಯಾನ್ಸ್ ಎಲ್ಲ ನೋಡಿ ಆಯ್ತು, ಊಟ ಕೂಡ ಮಾಡಿ ಆಯ್ತಲ್ಲ? ಆಗ್ಲಿಲ್ವಾ? ಊಟ ಆಗ್ಲಿಲ್ವಾ? ಆಗಿದೆ ಇಲ್ವಾ ಅಂತ ಹೇಳಿ ನನಗೊಮ್ಮೆ ನಿಮ್ಮ ಕೈ ಚಪ್ಪಾಳೆ ಮೂಲಕ ಗೊತ್ತಾಗುತ್ತೆ. ಓಕೆನಾ? ಈ ಕಡೆ ಒಂದು ಪಾರ್ಟಿ, ಆ ಕಡೆ ಒಂದು ಪಾರ್ಟಿ, ಸರಿನಾ? ನಾನು ಕೌಂಟ್ ಡೌನ್ ಕೊಡ್ತೇನೆ, ಅವಾಗ ಈ ಕಡೆಯಿಂದ ಒಂದು ಜೋರಾಗಿ ಕೈ ಚಪ್ಪಾಳೆ ಬರ್ಬೋದು. ಓಕೆನಾ? ರೆಡಿನಾ? ರೆಡಿ 1 2 3 ಅಂಡ್ ಈ ಕಡೆ ಯಾರು ಜಿ ಎಂಚಿನ ಒಂದು ನಮ್ಮ ಒಡ್ಡಿ ಇತ್ತೇನಾ ಎನರ್ಜಿ ನನ್ನ ಒಂತೆ ಬೋಡು ವಿಜಿಲು ಬೊಬ್ಬೆ ಮಾತ ಅಕ್ಕ ತೆಲಿಪುನ ಅತ್ತು ನಮಕೊಂತೆ ವಾಯ್ಸ್ ಬೋಡು. ಓಕೆನಾ? ರೆಡಿ ಎನ್ನಾತ ವಾಯ್ಸ್ ಅಂಡಲ್ ಬೋಡು ಯಾ ನೀತು ಮೈ ಕಡೆ ಬೊಬ್ಬೆ ಬಾಡೊಂದುಲ್ಲೆ ಕೌಂಟ್ ಕೊರ್ಪೆ. ರೆಡಿ 1 2 3 ಅಂಡ್ ಎವ್ರಿಬಡಿ. ಯಾವ ಒಂದು ಅಂಚಿ ಸೈಡ್ ಬತ್ತುಂಡು ನಮ್ಮ ಇಂಚಿ ಸೈಡ್ ಒಂತೆ ತೂಕ. ರೆಡಿ ಅದ ಜಾಸ್ತಿ ಬರೋಡು ಅಣ್ಣ ಈರೋರ್ತಿ ಒಪ್ಪನು ಒರಿಯೇನಿ ಈರೋರಿ ಒಪ್ಪನು ಕೂಡ ಇಂಚಿ ಸೈಡ್ ಒರಿಯೋನಿ. ರೆಡಿ ಅದ? ರೆಡಿ 1 2 3. ಎನ್ನ ಸೈಡ್ ಅಂತೆ ಜಾಸ್ತಿ ಉಂಡೆ ಅಂದೆ ಬೋಡ್ಸಿ ನಮಕ್ ಸಮ ಮಲ್ಪುಗ. ಓಕೆನಾ? ಎಲ್ರು ಕೂಡ ಜೋರಾಗಿ ಅಲ್ಲಿ ನಿಂತವರು ಊಟ ಮಾಡ್ತಿರೋರು ತಟ್ಟೆ ಬಿಟ್ಟು ಕೂಡ ಆಗ್ಬೋದು, ಬೊಬ್ಬೆ ಕಡ ಹಾಕ್ಬೋದು, ಚಪ್ಪಾಳೆ ತಟ್ಟೋದು ಬೇಡ, ಆಚೆಕವರ ಕಡೆಗೆ ಬಿದ್ರೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಎಲ್ರು ಜೋರಾಗಿ ಒಮ್ಮೆ. ಇನ್ನು ಎನರ್ಜೆಟಿಕ್ ಸಾಂಗ್ಸ್ ಬರ್ಲಿಕ್ಕೆ ಇದೆ. ನಮ್ಮ ಕೇರಳ ಸಿಂಗರ್ಸ್ ಕೂಡ ಬಂದಿದ್ದಾರೆ, ಫುಲ್ ಪರ್ಫಾರ್ಮೆನ್ಸ್ ಎಲ್ಲಾನು ಇದೆ. ಇದೇ ಎನರ್ಜಿ ನಮಗೆ ಕಡೆ ತನಕ ಇರಬೇಕು. ಓಕೆ ಅಲ್ಲ? ನವರಾತ್ರಿಯ ಹಬ್ಬ ಆಗಿರೋದ್ರಿಂದ ಇನ್ನೊಂದು ಅಯ್ಯಪ್ಪನ ಹಾಡನ್ನ ಕೇಳ್ಕೊಂಡು ಬರೋಣ ಅಲ್ಲ? ಕರೆಯೋಣವಾ? ಸೊ ಅಯ್ಯಪ್ಪನ ಹಾಡಿನ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ಕರಾವಳಿ ಕರ್ನಾಟಕ ಇನ್ನೊಬ್ಬ ಅದ್ಭುತವಾದ ಸಿಂಗರ್. ಎಲ್ಲರನ್ನು ಕೈ ಚಪ್ಪಾಳಿ ಜೊತೆಗೆ ಪ್ಲೀಸ್ ವೆಲ್ಕಮ್ ನಮ್ಮ ಕೇರಳದ ಸೂಪರ್ ಸ್ಮೂದಿಂಗ್ ಸಿಂಗರ್ ಸುಜಿತ್ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಯಮನಯವೆಲ್ಲೋ ತಿರುಪಡಿಯೇ ಕಾಣಬಂದು പള്ളിക്കട്ടെ ശബരിമലയ്ക്ക് കല്ലും മുള്ളും കാലും മെത്തെ സ്വാമിയേ അയ്യപ്പോ സ്വാമി ശരണം അയ്യപ്പ ശരണം പള്ളിക്കട്ടെ ശബരിമലയ്ക്ക് കല്ലും മുള്ളും കാലും മെത്തെ സ്വാമി അയ്യപ്പോ സ്വാമി ശരണം അയ്യപ്പ ശരണം പള്ളിക്കട്ടെ ശബരിമലയ്ക്ക് കല്ലും മുള്ളും കാലും മെത്തെ സ്വാമിയേ അയ്യപ്പോ അയ്യപ്പോ സ്വാമിയേ നെയ്യഭിഷേകം സ്വാമിക്ക് കർപ്പൂരദീപം സ്വാമിക്ക് അയ്യപ്പൻ മാർഗം കൂടിക്കൊണ്ട് അയ്യനെ നാടി സെഞ്ചിടുവാൻ ശബരിമലയ്ക്ക് സെഞ്ചിടുവാൻ സ്വാമിയേ അയ്യപ്പോ അയ്യപ്പോ സ്വാമിയേ கார்த்திகை மாதம் மாலையணிந்து நேர்த்தியாடவே விரதமிருந்து பார்ப்பசாரதிய மைந்தனே உன்னை பார்க்க வேண்டிய தவமிருந்து பார்ப்பசாரதிய மைந்தனே உன்னை பார்க்க வேண்டிய தவமிருந்து இருமொழி எடுத்து எருமேலி வந்து ஒரு மனதாகி பேட்டையுள்ளி அருமை நண்பனான் வாங்கலிதொழுது ஐயனின் அருமலை ஏறிடுவார் சுவாமியே ஐய
ஏற்றம் ஏறும்போது ஹரித மகனின் செல்வார் வழிகாட்டிடவே வந்திடுவார் ஐயப்பன் புலியேறி வந்திடுவார் கரிமலை ஏற்றம் கடினம் கடினம் கருணை கடலுடன் துணை வருவார் கரிமலை இறக்கம் வந்த உடனே திருமதி பம்பே கண்டிடுவார் சாமியே ஐயப்போ ஐயப்போ சாமியே கங்கை நதி போல் பொன்னிய நதியாம் பம்பை நீராடி சங்கரன் மகனை கும்பிடுவார் என்று ஏறிடுவார் நீலிமலை ஏற்றம் சிவபாலம் ஏற்றிடுவார் காலமெல்லாம் அருதாவரனாயிருப்பார் வேகபலம் தான் பாதபலம் தான் வேகபலம் தான் பாதபலம் தான் வேகபலம் தான் என்றால் அவரும் வேகத்தை தந்திடுவார் பாதபலம் தான் என்றால் அவன் பாதத்தை தந்திடுவார் நல்ல பாதையை காட்டிடுவார் சாமியே ஐயப்போ ஐயப்போ சாமியே சபரி பீடமே வந்திடுவார் சபரி அன்னையே பணிந்திடுவார் சரஸ்வதியாய் கன்னிமார்களும் சரத்தினை போட்டு வணங்கிடுவார் சபரிமலையை நடந்திடுவார் பதினபடி மீது ஏறிடுவார் கதி கதிகளை அவனை சரணடைவார் அறிமுகம் கண்டே மயமகிழ்வார் ஐயனை ஸ்துதிக்கையிலே தன்னை மறந்திடுவார் சபரிமலைக்கு கல்லும் முள்ளும் காலுமே சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்கள் சபரிமலைக்கு கல்லும் முள்ளும் காலுமே சுவாமியே ஐயப்போ ஐயப்போ சுவாமியே ஐயப்போ சுவாமி சரணம் ஐயப்பா சரணம் சரணம் ஐயப்பா 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 சுவாமி சரணம் Thank you. ಥ್ಯಾಂಕ್ ಯು ಸೋ ಮಚ್. ಸುಭಚಿತ ಇಲ್ಲಲ್ಲ, ಒಂದೆರಡು ಭಕ್ತಿಗೀತೆಗಳನ್ನು ನಾವು ಕೇಳಿದ್ವಿ. ನಾನು ಸ್ವಲ್ಪ ಎನರ್ಜೆಟಿಕ್ ಹಾಡನ್ನ ಕೇಳುವ ಅಂತ ಇದ್ದೇವೆ. ನಿತ್ತು ಬಚ್ಚಲಿಲ್ಲ ಅಲ್ಲ, ಇಲ್ಲಲ್ಲ, ಕೂತು ಕೂಡ ಕೇಳ್ತಾ ಇದ್ದೀರಿ. ಯಾರಿಗೆಲ್ಲ ಮಲಯಾಳಂ ಸಾಂಗ್ಸ್ ಬೇಕಿಲ್ಲಿ? ಈ ಕಡೆ ಮಾತ್ರ, ಅಲ್ಲಿ ಬೊಬ್ಬೆನೂ ಬರ್ತಾ ಇಲ್ಲ, ಕೈನೂ ಎತ್ತಾ ಇಲ್ಲ. ಏನಾದ್ರೂ ಕೋಪ ಇದೆಯಾ ಹೇಗೆ? ಜಾಸ್ತಿ ಅಂತೂ ಮಾತಾಡಲ್ಲಪ್ಪ. ಯಾರಿಗೆಲ್ಲ ಮಲಯಾಳಂ ಸಾಂಗ್ಸ್ ಬೇಕಿಲ್ಲಿ? ಆಹಾ, ಈಗೊಬ್ಳು ಮಲಯಾಳಂ ಸಿಂಗರ್ ಬರ್ತಿದ್ದಾರೆ. ಸೊ ಅವಳಿಗೋಸ್ಕರ ಪಾಪ ದೂರದಿಂದ ಬರ್ತಿದ್ದಾರೆ. ಸೊ ನಮ್ಮ ಕಡೆಯಿಂದ ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಮೂಲಕ ನಮ್ಮ ಸಾಲಿಮಾ ಅವರನ್ನು ವೆಲ್ಕಮ್ ಮಾಡೋಣವಾ? Yes, thank you so much. So, Salima, please welcome to the stage. അമ്പിളി കലിക്കുള്ളിലെ ചോര കണ്ണുയൽ ഇങ്ങു നീലത്തുരുളിലെ നീർപ്പരപ്പിൽ നിഴലിടും അമ്പിളി കലിക്കുള്ളിലെ ആമ കുഞ്ഞനോ
ചെല്ലത്തിലോ ഭൂമിയെ പാടി മൂടും അത്രയും വെറ്റിലയിട്ടു വെക്കാ കുഞ്ഞിളം ഭാവി കഥ കേട്ട് മെല്ലെ മിഴി പൂട്ട് മാറി ചൂട് ഉറങ്ങ് ഉറങ്ങ് പൊന്നേ തളരാതെയോമൽ ചിരിയോടെ കുഞ്ചി കളിയാടി വളര് വളര് നക്ഷത്രങ്ങൾ ദിക്കെല്ലാം തെറ്റാതെ കാട്ടിപ്പോരും മൂടും നിരുട്ടകറ്റാൻ തീയെന്നും മുന്നിൽ തെളിഞ്ഞുണവും നീ എന്ന വിത്തെടുത്ത് മണ്ണോരു കാടാക്കി മാറ്റിത്തരും കുഞ്ഞിളം കാവേ കഥ കേട്ട് മെല്ലെ മിഴി പൂട്ട് മാറി ചൂടിൽ ಇನ್ನು ಹಾಡಿದ್ರೆ ಖುಷಿ ಆಗ್ತಿತ್ತು. ಹಾಡ್ತೀರಾ? ಗೊತ್ತಿದೆಯಲ್ಲ ಸಾಂಗ್? ಗೊತ್ತಿಲ್ಲ? ಯಾರ್ದದು ಶರೀರವಾಣಿ ಕೇಳಿ ಬರ್ತಾ ಇದೆ. ಇಲ್ಲಿ ಗೊತ್ತಿದೆ, ಹಾಡುವಾನ? ರೆಡಿ ಇಲ್ಲ? ಅಂಗವಾನ ಕೋನಿಲ ಹಾಡಬೇಕು, ನಾನಲ್ಲ, ನೀವು ಹಾಡಬೇಕು. ಮಿನ್ನಿ ನಿನ್ನುರಂಬಿಳಿ ಅಂಬಿ, ಸ್ವಲ್ಪ ಚಪ್ಪಳಿ ಬರ್ಲಿ. ചൂര കണ്ണുയിൽ ഇങ്ങ് നീലത്തുരത്തില് നീർപ്പറി പിന്നിരളിടും അമ്പിളിക്കളക്കുള്ളില് ആമ കുഞ്ഞനോ ആമക്കുറുമ്പനെന്ന് നിൻ ಚಪ್ಪಳಪ್ಪ. ಇಲ್ಲಿ ಪಾಪ ಮಕ್ಳು ಹಾಡ್ತಿದ್ದಾರೆ. ಹಾ, ಕೇಳಿಸ್ತಾ ಇದೆಯಾ? ಹಾ, ಹೂವಿನ ಬಾಣದಂತೆ ಬೇರೆಂತ ವಿಷಯವೇ ಇಲ್ಲ. ನೆಕ್ಸ್ಟ್ ಹೂವಿನ ಬಾಣದಂತ ಹೇಳಿ ಫುಲ್ ರಿಮಿಕ್ಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ನಿಮ್ಮ ಊರಿನ ಗರ್ಲ್ಸ್ ರೆಡಿ ಆಗಿ ನಿಂತಿದ್ದಾರೆ. ಸೊ ವೆಲ್ಕಮ್ ಮಾಡೋಣಲ್ಲ. ಹೂವಿನ ಬಾಣದಂತೆ ulala, namu bago pala
కతులతోటే కాదు కంటి చూపుతోనే చెప్పాలా ఉలలా ఉలలా డాబాల గోపాల కిసుల ఆట కొస్తా ప్లేసు టైము నువ్వే చెప్పాలా అరే దాదా దాదా రాజా दर्शी करता मजन हंसू दरवाजा चलो दीदे कादा हनी रोजा उल्लो करा बिता बटे नी पंजा टिके बतावो नटिंटिके बतावो अडुगडिते हिस्ट्री रिपीट से ए दबिड़ी बिड़ी नीचे ये गत्तु बाला ए दबिड़ी నా చెంప మోగిపోయేలా ఏదో బిడి నువ్వు తంచు బాలా ఏదో బిడి చెమటల్లో తడిసిపోయేలా సింగం నువ్వేరా బేటా కత్తి పూల కుత్తి జంట మీరేరా పైకే ఇట వచ్చేరా రంగా పోతి పట్టు దొతి అంచు కట్టేరా ఉలలా ఉలలా నముగ కుపాల కతులతోటే కాదు కంటి చూపుతోనే చంపాలా సెట్టు నీ ముందే బుద్ధి ఫ్లూటు ఈ జింక పిల్ల వంకర నడు మెటాడిస్తారా నువ్వు నీ సమట తిప్పి నీ తోడను అట్టా కొట్టి నాకు మూడొచ్చేలా రెండో సైడు చూపించేసేరా సారంగో 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 నీకు శారీలో సోకంత షేరింగో బౌలింగో బ్యాటింగో ఫీల్డింగో ఇక చేసేయి నా బయట జారంగో బస్తావో నటింటికే బస్తావో అడుగడితే హిస్టరీ రిపీట్ ఏదో బిడి నీ చెయ్యే ఎత్తు బాలా ఏదో బిడి నా చెంప మోగిపోయేలా ఏదో బిడి నువ్వు తంచు బాలా ఏదో బిడి చెమటల్లో తడిసిపోయేలా ಬನ್ನಿ ಬನ್ನಿ ಇಲ್ಲಿ ಬನ್ನಿ ಓಹೋ ಇಷ್ಟು ಕ್ಯೂಟ್ ಆಗಿ ಪಾಪ ಆಗದಿಂದ ವೆಯ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ ನಿಮ್ಮ ಚಪ್ಪಾಳೆ ಮಾತ್ರ ಏನು ಬರಲಿಲ್ಲ ಒಮ್ಮೆ ಹಾಯ್ ಹೇಳು ಕೋಪ ಅಂತೆ ಬೇಡ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಪುಟಾಣಿಗೆ ಇನ್ನೊಮ್ಮೆ ವಿಜಿಲ್ ಎಲ್ಲ ಬರಲಿಯಪ್ಪ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಆ್ಯಂಡ್ ಟೀಮ್ ನೆಕ್ಸ್ಟ್ ಒಂದು ಸಾಂಗ್ ಬರ್ತಾ ಇದೆ ನೆರಾನು ನೆರಾನು ಹಾಡಿ ಗೊತ್ತಿದೆಯಾ ಹಾಡು ಗೊತ್ತಿಲ್ಲ ನಿಮ್ಮ ಜೊತೆ ಹಾಡ್ತಾರೆ ಹಾಗೆ ಡ್ಯಾನ್ಸನ್ನು ಮಾಡ್ತಾರೆ ಸೊ ನಮ್ಮ ಕೇರಳದ ಸಿಂಗರ್ಸ್ ಬರ್ತಾ ಇದ್ದಾರೆ ಸುಜಿತ್ ಕೃಷ್ಣ ಆ್ಯಂಡ್ ಸಾನಿಮಾ ಸೊ ಪ್ಲೀಸ್ ವೆಲ್ಕಮ್ ಸುಜಿತ್ ಕೃಷ್ಣ ಆ್ಯಂಡ್ ಸಾನಿಮಾ అద్దాల మేడలున్నాయి మేడల్లా మంచి చీరలున్నాయి
ఎంకించి నన్నాగం చేస్తబండా అందుకే రాను 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 గజాదర రాను రాను నేనాగం గాను రాను గజాదర రాను రాను నేనాగం గాను పల్ల పిల్లల మల్ల తోటనే నీ జడల బోను అల్లి పడంటే పల్ల పిల్లల నక్కిలిసులే నీ మెడల బల మెరిసిపోతాయే సహలు సహలు నీ జూట మాటలు సహలు నీ గురగుట్టలు సహలు నీ జూట మాటలు సహలు నీ గురగుట్టలు రాను రాను బలగా మా ఇంటి పేరు ఉంచలేదు నీ వల్ల మంటల అందుకే రాను 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 గజాదర రాను రాను నేనాగం గాను రాను గజాదర రాను రాను నేనాగం గాను పల్లెపల్లి బలుజ పిల్లవే పల్ల మందాని కండగడంటే వచ్చ వెడనవే పైస పైస రాను 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 గజాదర రాను రాను నేనాగం గాను రాను నేనాగం గాను రాను గజాదర రాను కాని కాని కొలగా కంజరించి ప్రభవంచి అడుగల్లా నీ అడుగుల్లా అందుకే సామి సామి నా బగరు సామి తెంబగోడు నెక్కిచిన సామి నా బగరు సామి తెంబగోడు నెక్కిచిన థ్యాంక్ యూ ಸೊ ಹೇಗಾಯ್ತು ರಾನು ಬಂದ್ಬೇಕಿ ರಾನು ಸೂಪರಾ ವಾ ಇವಾಗ ಒಂದು ಪುಟ್ಟ ಮಗು ಇಲ್ಲಿ ಡ್ಯಾನ್ಸ್ ಮಾಡ್ತಲ್ಲ ಅವರಿಗೊಂದು ಲಕ್ಕಡಿಪಿದೆ ಸೊ ಪ್ರಕಾಶ್ ತುಂಬಡ್ಕ ಅವರು ಪ್ರೀತಿಯಿಂದ ಒಂದು ಪ್ರೈಸ್ ಕೊಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ದೊಡ್ಡ ಆದ್ಮೇಲೆ ಡಿಗೆ ಹೋಗ್ತಾಳ ಅಂತ ಅಷ್ಟು ಇಂಟ್ರೆಸ್ಟ್ ಇದೆ ಈ ಟೈಮಲ್ಲಿ, ಅದು ಕೂಡ 11:15 ಆಗುವಷ್ಟರಲ್ಲಿ ಅಲ್ವಾ? ಸಪೋರ್ಟ್ ಮಾಡ್ತೀರಲ್ಲ ನಿಮ್ಮ ಊರಿನ ಪ್ರತಿಭೆಗೆ. ಹಾಗೆ ನಾವು ಒಂದು ಪ್ರತಿಭೆ, ಈಗ ನಾವೊಂದು ಕ್ವಶನ್ ಕೇಳುವ ಅಂತ ಇದ್ದೇವೆ, ಆನ್ಸರ್ ಕೊಡಬೇಕು. ಓಕೆನಾ? ಮಲಯಾಳಮ ಎನಕ್ಕೆ ಹತ್ರಕ್ಕೆ ಬರಲಿಲ್ಲೋ. ಸೊ ನಾನೊಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ನಿಮ್ಗೆ ಟೈಮ್ ಕೊಡ್ತೇನೆ. ಓಕೆನಾ? ಎಲ್ಲ ದೇಶದ PM ಬದಲಾಗುವುದು ಯಾವಾಗ? ಇದು ಕ್ವಶನ್. ಎಲ್ಲ ದೇಶದ PM ಬದಲಾಗುವುದು ಯಾವಾಗ? ವಾ ಆತ ಬೇಗ ಕೆರ್ಪುನ ಮಾರೆ ದೇವರೇ, ಬರ್ರಾ ಪೂಜೆ. 5 ವರ್ಷ ಆದ್ಮೇಲೆ ವಾವ್ ಸೂಪರ್, ಒಮ್ಮೆ ಜೋರಾಗಿ ಕೈ ಚಪ್ಪಾಳಿ ಅವರಿಗೆ. ಆನ್ಸರ್ ರಾಂಗ್, ಬೇಜಾರು ಮಾಡಬೇಡಿ. ಇಲ್ಲಿ ಯಾರಾದ್ರೂ ಟ್ರೈ ಮಾಡ್ತೀರಾ? ಹಿಂದೆಯಿಂದ ಯಾರೋ ಹೇಳ್ತಾ ಇದ್ದಾರೆ, ಟ್ರೈ ಮಾಡ್ತೀರಾ?
12 ಗಂಟೆಗ ಮೈ ಗಾಡ್. ಬರ್ತೀನಿ ಒಂದು ನಿಮಿಷ. ಈ ಕಡೆ ಎಲ್ಲಿ ಆದ್ರೂ PM ಯಾರು ನಮ್ಮ ದೇಶದ? ರಾತ್ರಿ 12 ಗಂಟೆಗೆ ಎಂತ ಬರುದು? ಎಂತ ಬರುದಿಲ್ವಾ? ಛೇ, AM ಆಗುವಲ್ಲ. ವೆರಿ ಗುಡ್. ಸ್ವಲ್ಪ ಹಿಂದೆ ಹೋಗುವ, ಯಾರೆಲ್ಲ ಬುದ್ಧಿವಂತರಿದ್ದಾರೆ ನೋಡ್ಬೇಕು ನನಗೆ. ಸೊ ಹೇಳ್ತೀರಾ ಇಲ್ಲಿ ಎಲ್ಲ ದೇಶದ PM ಬದಲಾಗುದು ಯಾವಾಗ? ಯಾನ್ ಪಾನ್ಪು ಜೀರೆಗೆ ಕ್ವಶನ್ಗೆ ಎಣ್ಣಿ ದೇವರೇ ಆತು ಬೇಗ. ಯಾರೆಲ್ಲ ಹೇಳ್ತೀರಿ 12 o'clock ನಂತರ ಅಂತ ಹೇಳಿ? ಬೊಲ್ಪುಗತ್ತು ಎಂಕ ಆನ್ಸರ್ ಬೋರ್ಡು. ಯಾರೆಲ್ಲ ಹೇಳ್ತೀರಿ 12 o'clock ಆದ ಮೇಲೆ PM ಚೇಂಜ್ ಆಗುತ್ತೆ ಅಂತ? 1 2 3 4 ಸ್ವಲ್ಪ ಚಂದಕ್ಕೆ ಕೈ ಎತ್ತಿ ಮೇಲೆ. ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ನಮ್ಮ ಬಾಯ್ಸ್ ಯಾರು ಹೇಳ್ತಾನೆ ಇಲ್ಲ. ಬೇಗ ಬೇಗ ಹೇಳ್ಬೇಕು, ಟೈಮ್ ವೇಸ್ಟ್ ಆಗ್ಲಿಕ್ಕಿಲ್ಲ. 12 ಗಂಟೆ ಮೊದಲ ಏರ ಉಲ್ಟ ಬೋಂದುಲೇರು. 12 ಗಂಟೆ ಮೊದಲು PM ಎಂತಪ್ಪ? ಯಾವ ಸ್ಕೂಲು? ಪರವಾಗಿಲ್ಲ, ಇನ್ನೂ ಒಂದು ಟೈಮ್ ಕೊಡ್ತೇನೆ. ಯಾರೆಲ್ಲ ಆನ್ಸರ್ ಹೇಳ್ತೀನಿ ನೋಡ್ಬೇಕು. ಫುಲ್ ಬಂಪರ್ ಬಹುಮಾನ ಅಂತೆ ನವರಾತ್ರಿಗೆ ವೆಯ್ಟ್ ಮಾಡ್ತಿದ್ದಾರೆ ಕೊಡ್ಲಿಕ್ಕೆ. ರೆಡಿ ಉಂಟಾ ಪ್ರೈಸ್? ಪ್ರೈಸ್ ರೆಡಿ ಇದೆ. ಎಂತ ಇದಕ್ಕೆ ಪ್ರೈಸಾ? ಇದಕ್ಕೇನಾ? ನನಗೆ ಗೊತ್ತಿರ್ಲಿಲ್ಲಪ್ಪ ಅಕಸ್ಮಾತ್ ಆಗಿ. ಸೊ ಆನ್ಸರ್ ಈಸ್ 12 o'clock ಆದ ಮೇಲೆ. ಸೊ PM ಯಾವತ್ತು ಬದಲಾಗುದು ಯಾವಾಗ? 12 ಗಂಟೆ ನಂತರ AM ಅಲ್ವಾ? ಬುದ್ಧಿವಂತರ ಲಕ್ಷಣ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೈಸ್ ಉಂಟಾ ಇವರಿಗೆ? ಈಗ ಓ ಎಂತ ಲಕ್ಕಿ ಮಾರ. ನಾನು 11:15 ನಾನು ಕ್ವಶನ್ ಕೇಳಿದ್ದು. ಲಕ್ಕಿ ಪರ್ಸನ್ ಯಾರು ಅಂತ ಬೇಕು? ಫಸ್ಟ್ ಹೇಳಿದವರು ಇಲ್ಲಿ ನಮ್ಮ ಗರ್ಲ್ಸ್. ಯಾರಾದ್ರೂ ಒಬ್ರು ಬನ್ನಿ. ಒಬ್ರಿಗೆ ಮಾತ್ರ ಪ್ಲೀಸ್. ಅಷ್ಟು ಜಗಳ ಎಲ್ಲ ಬೇಡ, ಯಾರಾದ್ರೂ ಒಬ್ರು ಬನ್ನಿ. ಒಮ್ಮೆ ಜೋರಾಗಿ ಚಪ್ಪಾಳೆಪ್ಪ ನಮ್ಮ ಬುದ್ಧಿವಂತರಿಗೆ. ಬನ್ನಿ ಬನ್ನಿ. ಆತ್ಮೀಯರೇ, ಈಗ ಕಿಸೆಗೆ ಯಾರು 3,000, 2,000, 5,000 ಹಾಕಿಕೊಂಡು ಹೋಗ್ತೀರಿ ಎನ್ನುವಂತ ಅದೃಷ್ಟದ ಚೀಟಿಯನ್ನ ಈಗ ಎತ್ತುವ ಕಾರ್ಯಕ್ರಮ. ಒಂದು 3 ಚಿಕ್ಕ ಮಕ್ಕಳು ಬನ್ನಿ. 3 ಜನ, 3 ಜನ, ಹೆಚ್ಚು ಬೇಡ. ಇದರಲ್ಲಿ 5,000 ಯಾವುದು? ಇಲ್ಲಿ ಬಾ. ದೊಡ್ಡದು 5,000. ಚಿಕ್ಕದು ಅದಕ್ಕಿಂತ ಸ್ವಲ್ಪ ಚಿಕ್ಕದು 3,000, ಅದು 2,000. ಈಗ ಯಾರು ಯಾರಿಗೆ ಅಂತ ನೋಡುವ. ಆಯುಧ ಪೂಜಾ ಸೇವಾ ಸಮಿತಿ ಅಶ್ವತ್ಥಕಟ್ಟೆ ವಡ್ಯ ಇದರ ವತಿಯಿಂದ 3ನೇ ವರ್ಷದ ಆಯುಧ ಪೂಜಾ ಕಾರ್ಯಕ್ರಮದ ಬಾಬ್ತು ಒಂದು ಅದೃಷ್ಟ ಚೀಟಿಯನ್ನ ಆಯೋಜಿಸಿದ್ದೆವು. ಪ್ರಥಮ ಬಹುಮಾನವಾಗಿ 5,000, ದ್ವಿತೀಯ ಬಹುಮಾನವಾಗಿ 3,000, ತೃತೀಯ ಬಹುಮಾನವಾಗಿ 2,000. ಈ ಅದೃಷ್ಟದ ಚೀಟಿಯನ್ನ ಈಗ ಎತ್ತುವಂತಹ ಒಂದು ಕ್ಷಣ. ಆರಂಭದಲ್ಲಿ 2,000ದವ ಮುಂದೆ ಹೋಗಬೇಕು. ನೋಡು, ಒಂದು ನಿಯಮ ಇದೆ. ನೀನು ಮೇಲಿಂದ ತೆಗೆಯುವುದಲ್ಲ, ಹೀಗೆ ಮಾಡಿ ಒಂದು ತೆಗಿಬೇಕು, ಕಣ್ಣು ಮುಚ್ಚಿ. ಆಯ್ತಾ? ಯಾರಿಗೆ ಬರ್ತದೆ ನೋಡುವ. ಎಲ್ಲರೂ ನಿಮ್ಮ ಅದೃಷ್ಟ ಚೀಟಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಈಗ ಬಂದ್ರೆ ಈಗ ಡ್ರಾ, ಈಗ ಬಹುಮಾನ. ತೆಗಿ. ಒಂದು ನೋಡಿ, ನಿಮ್ಮ ನಂಬರ್ ಇದೆ, ಗಮನಿಸಿ. 3ರಿಂದ ಪ್ರಾರಂಭ ಆಗ್ತದೆ. 3ರಿಂದ 3,000ದಿಂದ 3, 1, 3, 9, 3, 1, 3, 9. ಟಿಕೆಟ್ ಇದ್ರೆ ತನ್ನಿ, ಬಹುಮಾನ ಕೊಡುವ. ಬರೆಯರದ
ಈಗ ದ್ವಿತೀಯ ಬಹುಮಾನ 3,000. ದ್ವಿತೀಯ ಬಹುಮಾನ 3,000. ನೀವು ಯಾವ ಬದಿಯಿಂದ ಬೇಕಾದ್ರೂ ತೆಗಿಬಹುದು. ಸ್ವಲ್ಪ ಆಳಕ್ಕೆ ಕೈ ಹಾಕಿ ಕೂಡ ತೆಗಿಬಹುದು. ತೆಗಿ ಮಗ. ಇದೀಗ ಎರಡನೇ ಬಹುಮಾನ. ಇದು ಕೂಡ 3ರಿಂದ ಪ್ರಾರಂಭ ಆಗಿದೆ. 3,000. ಅದೃಷ್ಟವಂತರು 3ರಲ್ಲಿದ್ದಾರೆ ಇವತ್ತು. 3, 6 ಪೂಜ್ಯ ಅಂದ್ರೆ 0, 1. 3, 6, 0, 1. 3,601 ದ್ವಿತೀಯ ಬಹುಮಾನ. ಹಾಗೂ ಇದು 5,000ದ ಪ್ರಥಮ ಬಹುಮಾನ. ನೋಡಿ, ನಗುಮುಗ, ಇವ ನಗುಮುಗ. ಫೋನ್ ನಂಬರ್ ಕೂಡ ಉಂಟು ಇದರಲ್ಲಿ. 1,680 1680. ಇಲ್ಲಿ ಮೊಬೈಲ್ ನಂಬರ್ ಇದೆ. ನಾವು ಮತ್ತೆ ಕಾಲ್ ಮಾಡ್ತೇವೆ. ಇಲ್ಲಿ ಯಾರಾದ್ರೂ ಇದ್ರೆ ನೀವು ನೋಡಿ. ಇನ್ನೊಮ್ಮೆ ಗಮನಿಸಿ. ಪ್ರಥಮ ಬಹುಮಾನ 1,680, ದ್ವಿತೀಯ ಬಹುಮಾನ 3,601, ತೃತೀಯ ಬಹುಮಾನ 3,139. ಯಾರಾದ್ರೂ ಟಿಕೆಟ್ ಇದ್ದರೆ ತನ್ನಿ. ನಿಮಗೆ ಇಲ್ಲಿಯ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ನಾವು ಇದನ್ನು ಕೊಡ್ಲಿಕ್ಕೆ, ಈ ಆಯುಧ ಪೂಜಾ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಜೊತೆಯಲ್ಲಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದ್ರೆ ಬನ್ನಿ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಎಲ್ಲ ಅಲ್ಲ, ಬನ್ನಿ. ಇವರು PM ಯಾವಾಗ ಬದಲಾಗುವುದು ಅಂತ ಕೇಳಿದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಬಹುಮಾನವನ್ನು ನೀಡಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂದಿ ಅರಂತೆ ನೀರೇ ಪಿರಾವಡ್ ದಾರ್ ಬನ್ನಿಗೆ ಆನ್ಸರ್ ಮಲೇಜಿ. ಸೊ ನಾವು ನಮ್ಮ ಗವರ್ಮೆಂಟ್ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಇನ್ 1 ಸಾಂಗ್ ಹಾಕಿ ಪ್ರೋಗ್ರಾಮನ್ನು ಫಿನಿಶ್ ಮಾಡುವ ಅಂತ ಇದ್ದೇವೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ? 1 ಸಾಂಗ್ ಹಾಕೋ. ಫುಲ್ ಡ್ಯಾನ್ಸ್ ಮಾಡುವವರೆಲ್ಲ ದಯವಿಟ್ಟು ಅಲ್ಲೇ ನಿಂತುಕೊಂಡು ಕೂತುಕೊಂಡು ಹೇಗೆ ಬೇಕಿದ್ರು ಡ್ಯಾನ್ಸ್ ಮಾಡ್ಬೋದು. ಹೂವಿನ ಬಾಣದಂತೆ ಹಾಡ್ತೀರಾ? ಹೂವಿನ ಬಾಣದಂತೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆ ನೀನು. ಅವನಿಗಲೇ ಬಂದೋಡು. ಥ್ಯಾಂಕ್ ಯು, ಖುಷಿ ಅಂಡ್. ಸೊ ಲಾಸ್ಟ್ ಒಂದು ಸಾಂಗ್ ಫುಲ್ ಜಿಗ್ಗದ ಡ್ಯಾನ್ಸ್ ಮಲ್ಪನಕ್ಲು ಮಾತ್ರ ಡ್ಯಾನ್ಸ್ ಮಲ್ಪೋಡು ನವೀನಂದಿ. ಓಕೆನಾ? ಜೋಕ್ಲು ಮಾತ್ರ ಕಿಡ್ಸ್ ಮಾತ್ರ ಬಲೆ 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 ಇಂಚಿ ಬಲೆ ಫುಲ್ ಪರ್ಮಿಷನ್ ಇತ್ತ ಬಲೆ 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 ಆಯ್ನಾತ. ಬೇಗ ಬೇಗ ರೆಡಿ ಆತಾ? ಡ್ಯಾನ್ಸ್ ಸ್ವಲ್ಪ ರೆಡಿ ಆತಾ? ಲಾಸ್ಟ್ ಗೋರ ತಾಟಿ ಬೊಬ್ಬೆ ವಿಷಲ್ ಮಾತ ಬರಡು ಮೈಕಡ್ದೊಂತೆ ಜಾಸ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೋಳಿ ಸತ್ತಿತು. ಇವತ್ತು ಕೋಳಿಯ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆತ ಸರಿ ಆತ.
ಚಪ್ಪಾಳೆ ಬರೋಣ ನಮಗೆ Music party ಇದೊಂದು ಸಾಂಗ್ ಇದೆ ಅದಾದ್ಮೇಲೆ ಫಿನಿಶ್ ಸೊ ಮೋನಿಕಾ ಇವಾಗ ಟ್ರೆಂಡಿಂಗ್ ಸಾಂಗ್ ಸ್ಟೆಪ್ ಬರ್ತದ ಅವು ಮಾತ್ರ ಪನ್ಪೊಂದ ಸ್ಟೆಪ್ ಮಲ್ಪರಿಜ್ಜ ಅವು ಒಂಜಿ ಬೇಜಾರು ಹೆಂಗ್ ಅವು ಬೇಜಾರು ಇತ್ತೆ ಬೋಡು ಸುಜಿತ್ ಕೃಷ್ಣ ಹಲೋ ಎಕ್ಸ್ಕ್ಯೂಸ್ ಮೀ ನೀವು ಹೋಗ್ತೀರಲ್ಲಿ ಡ್ಯಾನ್ಸಿಗೆ ಹೋಗ್ತೀರಾ ಸೊ ನಮ್ಮ ಪರ್ಫಾರ್ಮರ್ ಈಗ ನಿಮ್ಮ ಕಡೆ ಬರ್ತಾ ಇದ್ದಾರೆ ಫುಲ್ ಎನರ್ಜಿಯಲ್ಲಿ ಒಂದೇ ಒಂದು ಡ್ಯಾನ್ಸ್ ಫುಲ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ಬೇಕು ಓಕೆನಾ
ರೆಡಿ బలుచి ఎరగి వదచి కడలే కొండలి కూదు నామియ ఉండచి మొలిక మొలిచి ఎతిట ఎనచి తల్లయ సుతవకు జోరావలి పునచి పుట్టిన కథలే పులసే తుంగాడి పుట్టుగా మే నల్ల గుతాడుమే ఇరవ కలరాగం జిల్లా బిలాడి సల్లటు నా తోట స్వీటాగుమే Ana kolayga batirika, ana kolayga batirika, ana kolayga batirika, pagal bana bilaga, ana kolayga batirika, ana kolayga batirika, ana kolayga batirika, pagal bana bilaga, ana pagal classic, ada pagal apa traffic, masalah, saling tersulga, sosok tu banda, pagal onda, terta masa kerja salsa, sahabat kama mutakoro kaba irkada wataila urwandi sandikaba bayangadi tandikaba bayangada wataila sagulere polami helugada pooja ghatatililla sankana bille sagulere sebaba kannava ilamai kalatililla sanalla illa nillava sebaba kundanjavu kari మనసరండకి వరవాకిల్ల ఇరుంబ గురుంబ గుంప పాలిలోరి భాషగై పట్టుగా బొమ్మల ఎంతగా సపోర్ట్ ఇలాగా अलुमा डोलुमा ऐसा लगड़ी मालुमा तुरची गली की निका की बुटा सालुमा अरिकल गरिकल बदु बुने गड़गड़ा पांचिन पला पला कदु मिटा मेरा लोगले 1 2 3 4 तुमकना डोला का तुमकना तुम्हारी गली गड़गड़ा अरगना अरगना टोटल सा यरगना 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 ये सावत बुला अलमा गोलमा अलमा डोलमा हैदर कड़ी बालमा दर्शन गली 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 उड़ा सालमा अरगल गली गली कोलू उड़ा गले वाचिनी पल पल कदम पुष्पका अच्छा बन पुष्पका ईरना बिडिर वैतना दुगा check 1 2 3
ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಆಯುಧ ಪೂಜಾ ಸೇವಾ ಸಮಿತಿ ಅಶ್ವತ್ಥ ಕಟ್ಟೆ ಒಡ್ಯ. ಸೊ ಇದರ 3ನೇ ವರ್ಷದ ನವರಾತ್ರಿಯ ಉತ್ಸವದಂದು ನಾವು ನಿಮ್ಮ ಜೊತೆಗೆ ಬಂದು ಇಷ್ಟೊತ್ತು ಹಾಡಿದ್ದೇವೆ. ಸಮಯಾವಕಾಶ ಸ್ವಲ್ಪನೇ ಇದ್ದಿದ್ದು, ಯಾಕೆಂದ್ರೆ ನಾವು ಗವರ್ಮೆಂಟ್ ರೂಲ್ಸ್ ಅನ್ನ ರೆಸ್ಪೆಕ್ಟ್ ಮಾಡಲೇಬೇಕು. ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಮ್ಮೆ ಬರುವ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.